ನಾವ್ ರಾಮದುರ್ಗಿಂದ ರೀ. ಎಲ್ಲಿಂದ? ರಾಮದುರ್ಗ. ರಾಮದುರ್ಗ. ಹಾನ್ರಿ. ಏನ್ ಮಾಡ್ಕೊಂಡಿರೋದವ? ಏನು ಇಲ್ರಿ, ಮನ್ಯಾಗ ರಾಟಿ ಹೊಲಿತೀನ್ರಿ. ಏನು ಹೊಲಿತೀರಾ? ರಾಟಿ ಹೊಲಿತೀನ್ರಿ. ಓಕೆ, ಅಂದ್ರೆ ನೇಯ್ಗೆ ಬಟ್ಟೆ ಹೊಲಿಯೋದು ಅಥವಾ ಬಟ್ಟೆ ರೇಷ್ಮೆ ಯಂತ್ರ ರೀ, ರಾಟಿ ರೀ. ಅದೇ ಏನ್ ಮಾಡೋದು ಅದು? ಅಂದ್ರೆ ಏನ್ ತಯಾರು ಮಾಡೋದು? ಬ್ಲೌಸ್ ರೀ. ಏನು ಇಲ್ರಿ ಮನ್ಯಾಗ. ಬ್ಲೌಸು? ಹಾನ್ರಿ. ಅಯ್ಯೋ ದೇವ್ರಿ, ಈ ಟೈಲರಿಂಗ್ ಅಂತಾರಲ್ಲ ಅದ? ಹ್ಞೂನ್ರಿ. ಅಪ್ಪ ರಾಟೆ. ಸರಿ, ನನಗೂ ಏನೋ ಕಲ್ತಂಗಾಯ್ತು. ಒಳ್ಳೇದವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಬಾದು ಸಾತ್ರಿ. ಬಹಳ ದಿವಸ ಆಯ್ತು. ಹ್ಞೂನ್ರಿ. ಇದೇ ಮೊದಲನೇ ಸರಿ ಕರೆ ಮಾಡಿದ್ದ? ಹ್ಞೂನ್ರಿ, ಒಮ್ಮೆ ಮಾಡೀನ್ರಿ ನಿಮ್ ಜೊತೆ ಮಾತಾಡಾಕ, ಹೆದರಿಕೆ ಬಂದ್ ಮಾತಾಡಿಲ್ರಿ. ಓ ಹೌದಾ? ಹ್ಞೂನ್ರಿ. ಒಳ್ಳೇದು ತಾಯಿ. ಹೇಳವ, ಏನಾದ್ರು ಹೇಳೋದಿದ್ಯಾ? ಹ್ಞೂನ್ರಿ, ಬಾಳ ಐತ್ರಿ. ಹೇಳ್ತಾಯಿ. ನಮ್ಮಪ್ಪ ನಮ್ಮ ಅವ್ವಾಗ್ರಿ 4 ಮಂದಿ ಮಕ್ಕಳ್ರಿ. ಹ್ಮ್. 2 ಹೆಣ್ ಮಕ್ಕಳ್ರಿ, 2 ಗಂಡ್ ಮಕ್ಕಳ್ರಿ. ಇರಾದ್ಲೆ ಅಕ್ಕನ್ ಮದ್ವಿ ಆಗೇತ್ರಿ, ಅಣ್ಣಂದು ಮದ್ವಿ ಆಗೇತಿ, ನಂದು ಮದ್ವಿ ಆಗೇತ್ರಿ. ಮದ್ವಿ ಆದ್ರಿ, ನಂದು ಮದ್ವಿ ರೀ 14 ವರ್ಷಕ್ಕ ಮಾಡ್ಯಾರ್ರಿ. 14 ವರ್ಷಕ್ಕ ಮಾಡಿದ್ರಿ. ಅಂದ್ರ ಅವನ್ನ ತಂಗಿ ಹೆಣ್ ಮಗ ಕೊಟ್ಟಾರ್ರಿ ನನ್ನ. ಒಂದ್ ನಿಮಿಷ. ನಿಮ್ಮ ಅಮ್ಮನ ತಂಗಿ ಅಂದ್ರೆ ನಿಮ್ ಚಿಕ್ಕಮ್ಮ, ನಿಮ್ ಚಿಕ್ಕಮ್ಮನ ಮಗಳು? ಚಿಕ್ಕಮ್ಮನ ಹೆಣ್ಣು ಮಗಳ್ರಿ, ಅಂದ್ರ ನಾದಿನಿ ಅಂತಾರಲ್ರಿ, ನಾದಿನಿ ಮಗ ಕೊಟ್ಟಾರ್ರಿ ನನ್ನ. ಓಕೆ, ನಿಮ್ ಚಿಕ್ಕಮ್ಮರ ಗಂಡನ ತಮ್ಮನ ಮಗಳು? ಅಲ್ರಿ. ಒಳ್ಳೆ. ಈಗ ನಿಮ್ಮಮ್ಮರ ತಂಗಿ ನಿಮ್ ಚಿಕ್ಕಮ್ಮ? ಹಾನ್ರಿ. ಅವರ ಗಂಡನ್ ತಂಗಿ ಮಗಗ್ರಿ. ದೇವ, ಬ್ರಹ್ಮಗಂಡ ಬೆಳೆಸ್ದಂಗಾಯ್ತು ನನಗೆ. ಸರಿ, ಆಯ್ತು. ಮದ್ವಿ ಮಾಡ್ಯಾರ್ರಿ. ಮದ್ವಿ ಮಾಡತ್ಲೇನ ಅಂದ್ರ ಅವ್ರು ನನ್ ಒಟ್ಟ ಮದ್ವಿ ಆದಿಂದ ಒಟ್ಟ ಸೇರಲಿಲ್ರಿ ನನ್ನ. ಅಂದ್ರೆ ಯಾವ್ತರ ಅಂದ್ರಿ, ಮನಿ ಒಳಗ್ ನಾ ಏನ್ ಕೆಲ್ಸ ಮಾಡಿದ್ರುನು ಸೇರ್ತಿದ್ದಿಲ್ರಿ ಅವ್ರ. ಅಂದ್ರೆ ನಿಮ್ಮನ್ನ ಮಾತಾಡಿಸ್ತಿರ್ಲಿಲ್ಲ ಅಂತ? ಹ್ಞೂನ್ರಿ, ಮನ್ಯಾಗ 20 ಜನ ಇದ್ದೀವ್ರಿ ನಾವ್. ಓ, ನಿಮ್ದು ತುಂಬ ಕುಟುಂಬ? ಹ್ಞೂನ್ರಿ. 20 ಜನ ಇದ್ರ? ಹ್ಞೂನ್ರಿ, 20 ಜನ ಇದ್ದೀವ್ರಿ. ಯಾರ್ಯಾರು ಅಂದ್ರ ಚಿಗೋವ, ಕಾಕ, ಅಣ್ಣಗೋಳ್ರಿ, ತಮ್ಮಗೋಳ್ರಿ. ನಿಮ್ದು ಯಾವ ಜಿಲ್ಲೆ ತಾಯಿ? ಇದ್ರಿ ಬೆಳಗಾವಿ ಜಿಲ್ಲಾ ಬರ್ತೈತ್ರಿ. ಓ, ನೀವು ರೀ ಇಂದಾಗ್ಲೇ ನನಗೆ ಅರ್ಥ ಆಯ್ತು. ನಾನೆಲ್ಲೋ ನಮ್ಮ ರಾಮನಗರ, ರಾಮದುರ್ಗ. ಹ್ಞೂನ್ರಿ. ಅಯ್ಯೋ, ನಾನು ರಾಮನಗರ ಯಾಕೆ ಇವ್ರು ರೀ ಸೇರಿಸ್ತವ್ರೆ ಅಂದ್ಕೊಂಡೆ. ಇರ್ಲವ, ಒಳ್ಳೇದು. ಆ ಭಾಷೆಯಲ್ಲಿ ಮಾತಾಡಿ, ಏನು ತೊಂದರೆ ಇಲ್ಲ. ಸೊ 20 ಜನ ಇದ್ರಿ. ನಿಮ್ಮ ಗಂಡ ಅಂದ್ರೆ ಮದುವೆ ಆದ ಶುರುವಿನಿಂದಲೂ ನಿಮ್ಮ ಕಡೆ ಅಷ್ಟು ಆಸಕ್ತಿ ಇರಲಿಲ್ಲ? ಹ್ಞೂನ್ರಿ. ಯಾಕಂತ ಗೊತ್ತಿಲ್ರಿ ನಮ್ಗ. ಹೋಗುತ್ಲೇನ ಅಂದ್ರ ಒಟ್ಟ ನನ್ ಜೊತಿನ ಮಾತಾಡ್ತಿದ್ದಿಲ್ರಿ ಅವ್ರ. ಮದುವೆ ಮುಂಚೆನೂ ಯಾವತ್ತೂ ಮಾತಾಡಿಲ್ವಾ? ಮದ್ವೆಗ್ ಮುಂಚ್ರಿ ಚಿಕ್ಕಮ್ಮ ಮನಿಗ್ ಹೋಗುದು ಬರುದು ಮಾಡ್ತಿಲ್ರಿ. ಮನಿಗ್ ಹೋಗುದು ಬರುದು ಮಾಡ್ತಿದ್ಲ. ಅವಾಗ ಚಲೋ ನೋಡ್ಕೊತಿಲ್ರಿ. ಓಕೆ. ಮಾತಾಡ್ಸುದು ನಮ್ಗ ಏನಾರ. ಅಪ್ಪ ಬಾಳ್ ಕುಡಿತಿದ್ರಿ. ಯಾರಪ್ಪ? ನಮ್ಮಪ್ಪ ರೀ. ಬಾಳ್ ಕುಡಿತಿದ್ರಿ. ಕುಡಿ ಸಂಬಂಧ ನಮ್ಮ ಅಕ್ಕನ್ ಬಾಳೆ ಚಲೋ ಇಲ್ಲ ಅಂತೇಳಿ ನಮ್ನ ಮೊದಲ ಬಾಳ್ ಚಲೋ ನೋಡ್ಕೊಂಡಾಳ್ರಿ. ಅಂದ್ರ ತಿನ್ಸುದು ಉಣಸುದು ಎಲ್ಲಾ ಮಾಡ್ತಿಲ್ರಿ. ಮದ್ವೆ ಆದಿಂದ್ರಿ ಆಕಿ ಮನಿಗೆ ಹೋಗ್ಬೇಕಲ್ರಿ. ಮತ್ತ ನನ್ ಗಂಡನ ತಂದಿ ತಾಯಿ ಸತ್ತಾಡ್ರಿ 5 ವರ್ಷಕ್ಕರಿ. ಅಂದ್ರ ಸೌದ್ರ ಮಾವ ಜಾಪಾನ್ ಮಾಡ್ಯಾನ್ರಿ, ಅಜ್ಜ ಅಮ್ಮ. ಅವ್ರು ಅಲ್ಲೇ ಜಾಪಾನ್ ಮಾಡತ್ಲೇನ ಅಂದ್ರ ನಾ ಹೇಳೋದ್ ತಿಳಿಯಾತೈತ್ರಿ ನಿಮ್ಗ? ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ತೀನಿ ತಾಯಿ, ತೊಂದ್ರೆ ಇಲ್ಲ. ನೀವು ಹಾಗೆ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ನಾನೇ ಸ್ವಲ್ಪ ಕಷ್ಟ ಆದ್ರೂ ಅರ್ಥ ಮಾಡ್ಕೊಳ್ತೀನಿ. ನನ್ಗೆ ಅರ್ಥ ಆಗ್ತಿದೆ, ಏನ್ ತೊಂದ್ರೆ ಇಲ್ಲ. ಹೇಳವ. ಜೋರಾಗಿ ಮಾತಾಡತ್ತೀನಿಲ್ರಿ? ಪರವಾಗಿಲ್ಲ. ನಿನ್ಗೆ ಹೇಗ್ ಬರುತ್ತಾ ಹಾಗೆ ಮಾತಾಡ್ತಾಯಿ. ಹ್ಞೂನ್ರಿ. ಅವಾಗೆಲ್ಲ ಅಂದ್ರೆ ನಿಮ್ಮ ಗಂಡ 5 ವರ್ಷ ಇದ್ದಾಗ್ಲೇ ಅವ್ರ ತಂದೆ ತಾಯಿ ತೀರ್ ಹೋಗಿದ್ರ? ಹ್ಞೂನ್ರಿ. ತಂದೆ ಅದಾನ್ರಿ, ತಾಯಿ ತೀರ್ಕೊಂಡ್ರು. ಓಕೆ. ಅಂದ್ರೆ ಆ ತೀರ್ಕೊಂಡ ತಾಯಿಯ ಅಣ್ಣನೋ ತಮ್ಮನೋ ಇವ್ರನ್ನ ಸಾಕಿದ್ದು? ಸಾದ್ರ ಮಾವ್ರಿ. ಅಂದ್ರೆ ಅದ ಅಣ್ಣನೋ ತಮ್ಮನೋ ಒಂದೇ? ಯಾರ್ರಿ? ತಮ್ರಿ. ತಮ್ಮನ ಅಂದ್ರೆ ಅಮ್ಮನ ತಮ್ಮನ ಆಶ್ರಯದಲ್ಲಿ ಬೆಳೆದಿದ್ ನಿಮ್ ಗಂಡ? ಹ್ಞೂನ್ರಿ. ಓಕೆ. ನಿಮ್ಗೆ ಮದುವೆ ಆದ್ಮೇಲೆ
ನಿಮ್ಮ ಮಾವ ಅವರು ಹೆಚ್ಚು ಮನೆ ನೋಡ್ಕೊಳ್ತಿದ್ರ ಅಥವಾ ಅವ್ರು ಅಷ್ಟಕ್ಕಷ್ಟೇನಾ? ಇಲ್ರಿ ಅವ್ರು ಮಗನ್ನ ಸೋದರ ಮನ್ಯಾಗ ಮಗನ್ ಬಿಟ್ಟು ಕ್ಯಾರಿ ಹೊಳ್ಳಿ ಇವ್ರು ಸತ್ತಾರಂತೂ ಇಲ್ರಿ ಅದಾರಂತೂ ಇಲ್ರಿ ಒಂದ ದಿನ ಅವ್ರನ್ನ ಮಕ್ಕಳ್ ನೋಡಾಕ ಹೋಗಿಲ್ರಿ ಅವ್ರ. ಅಂದ್ರೆ ಅವ್ರು ಇದಾರೆ ಅಥವಾ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ. ಅದಾರ್ರಿ ಇಲ್ಲೇ ಅದಾರ್ರಿ ಈಗ ಹಳ್ಳ್ಯಾಗ ಅದಾರ್ರಿ ಅವ್ರ. ಓ ಇರಾಂತ್ಲೇನ ಅಂದ್ರ ಮಕ್ಕಳ್ ನೋಡಾಕ ಹೋಗಿಲ್ರಿ ಅವ್ರ. ಅವ್ರು ನನ್ ಗಂಡಗ್ ಬಾಳ್ ತ್ರಾಸ್ ಕೊಟ್ಟಾರ್ರಿ ಸರ್. ಅಂದ್ರೆ ನಿಮ್ಮ ಮಾವ? ನಮ್ ಮಾವ ಅಲ್ರಿ ನಮ್ ಅವ್ರ ಸೋದರ ಮಾವ ರೀ. ಓಕೆ 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 ಓಕೆ. ಅಂದ್ರೆ ಅವ್ರ ಅಮ್ಮನ ತಮ್ಮ. ಹೂನ್ರಿ. ಏನ್ ತ್ರಾಸು? ತ್ರಾಸ್ ಅಂದ್ರಿ ದುಡುದ್ರ ಅಷ್ಟ ನಿನ್ ಊಟ ಹಾಕ್ತೇನಿ ಇಲ್ಕಂದ್ರ ಊಟ ಹಾಕಂಗಿಲ್ಲ ಅಂತ ಹೇಳ್ರಿ ಬಾಳ್ ತ್ರಾಸ್ ಕೊಟ್ಟಾಳ್ರಿ ನನ್ ಗಂಡ. ನನ್ ಗಂಡನ್ ನೋಡ್ರಿ ಜೀವ ಮರಾಮರ ಅಂತೈತ್ರಿ ನಂಗ. ಅದಕ್ರಿ ನಾನ ನಮ್ದ ಮದ್ವಿ ಮಾಡಿದ್ರಿ 14 ವರ್ಷಕ್ಕ. ಮದ್ವಿ ಮಾಡಾನ ಅಂದ್ರ ಅವ್ರು ಮನಿಗೆ ಸೌದ್ರ ಮಾವನ್ ಮನಿಗೆ ಜೋಪಾನ್ ಮಾಡ್ಯಾರ ಅಂತ ಹೇಳಿ ಅಂದು ಅಲ್ಲೇ ಕರ್ಕೊಂಡ್ ಹೋದ್ರಿ ನಮ್ನ. ಅಂದ್ರೆ ನಿಮಗೆ ಇಂತ ಮನೆ ಇರ್ಲಿಲ್ವಾ ನಿಮ್ ಗಂಡಂದು? ಮನಿ ಇದ್ದಿದ್ದಿಲ್ರಿ, ಮನಿ ಬಿದ್ದಿತ್ರಿ ಅದ. ಮನಿ ಬೀಳಾನ ಅಂದ್ರ ಆ ಊರಾಗ ಬ್ಯಾಡ, ಊರಾಗ ಮಂದಿ ಚಲೋ ಇಲ್ಲ, ಇಲ್ಲೇ ನಮ್ ಮಂತೆಕ್ ಇರೋರಂತೆ ಅಂತಂದು ತಮ್ಮ ಮಂತೆಕ ಇಟ್ಕೊಂಡಿದ್ರಿ ಅವ್ರ. ಇಟ್ಕೊಳಂತ್ಲೇನ ಅಂದ್ರ ಅಲ್ಲಿ ಹೋದಿಂದ್ರಿ ಒಟ್ಟ ನಮ್ ಜೊತಿನ ಮಾತಾಡ್ತಿದ್ದಿಲ್ರಿ. ಈ ಕೆಲ್ಸಾ ಮಾಡು ಈ ಕೆಲ್ಸಾ ಹೇಳು ಅಂತೇಳಿ ಅನ್ನುವಂತದ್ ಏನು ಹೇಳತಿದ್ದಿಲ್ರಿ ಅವ್ರ. ಒಟ್ಟ ನಮ್ಮ ಅವ್ರು ನಾದಿನಿ ಮಕ್ಳು ಸಾಲಿ ಕಲಿಯಾಕ ಇಲ್ಲೇ ಇದ್ರಿ ಅವ್ರ. ಅವ್ರಿಗೆ ಆಕಿಗೆ ಅದನ್ ಮಾಡಂತ ಹೇಳ, ಅಕ್ಕಿಗೆ ಇದನ್ ಮಾಡಂತ ಹೇಳ, ನಾ ಹೇಳುದಿಲ್ಲ ಅಕ್ಕಿಗೆ, ನೀನ ಹೇಳ, ನಿನ್ಗ್ ಹೇಳ್ತೀನಿ, ನಾ ಅಕ್ಕಿಗೆ ನೀ ಹೋಗಿ ಹೇಳು ಆ ಕೆಲ್ಸ ಮಾಡ್ತಾಳ ಅಂತ ಹೇಳಿ ಹಿಂಗ್ ಹೇಳ್ತಿದ್ರಿ ಅವ್ರು. ಹೇಳಂತೇನ ಅಂದ್ರ ಹಂಗ ಒಟ್ಟ ನನ್ಗ ಒಂದ್ ಸೀರಿ ಉಟ್ರು ಸೇರ್ಕಿಲ್ರಿ, ಒಂದ್ ತಲಿ ಹಿಕ್ಕೊಂಡ್ರು ಸೇರ್ಕಿಲ್ರಿ. ಒಟ್ಟ ನನ್ ಕಣ್ ಕಿಸದ್ ನೋಡಿದ್ರಿ ಮತ್ತ ಬಡಿಲ್ನ ಹೊಡಿಲ್ನ ಅನ್ನುವಾರ್ಗತೆ ನೋಡ್ತಿಲ್ರಿ ನನ್ನ. ಅಂದ್ರೆ ನೀವು ಒಳ್ಳೆ ಸೀರೆ ಉಟ್ಕೊಂಡ್ರೆ ಅಥವಾ ಒಳ್ಳೆ ರೀತಿಯೆಲ್ಲ ರೆಡಿ ಆದ್ರೆ ಅಥವಾ ನೀವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ? ಹ್ಞೂನ್ರಿ. ನನ್ ಕೂದ್ಲ ಉದ್ದ ಬಾಳ ಅದಾವ್ರಿ. ತಲಿ ಹಿಕ್ಕ ಹುಡುಗಿ ಕೂದ್ಲು ಸಣ್ಣಕ್ಕೆದಾಳಕಿ ಕೂದ್ಲು ಉದ್ದದಾವ್, ತಲಿ ಹಿಕ್ಕ ತಲಿ ತೊಳಿ ಅಂತಂದ್ರ ನೀರ್ ಅನಸ್ತಂದ್ರ ಒಟ್ಟ ನಾಯಕ ಆಕಿನ್ ಹಿಡಿದ್ರ ನನ್ಗ್ ರೋಗ ಹತ್ತೈತಿ ಹಂಗ ಹಿಂಗ್ ಅಂತಿಲ್ರಿ ನನಗಕ್ಕಿ. ಯಾರು? ಚಿಕ್ಕಮ್ಮರಿ. ಹಿಂಗ ನೀರ್ ಕುಡಿಯೋ ಹಂಡೆದಾಗಿನ್ನು ಟ್ಯಾಕೆದಾಗಿನ್ನು ನೀರ್ ಕುಡಿದ್ರ ನಾ ಕುಡ್ದಿದ್ದು ನೀರ್ ಅವ್ರು ಕುಡಿಯಂಗಿಲ್ರಿ ಯಾರು, ಅವ್ರು ಸಪ್ರೇಟ್ ಮಾಡ್ಕೊಂತಿದ್ರಿ. ನನಗದು ಬಾಳ ಹಿಂಸೆ ಅನಸ್ತಿತ್ರಿ. ಮತ್ತ 20 ಮಂದಿದು ಅಡಿಗೆ ಮಾಡ್ಬೇಕ್ರಿ ನಾನು. ನೀವೊಬ್ರೇ? ಹ್ಞೂನ್ರಿ. ಅದನ್ನು ಮಾಡಂತ ಹೇಳಿ ಹೋಗ್ಬಿಡ್ತಿದ್ರಿ ಅವ್ರು ನಮ್ಮ ಚಿಕ್ಕಮ್ಮರ ಹೆಣ್ಣು ಮಗಳು ಸಾಲಿ ಕಲಿಯಾಕ ಇಲ್ಲೇ ಇದ್ದಲ್ರಿ. ಸಾಲಿ ಕಲಿಯಾಕ ಇಲ್ಲೇ ಇದ್ರ ಆಕಿ ಒಂದಿಟ್ಟು ದಗದಾನ ಮಾಡ್ತಿದ್ದಿಲ್ರಿ. ನಾನ್ ಸಾಲಿ ಕಲಿತೇನೆ ನಾ ಯಾಕ್ ಮಾಡ್ಬೇಕು ದಗದ ಅಂತ ಹೇಳಿ ಅಂತಿಲ್ರಿ ಆಕಿ. ಅಂದ್ರೆ ಮನೆ ಕೆಲ್ಸ? ಹ್ಞೂನ್ರಿ. ಹ್ಞೂನ್ರಿ ಅದ ರೀ. ಹಿಂಗಾಗಂತ್ಲೇನ ಅಂದ್ರ ನಮ್ ಮನಿಯಾರ ಏನಂದ್ರಿ, ಉಷ್ಟು ಕೆಲ್ಸ ಅಕ್ಕಿ ಮ್ಯಾಗ ಬಿಡ್ಬ್ಯಾಕ್ ಹೋಗ್ಬ್ಯಾಡ್ರಿ, ಅಕ್ಕಿ ಮನುಷ್ಯಾಳದಾಳ ದನ ಏನಲ್ಲ, ನೀವು ಒಟ್ ಮಾಡ್ರಿ ಅಂತ ಹೇಳಿ ಅಂದ್ರಿ ನಮ್ ಮನಿಯಾರ. ಅನ್ನಾತ್ಲೇನ ಅಂದ್ರ ಮನ್ಯಾನ್ ಕೆಲ್ಸ ಮುಗಿಸ್ಕೊಂಡು ದುಡ್ಯಾಕ್ ಹೋಗ್ನಿ ಅಂತೇಳಿ ಅಂತಿದ್ರಿ ನನಗ. ಅಂದ್ರೆ ಮನೇಲಿ 20 ತಾಳಿಕೆ ಅಡ್ಗೆ ಮಾಡಿ ಅಲ್ದೇನೆ ಅದಾದ್ಮೇಲೆ ಕೆಲ್ಸಕ್ ಹೋಗು ಅಂತ? ಕೆಲ್ಸಕ್ ಹೋಗ್ನಿ ಕಳೆಕ ಅಂತ ಹೇಳಿ ಅಂತಿದ್ರಿ. ಅಂದ್ರೆ ಈ ಹೊಲದಲ್ಲಿ ಕಳೆ ಪಳೆ ಅಥವಾ ಕೂಲಿ ಮುಯ್ಯಾಳುಗಳು ಎಲ್ಲಿಗೆ ಹೋಗೋದು? ಹ್ಞೂನ್ರಿ. ಇರಾಂತ್ಲೇನ ಅಂದ್ರ ನಮ್ ಮನ್ಯಾರ ಏನಂದ್ರಿ, ನಾನ್ ಹಿಂತಿನ ನಾನು ದುಡ್ಯಾಕ್ ಕಳ್ಸುದಿಲ್ಲ, ಆಕಿ ಮನ್ಯಾಗೇನ್ ಮಾಡೇ ರಗಡ್ ಆಗಿರ್ತೈತಿ, ಸಂಜಿಕ್ಕ ಒಟ್ಟ ಆಕಿ ನನ್ ಜೊತೆ ಮಾತಾಡುದಿಲ್ಲ, ಸುಮ್ ಮಕ್ಕೊಂಡ್ಬಿಡ್ತಾಳ, ಒಂದೀಟು ಆಕಿ ನನ್ ಕಡೆ ಗಮನನ ಕೊಡುದಿಲ್ಲ, ಸಂಚಾನ ಕೆಲ್ಸ ಮಾಡಿ ಆಕಿ ನನ್ ಕಡೆ ಮಾತಾಡ್ಸುದನು ಇಲ್ಲ, ಗಪ್ಪನ ಮುಕ್ಕೊಂಡ್ಬಿಡ್ತಾಳ ಆಕಿ ಅಂತೇಳಿ ನಮ್ ಮನ್ಯಾರ ಅಂದ್ರಿ ಅವ್ರ. ಅನ್ನಾತ್ಲೇನ ಅಂದ್ರ ನೀನ್ ಹಿಂತಿ ಕಟ್ಕೊಂಡ್ ನೀ ಬ್ಯಾರಾಗು, ನಾನು ದಗದ ಹಚ್ಚಾಕಿನ ದುಡ್ಯಾಕ್ ಕಳ್ಸಾಕಿನ ಕುತ್ಕೊಂಡ್ ತಿನ್ನಿಸ್ಕೊಡಾಕ ನಮ್ದಿಷ್ಟು ಉಂಡ ಆಸ್ತಿ ಇಲ್ಲ, ನೀವೇನ್ ನಮ್ಗೇನ್ ತಂದ್ ಕೊಟ್ಟಿಲ್ಲ ಅಂತೇಳಿ ಅಂತಿದ್ರಿ ಅವ್ರ. ಹಂಗ ಅನ್ನಂತ್ಲೇನ ಅಂದ್ರ ಹಂಗಾದ್ರ ಬೇಡ ಒಂದಿನ ಚರಗ ಚೆಲ್ತಾರಲ್ರಿ? ಏನವ? ಚರಗ ಚೆಲ್ತಾರಲ್ರಿ ಹೊಲಕ್ಕ? ಅಂದ್ರೆ ಬಿತ್ತನೆ ಮಾಡೋದು? ಬಿತ್ತೆ ಅಲ್ರಿ, ಬಿತ್ತನೆ ಮಾಡಿದ್ದ ಹೊಲಕ್ಕ ಚರಗ ಚೆಲ್ತಾರ್ರಿ, ಪೂಜೆ ಮಾಡ್ತಾರ್ರಿ.
ಅಂದ್ರ ಬೆಳ್ತಾನ ಕಡುಬ ಮತ್ತ ಇವೆಲ್ಲಾ ಚಪಾತಿ ಗಿಪಾತಿ ಮಾಡಿ ಎಲ್ಲಾ ಬುತ್ತಿ ಕಟ್ಕೊಂಡ್ ಹೊಲಕ್ ಹೋಗಿ ಪೂಜೆ ಮಾಡಿ ಸರ್ಗ ಚೆಲ್ಲಿ ಬರ್ತಾರ್ರಿ ನಮ್ಮಲ್ಲಿ. ಅವ ಇರಾತ್ಲಿನ ಅಂದ್ರ ಒಟ್ಟ ನನ್ನ ಸೇರತಿದ್ದಿಲ್ರಿ, ಬರೀ ಬಡಿದು ಹೊಡಿದು ಮಾಡ್ತಿಲ್ರಿ. ಯಾರು? ಚಿಕ್ಕಮ್ಮರಿ. ಬಟ್ ಹಾಗೆ ಹಿಂಸೆ ಕೊಡ್ತಿದ್ದ ನಿಮ್ ಗಂಡ ಕೂಡ ಕೇಳ್ತಿದ್ರು. ಕೇಳ್ತಿದ್ರಿ ಅವ್ರು. ಬಟ್ ಅವರು ಅದಕ್ಕೇನ್ ಹೆದರ್ತಿರ್ಲಿಲ್ಲ. ಅವ್ರು ಹೆದರ್ತಿದ್ದಿಲ್ರಿ, ಅವ್ರು ನಮ್ ಮನಿಯಾರ ಅವ್ರಿಗೆ ಹೆದರ್ತಿದ್ರಿ. ನಿಮ್ಮನೆಯವ್ರು ಹೆದರ್ತಿದ್ರು, ಬಟ್ ನಿಮ್ಮನೆಯವ್ರಿಗೆ ಅವ್ರು ಯಾರು ಹೆದರ್ತಿರ್ಲಿಲ್ಲ. ಇಲ್ರಿ, ಅವ್ರ ಯಾರು ಹೆದರ್ತಿರ, ನೀನ ನಮ್ ಹಂಗನ್ಯಾ ತಿಂತಿ, ನಾವ್ಯಾಕ್ ನಿಮಗ್ ಹೆದರ್ಲಿ ಅಂತೇಳಿ ಅಂದ್ರಿ ಅವ್ರು. ಇರಾಂತ್ಲೆ ನನ್ ಗಂಡ ಒಂದ್ ದಿನ ಮನ್ಯಾಗ ಇದ್ರಿ, ಅವಂಗ ಊಟ ಕೊಡ್ತಿದ್ದಿಲ್ರಿ. ಅವ್ ಕೆಲ್ಸಕ್ ಹೋಗುದ್ ಬ್ಯಾಸರ ಆಗೈತಿ ಅಂತೇಳಿ ಮನ್ಯಾಗ ಮಕ್ಕೊಂಡ್ರಿ, ಒಟ್ಟ ಊಟ ಕೊಡ್ತಿದ್ದಿಲ್ರಿ. ಮತ್ ನನಗ ಸೊನ್ನಿ ಮಾಡಿ ಹೇಳಾರ್ರಿ, ನಂಗ್ ಹೊಟ್ಟ ಸತಿ ಊಟ ತಗೊಂಬಾ ಅಂತ ಹೇಳ್ರಿ ಕ್ಯಾರಿ. ನಾನ್ ಅವ್ರಿಗೆ ಅಂಜಿ ಊಟ ಕೊಡ್ಬೇಕು ಅನ್ ಕೊಡ್ಬಾರ್ದ್ರಿ ಹಂಗಾರ. ನಿಮ್ ಗಂಡನಿಗೆ ನೀವು ಊಟ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಿದ್ರಿ, ಯಾಕಂದ್ರೆ ಇವ್ರಿಗೆ ಹೆದರ್ಕೊಂಡು. ಹ್ಞೂನ್ರಿ, ಅವ್ ಕೆಲ್ಸಕ್ ಹೋದ್ರ ಕೊಡುದಕ್ಕೆ ಊಟ ರೀ. ಆ 20 ಜನ ಇದ್ರು, ಆ 20 ಜನ ಯಾವಾಗ್ಲೂ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಿದ್ರು. ಆ ಸಮಯದಲ್ಲಿ ನಿಮ್ ಗಂಡನಿಗೆ ಯಾರಿಗೂ ಗೊತ್ತಿಲ್ದಂಗ್ ಕೊಡ್ಬೋದಿತ್ತಲ್ಲ? ಇಲ್ರಿ, ಕೊಡಂಗಿಲ್ರಿ, ಹಂಗ್ ಗತಿರಿ. ಯಾಕಂದ್ರ ಮೊದಲು ಅಷ್ಟ್ರು ಅವ್ರ ಗಂಡ್ಗೋಳ್ರಿ, ಅವ್ರ ಮಕ್ಳು ಅವ್ರ ಅಷ್ಟ್ರು ಊಟ ಮಾಡ್ದಿಂದ ಉಳಿದ್ರ ತಿನ್ನುದ್ರಿ, ಉಳಿಲಿಕ್ಕಂದ್ರಿ ತಿನ್ನೋಂಗೆ ಇಲ್ರಿ. ಅಂದ್ರೆ ಅವ್ರು ಊಟ ಮಾಡಿ ಖಾಲಿ ಆದ್ರೆ ಎಕ್ಸ್ಟ್ರಾ ನೀವು ಮಾಡ್ಕೊಂಡು ಊಟ ಮಾಡೋಕ್ ಆಗ್ತಿರ್ಲಿಲ್ಲ? ಇಲ್ರಿ. ಅಂದ್ರೆ ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಅಂತ? ಇಲ್ರಿ, ಅವಕಾಶನ ಕೊಡ್ತಿದ್ದಿಲ್ರಿ. ಅವ್ರು ಇದ್ರ ತಿನ್ನುದ್ರಿ, ಅದು ಒಂದ ರೊಟ್ಟಿ ಉಳಿದಿತ್ತಂದ್ರ ಅದನ್ನ ತಿನ್ನುದ್ರಿ, ಒಂದ ತುತ್ತ ಹಣ್ಣು ಉಳಿದಿತ್ತಂದ್ರ ಅದನ್ನ ತಿನ್ನುದ್ರಿ. ನಾವು ಅವ್ರಷ್ಟ್ರು ಊಟ ಮಾಡ್ದಿಂದ ನಾವಿಬ್ರು ಗಂಡ ಹೆಂಡ್ತಿ ಊಟ ಮಾಡ್ತಿದ್ವಿ. ಅಂದ್ರೆ ನಿಮ್ ಇಬ್ರು ಮಾತ್ರ ಹಿಂಗ್ ನೋಡ್ತಿದ್ರ ಅಥವಾ ಇನ್ನೂ ಇದೇ ತರ ತುಳಿತಕ್ಕೆ ಒಳಗಾದವ್ರು ಬೇರೆ ಏನೋ ಇದ್ರ? ಇಬ್ರು ನನ್ ಗಂಡನ ನನ್ನ ಹಂಗ ನೋಡ್ತಿದ್ರಿ ಅವ್ರು. ಯಾಕಂದ್ರೆ ನೀವು ಬೇರೆ ಕಡೆಯಿಂದ ಬಂದವರು ಅಂತ? ಹ್ಞೂನ್ರಿ. ಇದು ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಯಾರಿಗೂ ಹೇಳ್ತಿರ್ಲಿಲ್ವಾ ನೀವು? ನಾನು ಹೇಳ್ತಿರ್ಲಿಲ್ರಿ. ಅವ್ವನ ಅಮ್ಮನ ಚಿಕ್ಕಮ್ಮನ ಜಗಳ ಹಚ್ಚಿ ಹಿಡುದಕ್ಕಂತ ಹೇಳ್ರಿ, ನಾನು ನಮ್ಮ ಅವ್ವನ ಮುಂದೆ ಇಷ್ಟ ದಿನ ಆದ್ರೂ ಒಂದಿನ ಹೇಳಿದ್ದಿಲ್ರಿ. ನಾನು ಹೇಳಿಲ್ಕ ಒಂದಿನ ಚರಗ ಚೆಲ್ಲಾಕಂತ ಹೇಳ್ರಿ ಹೋಗಿದ್ದೀವ್ರಿ ನಾವ್ ಹೊಲಕ್ಕ. ಅವಾಗ ಮನಿ ಬಿಟ್ಟ ನಮ್ ಹೊರಗ್ ಹಾಕ್ಯಾಡ್ರಿ. ಅಮಾಸಿ ದಿನ ಬೆಳಿಗ್ಗೆ 8 ಗಂಟೆಕ್ರಿ. ಯಾಕೆ? ಯಾಕಂದ್ರಿ ನಮ್ಮ ಮನಿಯಾರ ಏನಂದ್ರಿ, ಬೆಳತಾನ ಎದ್ದು ಅಡ್ಗಿ ಮಾಡ್ಯಾಳಕ್ಕಿ, ಹೊಳ್ಳಿ 2 ಬುಟ್ಟಿ ಒಗ್ಯಾನ್ರಿ ಬಟ್ಟೆ. ಅವನಷ್ಟು ನಾನ ಒಗ್ಯಾಕ ಕೂತೇನ್ರಿ. ಒಗದ್ರ ಅವ್ರೆಲ್ಲಾ ಕುಂತ ಮಾತ್ ಹೇಳ್ಕೊಂತ ಕುಂತಾರ್ರಿ. ಅವ್ರು ಉಳ್ಕಿದ್ದರ್ ಜನ ನಮ್ ಗಂಡನ್ ತಂಗ್ರಿ, ಹೊಳ್ಳಿ ನಮ್ ಚಿಕ್ಕಮ್ಮ, ಹೆಣ್ ಮಕ್ಳು ಅವ್ರೆಲ್ಲಾರು ಅಷ್ಟು ಕೂಡಿ ಕುಂತ ಮಾತಾಡತ್ತಾರ್ರಿ. ನಮ್ ಮನಿಯಾರ್ ಬಂದ್ರಿ ಏನಂದ್ರ, ಆಕಿ ಪವಿತ್ರ, ಆಕಿ ಸಣ್ಣಾಕಿದಾಳ, ನಿನ್ ಗೊತ್ತಾಗತ್ತಿಲ್ಲೋ, ಒಬ್ರು ಹಿಂಡಿ ಒಬ್ರು ಹಾರಾಕುದು ಗೊತ್ತಾಗತ್ತಿಲ್ಲೋ, ಹೋಗ್ಯಾನ್ ನೋಡ್ರಿ ತುಸ ಇರ್ತಾವ ಅವ ಗೊತ್ತಾಗುದಿಲ್ಲ ನಿನ್ಗೆ ಅಂತೇಳಿ ಅವ್ರ ತಂಗಿನ ಬೇದ್ರಿ ನಮ್ ಮನಿಯಾರ. ಭಯಾನ ಅಂತಂದ್ರ ಅದಕ್ಕ ನಾಯಕ್ ಮಾಡ್ಬೇಕ ನಿನ್ ಹೆಂಡ್ತಿ, ನಾನು ನೆಗ್ಯಾನ್ಯಾರನ ನಾಯಕ್ ಮಾಡ್ಬೇಕ, ನಿನ್ ಹೆಂಡ್ತಿಗ್ ಬೇಕಾರ ಹೇಳು ಸಕಾರ ಬಿಡು, ಆಕಿಗ್ ಮಾಡುವಳು ಬಿಡುವಳ, ನನಗೇನ್ ಆಗುದೈತಿ ಅಂತ ಹೇಳಿ ಅಂತಿದ್ರಿ ಅವ್ರ. ಆಕಿ ನಮ್ ಚಿಕ್ಕಮ್ರಿ ಹಂಗಾರ ಇರ್ವಾಲ್ ತಕ್ಕ ಒಗಿವ ನೀಯಾಡ ಅಂತೇಳಿ ಒಂದಿನಾನು ಅಂತಿದ್ದಿಲ್ರಿ ಅವ್ರ. ಅವ್ರು ಸಪೋರ್ಟ್ ಹಿಡ್ಕೊಂಡ್ ಮಾತಾಡ್ತಿಲ್ರಿ ಆಕಿ. ಮಾತಾಡಂತ್ಲೇನ ಅಂದ್ರ ಹೊಳ್ರಿ ಒಂದ್ ದಿವ್ಸ ನಮ್ಮ ಮನಿಯಾರ ಬ್ಯಾಡ ಅಂತೇಳಿ ಅಂದು ನಮ್ನ ಹೊರ ಕರ್ಕೊಂಡ್ ಅವ್ರ. ಅವ್ರ ಮಕ್ಳ ನಮ್ಮ ಸಣ್ಣವನ್ ಮಕ್ಳ್ರಿ, ಚಿಕ್ಕಮ್ಮನ್ ಮಕ್ಳ್ರಿ, ಗಂಡ್ ಮಕ್ಳ್ರಿ, ಅವ್ರಿಗೆ ಹೆಣ್ ಮಕ್ಳಿಲ್ಲ. ಇರಾಂತ್ಲೇನ ಅಂದ್ರ ಇವ್ರಿಬ್ರು ಗಂಡ ಹೆಂಡ್ತಿ ಮನ್ಯಾಗಿದ್ರ ನಾ ಸಾಲಿ ಕಲಿಯುದಿಲ್ಲ, ಹೊಲ ಕೆಲ್ಸ ಮಾಡುದಿಲ್ಲ, ಇವ್ರ ಮನಿ ಬಿಟ್ಟು ಹೊರಗ್ ಹಾಕಿದ್ರ ನಾ ಸಾಲಿಗ್ ಹೋಗ್ತೀನಿ, ಇಲ್ಕಂದ್ ಸಾಲಿಗ್ ಹೋಗುದಿಲ್ಲ ಅಂತ ಅಂದ್ರಿ ಅವ್ರ. ಹಂಗ ನನ್ ಗಂಡ ಇದ್ದಾಗ ಸುಮ್ರಾವ್ರಿ ಅವ್ರ. ನನ್ ಗಂಡ ಹೊರಗ್ ಹೋದಂದ್ರ ನಾ ಮನ್ಯಾಗ ಒಬ್ಬಾಕಿರ್ತಿದ್ನಲ್ರಿ, ನಾನ್ ಮುಂದ್ ಹಿಂಗ ಅನ್ನುದ್ರಿ. ಹಿಂಗ ಅನ್ನೋಂತ್ಲೇನ ಅಂದ್ರ ನನ್ಗ ಮನ್ಸಿಗ್ ಬಾಳ್ ಹತ್ತಿದ್ದುರಿ ಇವ ಎಲ್ಲಾ. ಹತ್ತಂತ್ಲೇನ ಅಂದ್ರ ಆಮೇಲೆ ಮನಿ ಬಿಟ್ಟು ಹೊರಗ್ ಬಂದಿವ್ರಿ. ಆಕಿ ನಮ್ ಚಿಕ್ಕಮ್ಮ ಏನಂದ್ರಿ, ಎಷ್ಟು ವರ್ಷ ಆ ಸಮಯದಲ್ಲಿ? ನನಗ್ರಿ 14 ವರ್ಷ 15 ವರ್ಷ ಇದ್ದೂರಿ. 15 ವರ್ಷ ರೀ. ಅಂದ್ರೆ ಎಲ್ಲ ನಡಿಬೇಕಾದ್ರೆ ನಿಮ್ಗೆ 15 ವರ್ಷನಾ? ಹ್ಞೂನ್ರಿ. ಅಂದ್ರೆ ನಿಮ್ಗೆ 14-13 ಮದುವೆ ಮಾಡಿದ್ರಾ? ಹ್ಞೂನ್ರಿ, ಸಾಲಿ ಕಲಿಯುವಾಗನ ಲಗ್ನ ಮಾಡಿದ್ರಿ ಅವ್ರ.
ಮನ್ಯಾಂದ ಇಂಥ ಮನ್ಯಾಗ ಕೆಟ್ಟ ಸಂಸ್ಕಾರ ಇವತ್ತಿಗೂ ಇದೆಯಾ ಅಲ್ಲಿ? ಹ್ಞೂನ್ರಿ ಐತ್ರಿಪಾ ಏನ್ ಮಾಡುದ್ರಿ ಇನ್ನೂ ಹೇಳ್ಕೊಂಡ್ರ ಬಾಳ ಐತ್ರಿ ಸರ್. ನೀವ ಕೇಳಿದ್ರಿ ಚಿಕ್ಕಮ್ಮರ್ ಅಂತಾರ್ರಿ, ಯಾರು ಚಿಕ್ಕಮ್ಮರ್ ಯಾರು ಆಗುದಿಲ್ರಿ. ಹ್ಮ್ ಈ ರಾತ್ಲೇನಂದ್ರ ಹೊರಗ ಮನಿ ಬಿಟ್ಟ ಹೊರಗ್ ಹಾಕಿದ್ರಿ ಅವ್ರ ನಮ್ನ. ಹ್ಮ್ ಹ್ಮ್ ಹೊರಗ್ ಹಾಕಾನಂದ್ರ ಅಪ್ಪ ಏನ್ರಿ ಇಲ್ಲೇ 1 ಕಿಲೋಮೀಟರ್ ಐತ್ರಿ ತವ್ರ ಮನಿ ಗಂಡನ್ ಮನಿ ರೀ ನಮ್ಗ. ಹ್ಮ್ 1 ಕಿಲೋಮೀಟರ್ ರೀ. ಹ್ಮ್ ಅಪ್ಪ ನನ್ನ ನೋಡಾಕಂತ ಹೇಳ್ರಿ ಬುತ್ತಿ ಕಟ್ಕೊಂಡ್ ಮನಿಗ್ ಬಂದಾನ್ರಿ. ಹ್ಮ್ ಬುತ್ತಿ ಕಟ್ಕೊಂಡ್ ಮನಿಗ್ ಬಂದ್ರಿ. ಅವಾಗ ಏನಂದ್ರಿ ಅವ್ರ ಚಿಕ್ಕಮ್ಮ ಏನಂದಾಳ್ರಿ, ದೊಡ್ಡ ಮನ್ತನ್ದಾರು ಅವ್ರು ಹೊಲಕ್ಕ ಚರಕ ಕರ್ಕೊಂಡ್ ಹೋಗ್ಯಾರು, ಬರ್ತಾಳ ಅಂತ ಹೇಳಿ ಅಪ್ಪನ್ ಮುಂದ್ ಹೇಳ್ಯಾರಿ. ಜಗಳಾಡಿದ್ದು ಮನಿ ಬಿಟ್ಟು ಹೊರಗ್ ಹಾಕಿದ್ದು ಅಪ್ಪನ್ ಮುಂದ್ ಹೇಳಿಲ್ರಿ, ಹ್ಮ್ ಹೇಳೇ ಇಲ್ರಿ. ಅವ ಅಪ್ಪ ಬಂದು ಸುಮ್ನ ಬುತ್ತಿ ಕೊಟ್ಟು ಹೋಗ್ಯಾನ್ರಿ ಅವ್. ಹ್ಮ್ ಕೊಡ ಅಂತ್ಲೇನ ಅಂದ್ರ ಹೆಣ್ಮಕ್ಳಿಗೆ ಇವೆಲ್ಲಾ ಕಡುಬ ಚಕ್ಕಲಿ ಇವೆಲ್ಲಾ ಕೊಟ್ಟು ಹೋಗ್ತಾರ್ರಿ ಹಬ್ಬಕ್ ಬಂದ್ ಹ್ಮ್ ಅಂತ ಹೇಳಿ ಅವ್ರು ಬಂದ್ ಕೊಟ್ಟು ಹೋಗಾಕಂತ ಹೇಳಿ ಬಂದಾರ್ರಿ. ಹಿಂಗಪ್ಪ ನಾವ್ ಹೊರಗ್ ಮನಿ ಬಿಟ್ಟು ಹೊರಗ್ ಹಾಕಿವಿ, ಅವ್ರ ಮನಿ ಬಿಟ್ಟು ಹೊರಗ್ ಹೋಗ್ಯಾರ ಅಂತ ಹೇಳ್ಬೇಕಿಲ್ರಿ ಅಪ್ಪನ್ ಮುಂದ್, ಹ್ಮ್ ಹೇಳೇ ಇಲ್ರಿ. ಅವ್ರು ಸುಮ್ನ ಕೊಟ್ಟ ಹಂಗಾರ ಕರ್ಕೊಂಡ್ ಹೋಗಿರ್ಬೇಕ್ ಬಿಡಿ, ಹಂಗಾರ ಈಗ ಮದ್ವಿ ಆಗೈತಿ ಹೊಲಕ್ಕ ಕರ್ಕೊಂಡ್ ಹೋಗಿರ್ಬೇಕಂತ ಹೇಳಿ ಅಪ್ಪ ಬುತ್ತಿ ಕೊಟ್ಟ ಸುಮ್ಮ ಹೋಗ್ಯಾರ್ರಿ. ಹ್ಮ್ ಸುಮ್ ಹೋಗಂತ್ಲೇನ ಅಂದ್ರ ಆಮ್ಯಾಗ ಅವ್ರು ನಮ್ಮ ಮನಿಯಾರ ನೀ ಹೋಗು ಹೊಲಕ್ಕ, ಕಣ್ ಮುಂದೆ ಇದ್ರ ಜಗಳಕ್ಕವು, ನೀ ಹೊಲಕ್ ಹೋಗಂತೇಳಿ ನಮ್ಮ ಮನಿಯಾರ ಅವ್ರ ಅಣ್ಣತಮ್ಮರ್ದ್ ಹೊಲಕ್ಕ ಚರಗಾ ಚೆಲ್ಲಾಕ್ ಕಳ್ಸಿದ್ರಿ ಅವ್ರ. ಹ್ಮ್ ಕಳ್ಸಾನ್ ಅಂತ್ಲೇನ ಅಂದ್ರ ನಮ್ ಜೊತೆ ಮಾತಾಡಕ್ ಹೆದ್ರಿಕ್ ಬರಾತೈತ್ರಿ. ಅಯ್ಯಯ್ಯೋ ಇಲ್ಲವ ಮಾತಾಡವ, ನಮ್ ಭಾಷೆ ಬಾಳ ಇವಕ್ಕ ಏನ್ ಇಲ್ರಿ. ತೊಂದ್ರೆ ಇಲ್ಲ. ಆ ನಿಮ್ಮ ಹೇಳ್ಬೇಕು ಅನ್ನೋ ಆ ಶುದ್ಧ ಮನಸ್ಸಿದೆಯಲ್ಲವ, ಹ್ಞೂನ್ರಿ ಹೇಳ್ತಾಯಿ ಅದೇನ್ ನಂಗೆ ಅರ್ಥ ಆಗ್ಲಿ ಆದ್ರೆ ನಿನ್ನೆ ಕೇಳ್ತೀನಿ, ಏನ್ ತೊಂದ್ರೆ ಇಲ್ಲ. ಹ್ಞೂನ್ರಿ ಹೇಳುವ. ಇರಾತ್ಲೇನ ಅಂದ್ರ ಇಕ್ಕಟ್ಟ ಚರಗಾ ಚೆಲ್ಲಿ ಮನಿಗ್ ಬಂದಿವ್ರಿ. ಮನಿಗ್ ಬರಾನ ಅಂದ್ರ ಬೆಳಗ್ಗೆ ಮುಂಜಾನ್ಯಾಗ ಅಪ್ಪಾರ್ ಮನಿಗ್ ಹೋದಿವ್ರಿ ಇಬ್ರು ಗಂಡ ಹೆಂಡ್ತಿರಿ. ಹಿಂಗವ್ವ ಮತ್ತ ನಿಮ್ ತಂಗಿ ಚಿಕ್ಕಮ್ಮ ಹಿಂಗ್ ಮನಿ ಬಿಟ್ಟು ಹೊರಗ್ ಹಾಕ್ಯಾಳ ಅಂತೇಳಿ ಅಂದಿವ್ರಿ ನಾವ್ ಅವ್ವನ್ ಮುಂದ. ಅನಾತ್ಲೇನ ಅಂದ್ರ ಯಾಕ ಅಂದ್ಲ, ಹಿಂಗ ಕೆಲ್ಸ ಮಾಡಾಕ ಉಷ್ಟು ನನ್ ಮ್ಯಾಲ ಬಿಡ್ತಾರ ಬೇವ, ಮತ್ತ ಅವ್ರೆಲ್ಲಾ ಏನು ಮಾಡುದಿಲ್ಲ, ನೀ ಮಾಡು ದುಡ್ಯಾಕ್ ಹೋಗು ಅಂತಾರ ನನಗ. ಸಾಲಿ ಕಲ್ತಾಕ್ರಿ ನಾ ನಮ್ ಮನ್ಯಾಗ ಒಂದ್ ಹೊಲ್ದಾಗ ಕೆಲ್ಸ ಮಾಡ್ದಕ್ಕೆಲ್ರಿ ಸರ ನಾನು. ಅದು ಸಾಲಿ 9ನೇತ ಸಾಲಿ ಕಲಿಯುವಾಗನ ಇನ್ನೂ ಅರ್ಧೋಟ ಮುಗಿಸ್ಕ್ಯಾರ ಲಗ್ನ ಮಾಡ್ಸ್ಯಾರ್ರಿ ಅಂತ ತಂಗಿರಿ ಅವ್ರ ಚಿಕ್ಕಮ್ರಿ. ಇರಾತ್ಲೇನ ಅಂದ್ರ ಹಿಂಗ್ರಿ ಹೊರಗ್ ಹಾಕ್ಯಾಳಿವ ನಿಮ್ ತಂಗಿ ಅಂತ ಅನ್ನುತ್ಲೇನ ಅಂದ್ರ ಯಾಕ ಅವಲ್ಲವ ಹೋಗಿ ಕೇಳ್ತೇನೆ ಆಕಿನ್ ಅಂತೇಳಿ ಹೋಗಿ ಅವ್ರ ತಂಗಿನ್ ಕೇಳ್ಯಾಳ್ರಿ. ಯಾಕವ್ವ ನಿನ್ ಮಗಳು ಅಷ್ಟ ನನ್ ಮಗಳಾದ್ರು ಅಷ್ಟ, ಹಂಗ್ಯಾಕ್ ಹೊರಗ್ ಹಾಕಿದಿ ನೀನ್ ಅಂತೇಳಿ ಅವ್ವ ಕೇಳ್ಯಾಳ್ರಿ ತಂಗಿನ. ಕೇಳಾನ ಅಂದ್ರ ಅವ್ವನ್ ಮುಂದ್ ಹೇಳ್ತಾಳ್ರಿ, ಅವ್ರ ಬೇಕಂತ ಹೋಗ್ಯಾರ ಮನಿ ಬಿಟ್ಟು ಹೊರಗ್ ಅಂತೇಳಿ ಅವ್ವಾರ್ ಮುಂದ್ ಅಂತಾರ್ರಿ. ಅಂದ್ರೆ ನಿಮ್ಮ ಅತ್ತೆ ಸ್ವಂತ ನಿಮ್ಮ ಅಮ್ಮನ ತಂಗಿನ? ಹ್ಞೂನ್ರಿ ಅಮ್ಮನ್ ತಂಗಿನ. ಅಂದ್ರ ಅಮ್ಮ ಅಂದ್ರ ಅವ್ವ ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ನಾನು ಒಂದು ಎಕ್ಸಸೈಸ್ ಅಲ್ಲಿ ಬರ್ಕೊಂಬೇಕಷ್ಟೇ. ಹಂಗಾರ ಹೇಳ್ರಿ ಸರ್. ಇಲ್ಲಿ ಹೇಳುವ ಆಯ್ತು. ನಿಮ್ಮ ಅಮ್ಮಗ್ ಹೋಗಿ ಕೇಳಿದಾಗ ಅವರೇ ಹೋಗಿದ್ದಾರೆ, ನಾವು ಕಳಿಸಿಲ್ಲ ಅಂದ್ರು. ಹ್ಞೂನ್ರಿ ಇರಾಂತ್ಲೇನ ಅಂದ್ರಿ ಹೊಳ್ಳೆ ಹಂಗಾರ ಅವ್ರ ಏನಂದ್ರಿ, ನೀನ ಈಗ ನಿನ್ ಗಂಡ ಸಿಟ್ಟಿಗೆ ಅದ್ದಾನ ಮನಿ ಬಿಟ್ಟು ಹೋಗು ಅಂತೇಳಿ ಚಿಕ್ಕಮ್ಮ ಕಳ್ಸ್ಯಾಳ್ರಿ ಮೊದಲ. ಮನಿ ಬಿಟ್ಟ ಹೋಗ್ ನೀನ, ಅವ್ ನಿನ್ ಗಂಡ ಸಿಟ್ಟಿಗೆ ಅದ್ದಾನ ಬೈತಾನವ, ಮುಂದಿದ್ರ ಜಗಳಾಡೋದಕ್ಕತ್ ಅಂತ ಹೇಳ್ರಿ ಮೊದಲ ಹೊರಗ್ ಹಾಕ್ತಾಕಿ ಚಿಕ್ಕಮ್ಮರಿ. ಹಾಕಿದೇನ್ರಿ ನಾನ್ ಹಂಗಾರ ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ನಾ ಹೊರಗ್ ಹೋಗೇನ್ರಿ. ಹೊರಗ್ ಹೋಗಂತೇನ ಅಂದ್ರ ಅವ್ರದ್ ಇನ್ನೊಂದ್ ಮನಿ ಐತ್ರಿ, ಆ ಮನಿಗೆ ಹೋಗಿವ್ರಿ ನಾವ್. ಹೊಳ್ಳಿ ನಾನ ಒಂದ್ ಹೊಲಕ್ ಹೋಗ್ ಬಂದ್ರಿ, ಇವ್ರ ಮನಿಗ್ ಹೋದ್ರ ನಿನ್ ಗಂಡ ನಿನ್ ಬ್ಯಾರ್ ಇಟ್ಟಾನ, ನಮ್ ಮನಿ ಒಳಗ್ ಬರಾಕ್ ಹೋಗ್ಬೇಡ ನೀ ಅಂತ ಹೇಳಿದ್ರಿ ಅವ್ರ. ಹೇಳಂತೇನ ಅಂದ್ರ ನಾನು ಇವ್ರ ನನ್ ಗಂಡನ ತಂಗಿರಿ, ನಿನ್ ಚಪ್ಪಲ್ ತಗೋ, ನಿನ್ ಬ್ಯಾಗ್ ತಗೋ, ಎಲ್ಲಾ ತಗೋ, ನಮ್ ಮನಿಗ್ ಬರಾಕ ಹೋಗ್ಬೇಡ ನೀನ್ ಒಟ್ಟ ಅಂತ ಹೇಳಿ ಅಂದ್ರಿ ಅವ್ರ. ಅನ್ನತ್ಲೇನ ಅಂದ್ರ ಯಾಕ್ ಸಿಗೋವ ಹಂಗ್ಯಾಕಂತಿ ಅಂತೇಳಿ ಅನ್ನತ್ಲೇನ ನಿನ್ ಗಂಡ ನಿನ್ ಬ್ಯಾರ್ ಇಟ್ಟಾನ, ನೀ ಬ್ಯಾರೆ ಹೋಗು, ಒಟ್ಟ ನೀ ನಮ್ ಮನಿ ಸನಿಯಕ್ ಬರಾಕ್ ಹೋಗ್ಬೇಡ, ನಮ್ ಮನ್ಯಾಗಿಂದ ಏನು ತಗೊಂಡ್ ಹೋಗ್ಬೇಡ, ನಮ್ ಮನ್ಯಾಗಿಂದ ಏನೇನು ನಮ್ ಮನಿಗೆ ಬರಾಕ ಹೋಗ್ಬೇಡ ಅಂತಂದ್ರಿ ಅವ್ರ. ಹಂಗ ಅನ್ನತ್ಲೇನ ಅಂದ್ರ ಹೊಳ್ರಿ ಹಂಗಾರ ನಮ್ದು ಗಂಡಂದ ಆಸ್ತಿ ಮಾರ್ಯಾರ್ರಿ. ಒಂದ್ ನನ್ ಮದ್ವಿ ಆಕಿನ ಮೊದಲ್ರಿ ಆಸ್ತಿ ಹೊಲ ಮಾರ್ಯಾರಿ 10 ಲಕ್ಷದ ಮೇಲ್ರಿ.
ಮಾರಾನ ಅಂದ್ರ ಅದಕ್ಕ ನಾ ಏನನ್ರಿ, ನಾನ್ ನಿಮ್ ಮನಿ ಬಿಟ್ಟು ಹೋಗ್ತೀನಿ, ನಮ್ದು ಏನೇನ್ ಐತಿ ಕೊಟ್ಟು ಬಿಡುವ, ನಿಮ್ ಮನ್ಯಾಗ 5 ನಿಮಿಷ ನಾನ್ ನಿಂದ್ರುದಿಲ್ಲ, ನಾವ್ ಹೋಗ್ಬಿಡ್ತೇವಿ ನಿಮ್ ಮನ್ಯಾಗ ಇರುದಿಲ್ಲ ಅಂತ ಅನ್ರಿ ನಾನ. ಹಂಗ ಅನ್ನಂತ್ಲೇನಂದ್ರ ನೀ ಏನ್ ಸಂಬಂಧು, ನೀ ಏನ್ ಸಂಬಂಧ ಇದೀಯಾ, ಏನದಿ ನೀನು ಸಂಬಂಧ ಇಲ್ಲ ಅಂತ ಹೇಳಿ ಕೇಳಿದ್ರಿ ಅವ್ರು. ನಾನು ಗಂಡಗ ಹೆಂಡ್ತ್ಯಾ ಬಂದಿನ ಅಂದ್ಮೇಲೆ ನನ್ ಸಂಬಂಧ ಇರ್ತೈತಿ, ನಾ ಕೇಳೋಕಿನ ಅಂತ ಹೇಳಿ ನಾನ್ರಿ. ನೀ ಸಂಬಂಧ ಇಲ್ಲ, ನೀ ಓಡ್ ಬಂದಿ ಅಂತಂದ್ರಿ ನನಗ. ಹೌದಾ, ನಾ ಓಡ್ ಬಂದಿನ, ಓಡ್ ಬಂದ್ರ ನಮ್ಮ ಮನಿ ಮಠ ಹೆಣ್ ಕೇಳಾಕ್ ಬಂದಾಕಿ ನೀನ್. ನೀ ಬಂದಾಗ ನಾವು ನಮ್ಮಪ್ಪ ನಮ್ಮವ್ವ ಹೆಣ್ ಕೊಡ್ತಾರ, ನೀನ ಬರ್ಲಿಕ್ಕಂದ್ರ ನಮ್ಮಪ್ಪ ನಮ್ಮವ್ವ ಯಾಕೆ ಹೆಣ್ ಕೊಡ್ತಾರು ಅಂತೇಳಿ ನಾ ಕೇಳಿನ್ರಿ. ಕೇಳಾನಂತ್ಲೇನ ಅಂದ್ರ ಬಡಿದು ಹಡಿದು ಎಲ್ಲಾ ಮಾಡಿ ಕಟ್ಗಿ ತಗೊಂಡ್ ಬಡದಾಳ್ರಿ, ಕೋಲ್ ತಗೊಂಡ್ರಿ. ನಗಿ ಬರಾತೈತೇನ್ರಿ? ಇಲ್ಲ 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 ಹೇಳುವ. ನಮ್ ಭಾಷೆ ಬದ್ಲಿ ಅಕ್ಕಾವ್ರಿ ಅದಕ್ರಿ. ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ಹ್ಞೂನ್ರಿ, ಅದಕ್ಕ ಕೋಲ್ ತಗೊಂಡ್ ಬಡ್ದಿಲ್ರಿ ನಮ್ಮ ಚಿಕ್ಕಮ್ರಿ. ಬಡ್ಯಾನ್ತೇನ ಅಂದ್ರ ಆಮ್ಯಾಗ ನಾವು ಅಕ್ಕಿ ಬ್ಯಾಡ ಅಕ್ಕಿ ಉಸಾಬ್ರನ್ನ ಬೇಡ ಅಂತಂದು ನಾವು ಗಂಡ ಹೆಂಡ್ತಿ ದುಡ್ಕೊಂತ ಮಾಡ್ಕೊಂತ ಹೊಂಟಿದ್ದೀವ್ರಿ ನಾವು. ನಮ್ ಮನಿಯಾರ ನನ್ನ ಹಾರೆಕ್ಕ ಕಳಿಸ್ತಿದ್ದಿಲ್ರಿ. ಎಲ್ಲಿದ್ರಿ ನೀವ್ ಅವಾಗ? ಬೇರೆ ಮನೆ ಮಾಡ್ಕೊಂಡ್ರ? ಅದ ಊರಾಗ ಬ್ಯಾರೆ ಮನ್ಯಾಗ ಇದ್ದೀವ್ರಿ. ಇರಾಂತ್ಲೇನ ಅಂದ್ರಿ ಅವ್ರು ಬಡಿದು ಹೊಡಿದು ಮಾಡೋದಕ್ಕ ನಮ್ಮ ಮನ್ಯಾರ ನಾನ್ ಹೆಂಡ್ತಿನ್ ನೀವ್ ಬಡಿಯಂಗಿಲ್ಲ, ಎದರ ಸಂಬಂಧ ಬಡಿತೀರ ನಾನ್ ಹೆಂಡ್ತಿನ ಅಂತ ಕೇಳಿದ್ದಕ್ಕ, ನೀ ಹೆಂಡ್ತಿ ಮಾತ ಕೇಳ್ತಿ, ನೀ ಹೆಂಡ್ತಿ ಇದನ್ನ ಮಾಡ್ತಿ ನೀನು ಅಂತೇಳಿ ನನ್ ಗಂಡನ ಬೈತಿದ್ರಿ ಅವ್ರು. ಹೊಳ್ಳೆ ಅವ್ರ ಸಾಬ್ರಿನ ಬ್ಯಾಡ ಅಂತಂದು ನಾವು ಸುಮ್ಮಿದ್ದೀವ್ರಿ. ಸುಮ್ಮಿರಾಂತೇನ ಅಂದ್ರ ಅವ್ರು ಹೊಳ್ಳೆ ನಾವು ಬ್ಯಾಡ ಅಲ್ಲಿ ಅಂತ ಅಂದು ನನ್ ಗಂಡನ ಸ್ವಂತ ಊರಿಗ್ ಬಂದಿವ್ರಿ ನಾವು. ಸ್ವಂತ ಊರಿಗೆ ನಮ್ ಮನಿನೂ ಇದ್ದಿದ್ದಿಲ್ರಿ, ಏನು ಇದ್ದಿದ್ದಿಲ್ರಿ. ನಮ್ದ ರೊಕ್ಕ ನಮ್ಗ್ ಕೊಡ್ರಿ, ನಾವ್ ಹೊಲ ಮಾರಿದ್ದು ರೊಕ್ಕ ಕೊಡ್ರಿ, ನಾವು ನಮ್ ಮನಿ ಹಾಕ್ಸ್ಕೊಂಡ್ ನಮ್ ಊರಾಗ ಇರ್ತೀವಿ ಅಂತ ಕೇಳಿನ್ರಿ ನಾನು. ಹೇಳಿದ್ದಕ್ಕ ನೀ ಏನ್ ಸಂಬಂಧ ಇದಿ ಕೇಳಾಕ, ನೀ ಏನ್ ಸಂಬಂಧ ಇಲ್ಲ, ನೀ ಅವ್ರನ್ನ ಈಟ್ರ ಹಾಕಿಲ್ಲ, ನೀ ಏನ್ ಜಪ ಮಾಡಿಲ್ಲ, ನಾವ್ಯಾಕ್ ಕೊಡಾಕ್ ಹೋಗುನು ಅಂತ ಅಂದ್ರಿ ಅವ್ರ. ಹಂಗನ್ನತ್ಲೇನ ಅಂದ್ರ ನಮ್ ಲಗ್ನ ಯಾಕೆ ಮಾಡ್ಬೇಕಾಗಿತ್ತು, ನೀನ ಇಷ್ಟೆಲ್ಲಾ ನನ್ನ ಕರ್ಕೊಂಬಂದ್ ಅನ್ಭವ್ಸುದು ನನಗ ಎದಕ್ ಬೇಕಾಗಿತ್ತು, ನಿನ್ಗಾರ ಎದಕ್ ಬೇಕಾಗಿತ್ತು, ನನ್ ಯಾಕೆ ಲಗ್ನ ಮಾಡ್ಕೊಂಬಂದಿ ಅಂತೇಳಿ ನಾ ಕೇಳಿನ್ರಿ. ಯಾರನ್ನ? ಚಿಕ್ಕಮ್ಮನ್ರಿ. ಕೇಳಿದ್ರ ಇಲ್ಲ ನಾ ಏನ್ ನೀನ ಓಡಿ ಬಂದಿ ಅಂತ ಅಂದ್ರಿ ನನಗ. ನಾನಾ ಬಂದಿನಂತ್ರಿ ಓಡಿ, ಗಂಡ ಬೇಕಂತ ಹೇಳ್ರಿ ಅವ್ರೆಲ್ಲಾ ಹೇಳ್ತಾರ್ರಿ. ಸರಿ, ಈಗ ನೀವು ಬೇರೆ ಬಂದಾಯ್ತು. ಹ್ಞೂನ್ರಿ, ಬ್ಯಾರೆ ಬಂದಿವ್ರಿ. ಇಲ್ಲಿ ನಮ್ಮ ಹೆಂಗಾರ ಯಾಕಾವಲ್ದಕ್ಕಂತ ಹೇಳ್ರಿ ಇಲ್ಲಿ ನಮ್ಮ ಗಂಡನ್ ಸ್ವಂತ ಊರಿಗೆ ಬಂದಿವ್ರಿ ನಾವು. ಸ್ವಂತ ಊರಿಗೆ ಬರಾನಂತ್ಲೇನ ಅಂದ್ರ ಮನಿ ಹಾಕ್ಸ್ಕೊಂಡು ಒಂದ್ ಅಷ್ಟರಿ ತಗಡಿಂದ ಮನಿ ಹಾಕೊಂಡ ಅದೀವ್ರಿ ನಾವೀಗ. ಅಂದ್ರೆ ಸೀಟ್ ಮನೆ? ಹ್ಞೂನ್ರಿ. ಅಂದ್ರೆ ಜಾಗ ಇತ್ತ? ಹ್ಞೂನ್ರಿ, ಜಾಗ ಐತ್ರಿ, ಹೊಲ ಐತ್ರಿ, ಎಲ್ಲಾ ಐತ್ರಿ. ಹೊಲ ಬಟ್ ಮನೆ ಇರ್ಲಿಲ್ಲ? ಹ್ಞೂನ್ರಿ, ಮನೆ ಇದ್ದಿದ್ದಿಲ್ರಿ. ಯಾರು ನಿಮ್ಗ ಸಮಯದಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಸ್ವಲ್ಪ ನೇರವಾಗಿದ್ದು? ಯಾರು ಬಂದಿಲ್ರಿ. ನಾನು ನನ್ ಗಂಡ ಅಷ್ಟ ಕಟ್ಟಿವ್ರಿ ನಾವು. ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇತ್ತ ಅವತ್ತಿಗೆ? ದುಡ್ಡು ಅಂದ್ರಿ ಈಗ 10 ಲಕ್ಷ ರೂಪಾಯಿ ಹೊಲ ಮಾರಿದ್ರ ಅಂದ್ರಲ್ರಿ, ಅದ್ರಾಗ 2 ಲಕ್ಷ ರೂಪಾಯಿ ಕೊಟ್ಟಿದ್ರಿ ಅವ್ರ. 2 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ಹೊಲ ನಮ್ದ್ರಿ. ಮಾರಿದ್ದ ಅವ್ರು? ಮಾರಿದ್ದವ್ರು. ಅಂದ್ರೆ ಒಟ್ಟಿಗೆ ಇದ್ದಾಗ ಮಾರಿದ್ದು? ಒಟ್ಟಿಗೆ ಅಂದ್ರಿ ಇವ್ರ ತಾಯಿ ಸಾಯನ್ ಅಂತಲೇನಂದ್ರ ಇವ್ರ ದೊಡ್ಡವರಾದ್ರಲ್ರಿ, ಇವ್ರ ಮದ್ವಿ ಖರ್ಚು ನಾವೆಲ್ಲ ಹಾಕೋಣ ಅಂತ ಹೇಳ್ರಿ ಇವ್ರದ ಹೊಲ ಮಾರಿ ಇವ್ರಿಗೆ ಲಗ್ನ ಮಾಡ್ಯಾರ್ರಿ ಅವ್ರು. ಹಿಂಗ್ ಲಗ್ನ ಮಾಡಂತ್ಲೇನ ಅಂದ್ರಿ. ಆಮ್ಯಾಗ ಇಲ್ಲಿ ಮನಿ ಹಾಕ್ಸ್ಕೊಂಡ್ ತಗಡಿನ ಮನಿ ಹಾಕ್ಸ್ಕೊಂಡ್ ಇಲ್ಲಿ ಜೀವನ ಮಾಡ್ಕೊಂತ ಹೊಂಟಿದ್ರಿ ನಾವ್. ಅವ್ರ ಉಸಾಬರಿನ ಬೇಡ, ಒಟ್ಟ ಇವ್ರ ತಂಗಿನೂ ಬಾಳ ಹಲ್ಕಾದಾಳ್ರಿ, ಬೈತಾಳ್ರಿ ಹಂಗ. ಯಾರ ತಂಗಿ? ನಮ್ಮ ನಾದ್ನಿ? ಹ್ಞೂನ್ರಿ, ನಮ್ಮ ಮನ್ಯಾರ ತಂಗಿರಿ. ಅವ್ರ ಮಾತ್ ಕೇಳಿ ನಾನು ಕಪ್ಪಗದಿನಂತ್ರಿ, ನೀ ಹಂತಾಕಿ ನೀ ಹಿಂತಾಕಿ ಅಂತೇಳಿ ಅಂತಾರ್ರಿ. ಅದಕ್ಕ ನಾನು ನೋಡಾಕ್ ಬಂದಾಗ ನೀವೇನ್ ಕಣ್ ಮುಚ್ಕೊಂಡಿದ್ರನ ಅಂತೇಳಿ ಕೇಳಿನ್ರಿ ನಾನು. ಅಂದ್ರೆ ನೀವು ಕಪ್ಪಗಿದ್ದೀರಾ ಅಂತ? ಹ್ಞೂನ್ರಿ, ಕಪ್ಪಗದಿನ ಅಂತೇಳಿ ಅದ ನನ್ನ ಮನ್ಸಿಗೆ ತುಂಬಾ ನೋವು ಆತ್ರಿ ಸರ್. ಬಟ್ ನಿಮ್ ಗಂಡ ಆ ರೀತಿ ಏನ್ ಅನ್ನಲ್ಲ ನಿಮ್ಮನ್ನ? ನನ್ ಗಂಡ ಉಸಾಬ್ರಿನ ತೆಗಿದಿಲ್ರಿ, ನನ್ ಗಂಡ ಏನು ಅನ್ನೋದಿಲ್ರಿ. ಈ ತಂಗಿರು ಅಥವಾ ಇವ್ರದಷ್ಟೇ ಸಮಸ್ಯೆ? ಹ್ಞೂನ್ರಿ, ಇರಾಂತ್ಲೇನ ಅಂದ್ರಿ ಈಗ ಇಲ್ಲಿ ಬಂದಿನ್ರಿ.
ಈಗ ಇಲ್ಲಿ ಮಾಡ್ಕೊಂತ ಹೊಂಟಿವ್ರಿ ಅಲ್ಲಿ ಅವ್ರು ಆಮ್ಯಾಗ ಅವ್ರ ಉಸಾಬ್ರಿನ ನಾವು ಬಿಟ್ಟು ಬಿಟ್ಟಿದ್ದೀವ್ರಿ ನಾವು. ಹ್ಮ್ ಉಸಾಬ್ರಿನ ಬಿಟ್ಟು ಬಿಡಣ ಅಂದ್ರ ಹೊಳ್ಳಿ ನನ್ನ ತವ್ರ ಮನ್ಯಾನವ್ರಿ ಮನಿ ಹಾಕ್ಸಿದ್ರಿ. ಹ್ಮ್ ಮನಿ ಹಾಕ್ಸಾನ ಅಂದ್ರ ನಾನು ಹೊಟ್ಬ್ಯಾನೆ ಹಚ್ಕೊಂಡಿನ್ರಿ. ಯಾಕೆ ಎದ್ರ ಸಂಬಂಧ ಅಂದ್ರಿ ಇವ್ರೆಲ್ಲಾರು ನನಗ್ ಹಿಂಗ್ ಮಾಡಿದ್ರಲ್ಲ ಅಂತೇಳಿ ನೆಲನ ಹಿಡಿದ್ ಬಿಟ್ಟೇನ್ರಿ ನಾನು. ಹೊಟ್ಟೆ ಬ್ಯಾನಿ ಅಂದ್ರೆ ನಿಮಗೆ ಅದರಿಂದ ನೋವಾಯ್ತು ಅಂತ. ಹ್ಞೂನ್ರಿ. ಹ್ಮ್ ಬಾಳ್ ಮನ್ಸಿಗ್ ತಗೊಂಡ್ ಅಂದ್ರೆ ನೀವು ಬಿಟ್ಟಿದ್ರಿ. ಮನ್ಸಿಗೆ ತಗೊಂಡು ಹಾಸಿಗೆ ಹಿಡಿದ್ರ? ಹ್ಞೂನ್ರಿ, ನಿಮ್ಮ ಮಾತ್ ಕೇಳನ ಎದ್ದಿನ್ ನೋಡ್ರಿ ಸರ. ಅಯ್ಯೋ ಹಾಗೇನಿಲ್ಲವ. ಬಟ್ ಇಲ್ಲಿ ಹೊರಗಡೆ ಬಂದು ನೀವು ಒಂದು ಪುಟ್ಟ ಮನೆ ಮಾಡ್ಕೊಂಡ್ರಿ, ಏನ್ ಕೆಲಸ ಮಾಡ್ತಿದ್ರಿ? ಅಂದ್ರೆ ಇಬ್ರು ಹೊರಗಡೆ ಹೋಗಿ ದುಡಿತಿದ್ರಾ? ಇಲ್ರಿ, ನಮ್ ಮನ್ಯಾರ ಅಷ್ಟ ದುಡಿತಿದ್ರಿ, ನಾನು ಹೊರಗ್ ಕಳಿಸ್ತಿದ್ದಿಲ್ರಿ ಅವ್ರು. ನಿಮ್ ಮನ್ಯಾಗ ಮಾಡಿ ನನಗೊಂದ್ ರೊಟ್ಟಿ ಮಾಡಿ ಹಾಕಿದ್ರ ಸಾಕ್. ಯಾಕಂದ್ರ ನಾ ಒಂದ್ ರೊಟ್ಟಿಗಾಗಿ ಬಾಳ ಅನ್ನುಲ್ ಉಂಡಿನಿ, ತ್ರಾಸ್ ಉಂಡಿನಿ. ಹ್ಮ್ ಬ್ಯಾಡ ನನಗ್ ನೀ ದುಡ್ಯಾಕ್ ಪಾಪ. ಹೋಗುದ. ಅಂದ್ರೆ ಈಗ ಹೊಟ್ಟೆ ತುಂಬ ಊಟ ಹಾಕುವ ಸಾಕು, ನಾನು ದುಡ್ಕೊಂಬತ್ತೀನಿ. ಯಾಕಂದ್ರೆ ನಾನು ಬೇರೆಯವ್ರ ಮೇಲೆ ಇದ್ದಿದ್ರಿಂದ ನನಗೆ ಹಂಗ್ಸಿ ಊಟ ಹಾಕ್ತಿದ್ರು. ಈಗ ನೀನಾದ್ರೂ ಹ್ಞೂನ್ರಿ. ನನಗೆ ಹೊಟ್ಟೆ ತುಂಬ ಹಾಕು ಅಂತ. ಹ್ಞೂನ್ರಿ, ಹಂಗ ಅಂತಿದ್ರಿ ಅವ್ರ. ಪಾಪ. ಹ್ಮ್ ಹ್ಮ್ ನನಗೂ ಬಾಳ ಜೀವ ಮರಾಮರ ಅಂತಿತ್ರಿ ಸರ್. ಹ್ಮ್ ಹ್ಮ್ ಈ ರಾತ್ರಿ ಏನಂದ್ರ ಅವ್ ಈಗಾದ್ರೂ ನನ್ನ ದುಡ್ಯಾಕ್ ಕಳ್ಸುದಿಲ್ರಿ. ಯಾಕಂದ್ರ ನೀನು ಮಿದು ಅದಿ, ಬ್ಯಾಡ ನೀ ಹೊರಗ್ ಹೋಗುದು, ನನಗ ಒಂದ್ ರೊಟ್ಟಿ ಮಾಡಾಕ್ ಸಾಕ್, ನೀನ್ ದುಡ್ಯಾಕ್ ಹೋಗುದ್ ಬ್ಯಾಡ, ನಾ ದುಡ್ದ್ ತಂದ್ ಹಾಕ್ತೀನಿ, ನೀನ್ ಮಾಡ್ ಹಾಕು, ನಾವಿಬ್ರು ಚಂದಂಗ್ ಇರುನು ಅಂತೇಳಿ ಅಂತಾರ್ರಿ ಅವ್ರು. ಹ್ಮ್ ಒಬ್ಬ ಅದ್ಭುತ. ಹ್ಞೂನ್ರಿ. ಹ್ಮ್ ಈ ರಾತ್ರಿ ಏನಂದ್ರಿ ನಾ ಏನ್ ಮಾಡೇನ್ರಿ, ಖಾಲಿ ಕುಂತ್ರಿ ಏನಾಗುದೈತಿ, ಬ್ಯಾಡ ನಾನ್ ಹೊಲಿಗಿ ಕ್ಲಾಸಿಗ್ ಹಚ್ತೀನ್ರಿ ಅಂತನ್ರಿ ನಾನು. ಹ್ಮ್ 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 ಹೊಲಿಗಿ ಕ್ಲಾಸಿಗ್ ಹಚ್ಚಿದ್ರಿ. ಹ್ಮ್ ಕಲಿತ್ನ್ರಿ, 5 ತಿಂಗಳು ಕಲತ್ ಈಗ ಮನ್ಯಾಗ ಅರ್ಬಿ ಹೊಲಿತೀನ್ರಿ. ಅರ್ಬಿ ಅಂದ್ರೆ ಬಟ್ಟೆ? ಹ್ಞೂನ್ರಿ, ಮನ್ಯಾಗ ಅರ್ಬಿ ಹೊಲಿತೀನ್ರಿ. ಹಿಂಗ ಮತ್ತ್ ಹೊಳ್ಳಿ ಅವ್ವಾರ್ ಮನಿ ಹಾಕ್ಸಿದ್ರಿ. ಹ್ಮ್ ಅಂದ್ರೆ ಮನಿ ಹಾಕ್ಸ ನಿಮ್ಮ ಅಮ್ಮವ್ರು ಮನೆ ಕಟ್ಸ್ಕೊಟ್ರು? ಅವ್ರ ಕಟ್ಸ್ಕೊಂಡ್ರಿ ಅವ್ರ. ಓಕೆ, ಅವ್ರು ಹ್ಮ್ 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 ಅವ್ರ ಕಟ್ಸ್ಕೊಂಡ್ರಿ. ಕಟ್ಸ್ಕೊಳಂತ್ಲೇನ ಅಂದ್ರ ನಾನು ಅವ್ ಗೃಹ ಪ್ರವೇಶ ಅಂತಾರಲ್ರಿ, ಹೌದವ. ಹೋದ್ನ್ರಿ ನಾನ. ಹ್ಮ್ ಹೋಗಾಣತ್ಲೇನ ಅಂದ್ರ ಅವತ್ತು ನನಗ ಆರಾಮ್ ಇದ್ದಿದ್ದಿಲ್ರಿ. ಹ್ಮ್ ಆರಾಮ್ ಇದ್ದಿದ್ದಿಲ್ಲ. ಹಂಗ ದವಾಖಾನಿ ತೋರ್ಸ್ಕೊಂಬಂದ್ ಮಕ್ಕೊಂಡಿದ್ದೀನ್ರಿ ಸರ ನಾನು. ಹ್ಮ್ 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 ಮನ್ಕೊಂಡ್ ಇನ್ನ ಮನಿ ಓಪ್ನಿಂಗ್ದಾಗ ಮಕ್ಕೊಂಡಾಳ ಅಂತೇಳಿ ಅಂತಾರಂತೇಳಿ ಓಡ್ಯಾಡಿ ದಗದ ಮಾಡೀನ್ರಿ. ಹ್ಮ್ ಹ್ಮ್ ಕೆಲ್ಸ ಮಾಡೀನ್ರಿ. ಹ್ಮ್ 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 ಕೆಲ್ಸ ಮಾಡಿ ಇದಾಗಿ ಎಲ್ಲಾ ಮನಿ ಓಪ್ನಿಂಗ್ ಮುಗಿತ್ರಿ, ಎಲ್ಲಾ ಮುಗೀತು. ಇನ್ನ ನಾವ್ ನಮ್ಮೂರ್ ಕಡೆ ಬರ್ಬೇಕಂತೇಳಿ ಹೊಂಟ್ ಬರಾತಿದ್ವಿ ನಾವ್. ಹ್ಮ್ ಅಂದ್ರ ಶುಕ್ರಾರಿ 2ನೇ ತಿಂಗ್ಳ್ರಿ 12ನೇ ತಾರೀಕಿಗೆ ಮನಿ ಓಪ್ನಿಂಗ್ ಆಗೇತ್ರಿ. ಹ್ಮ್ ಆಗಂತ್ಲೇನ ಅಂದ್ರ ಅವತ್ತ ನಮ್ಮ ಅಣ್ಣನ್ ಮಗಾರಿ ಮನಿ ಮುಂದ ಹೊಲ್ಲಾಗ್ ಇದ್ದೀವ್ರಿ ನಾವ್. ಅವ್ವಾರು ಹೊಲ್ಲಾಗ್ ಇದ್ರಿ. ಹ್ಮ್ ಹೊಲ್ಲಾಗ ತೋಟದಾಗ ಮನಿ ಅಂತಾರಲ್ರಿ ಸರ್. ತೋಟದ ಮನೆ. ಹಾನ್ರಿ, ಹ್ಮ್ ತೋಟದ್ ಮನಿ ಅಂತಕ್ರಿ. ಕೌಲ್ ಇತ್ರಿ. ಓಕೆ. ಕೌಲ್ರಿ ಅಂದ್ರ ಹೊಲಗೊಳಿಗ್ ನೀರ್ ಹಾಸಾಕ್ ಕೌಲಿ ಮಾಡಿರ್ತಾರಲ್ರಿ. ಅಂದ್ರೆ ಚಾನಲ್. ಹ್ಞೂನ್ರಿ, ಹ್ಮ್ 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 ಅದನ್ನ ಮಾಡಿದ್ರಿ ಅವ್ರ. ಹ್ಮ್ ಹ್ಮ್ ಅದನ್ನ ಮಾಡಂತ್ಲೇನ ಅಂದ್ರಿ ಅವ್ ಹುಡುಗ ಅಕ್ಕ ಅದಾಳ್ರಿ, ನಾ ಅದೇನಿ, ಅವ್ವ ಅದ, ಅಪ್ಪ ಅದಾನ, ಅಣ್ಣ ಅದಾನ, ಅಕ್ಕ ಅದಾಳ, ಅಣ್ಣನ್ ಹೆಂಡ್ತಿ ಅದಾಳ್ರಿ, ಎಲ್ರೂ ಅದಾರ್ರಿ. ಹ್ಮ್ ನಾನು ಆರಾಮಿಲ್ಲ ಅಂತ ಹೇಳ್ರಿ ಮಕ್ಕೊಂದಿನ್ರಿ ಸರ್. ಹ್ಮ್ ಎಳ್ನೀರ್ ಕುಡಿದ್ರಿ. ಹ್ಮ್ ಹುಡುಗ್ರಿ ಅವ ಆಡ್ಕೊಂತ ಹೋಗಿ ಕೌಲ್ಯಾಗ ಬಿದ್ಬಿಟ್ಟಾನ್ರಿ. ಎಷ್ಟು ವರ್ಷದ ಹುಡುಗ? 1.5 ವರ್ಷ ರೀ. ಅಂದ್ರೆ 1.5 ವರ್ಷ ರೀ. 2 ವರ್ಷ? 1.5 ರೀ. 1.5. 1.5 ವರ್ಷ ಅಂದ್ರೆ 1.5 ವರ್ಷನಾ? ಹ್ಞೂನ್ರಿ. ಓಕೆ ಓಕೆ ಓಕೆ, ಸರಿನವ, ಹೇಳವ. ಹ್ಞೂನ್ರಿ, ಆ ಹುಡುಗ್ರಿ ಹ್ಮ್ ಆಡ್ಕೊಂತ ಹೋಗಿ ಕೌಲ್ಯಾಗ ಬಿದ್ದಾನ್ರಿ ನೀರ್ನ್ಯಾಗ್ರಿ. ಹ್ಮ್ 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 ಬೀಳಾನಂತ್ಲೇನ ಅಂದ್ರಿ ಅವ್ರು ಹಿಕ್ಕಟ್ಟ ನೋಡ್ತಿವ್ರಿ, ಹುಡುಗ ನೀರ್ನ್ಯಾಗ ಬಿದ್ದ ತೀರ್ಕೊಂಡ್ಬಿಟ್ಟಾನ್ರಿ. ಅಯ್ಯೋ. ತೀರ್ಕೊಂಡ್ ಬೀಳಾನ ಅಂದ್ರ ನಾನ ಅಣ್ಣನ್ ಹೆಂಡ್ತಿಗ್ ಹೇಳಿನಿ, ಸರಸ್ವತಿ ಶಿವ ಕಾಣ್ವಲ್ಲ ನೋಡು ಅಂತೇಳಿ ಮಕ್ಕೊಂಡೆಲ್ಲೇ ಹೇಳಿನ್ರಿ ನಾನು. ಆದ್ರೂ ಎದ್ದು ಹೋದ್ನ್ರಿ ನಾನು. ಹ್ಮ್ ಎದ್ದು ಹೋಗಿ ನೋಡಿನ್ರಿ, ಕಾಣ್ಲೇ ಇಲ್ರಿ. ಅವ ಅಕ್ಕನ್ ಮಕ್ಳ ಇನ್ನೊಬ್ಬನ ಅಣ್ಣನ್ ಮಗ ಆಡಾಕ್ ಕುಂತಿದ್ರಿ ಅವ್ರು. ಹ್ಮ್ ಆಡಾಂತೇನ ಅಂದ್ರ ಅವ್ರನ್ನ ಕೇಳಿನಿ, ಇಲ್ಲ ಇಲ್ಲಿ ಬಂದಿಲ್ಲ ಅಂತೇಳಿ ಅಂದ್ರಿ. ಅವ್ರು ನೀರ್ ನೋಡಾನ ಅಂದ್ರ ಹೊಟ್ರು ಮಂದ ಕೌಲ್ಯಾಗ ನೀರ್ನ್ಯಾಗ ಬಿದ್ದ್ ಬಿಟ್ಟಾನ್ರಿ ಆಡ್ಕೊಂತ ಹೋಗ್ರಿ. ಹ್ಮ್ 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 ಬೀಳಾನಂತ್ಲೇನ ಅಂದ್ರ ಆಮ್ಯಾಗ
ಅಪ್ಪ ಅಣ್ಣ ಅಕ್ಕ ಎಲ್ಲಾರು ಹುಡುಕ್ಯಾಡಕತ್ತಿರು ನೀರ್ನ್ಯಾಗ. ಅಪ್ಪ ದುಬುಕ್ ಅಂತ ಜಿಗದ ಹುಡ್ಗುನ್ ತಗೊಂಡಾನ್ರಿ. ಅಂದ್ರೆ ತುಂಬಾ ಆಳ ಇತ್ತ? ಹ್ಞೂನ್ರಿ, ಬಾಳ ನಮ್ಮ ಒಂದ್ 5 ಅಡಿ 6 ಅಡಿ ನೀರ್ ಇತ್ರಿ. ಅಷ್ಟ್ರಿ. ಅದು ಬೆಳಾನಂತ್ಲೇನ ಅಂದ್ರ ಹೊಳ್ಳಿ ಅವಾಗ ನಾ ಫೋನ್ ಹಚ್ಚಿ ಹಿಂಗ್ ಆಗೇತಿ ಬೇ ಅವ್ವ ಅಂತೇಳಿ. ಅವ್ವ ಊರಿಗ್ ಹೋಗಿಲ್ರಿ ಅವಾಗ. ಬ್ಯಾರೆ ಊರಿಗ್ ಹೋಗಿಲ್ರಿ. ಬ್ಯಾರೆ ಊರಿಗ್ ಹೋಗಿದ್ಲು. ನಾ ಫೋನ್ ಹಚ್ಚಿ ಅವ್ವ ಹಿಂಗ್ ಆಗೇತಿ ಅಂತ ಹೇಳಿ ನಾನ ಹೇಳಿನ್ರಿ ಅವ್ವಾರ್ಗೆ. ಅವ್ವಾರತಿ ಎಲ್ಲಾರು ಬಂದ್ರಿ. ಬರಾನ ಅಂದ್ರ ಇವ್ರ ತಂಗ್ಯಾರು ಬಂದ್ರಿ. ಇವ್ರ ತಂಗ್ಯಾನ ಬರುಂತ್ಲೇನ ಅಂದ್ರ ಬಡದ ಈಕೆ ಸಾಯ್ ಹೊಡ್ದಾಳಂತಂದ್ರಿ ನನಗ್ರಿ. ನನಗ ನೀವೇ ಸಾವಿ ಕಾರಣ ಅಂತ? ಹ್ಞೂನ್ರಿ. ಇವ್ರ ಸೋದರ ಅತ್ತಿನ ಸಾಯ್ ಹೊಡ್ದಾಳ ಅಣ್ಣನ್ ಮಗನ್ ಅಂತ ಹೇಳ್ರಿ. ಕೂಡಿದ್ದ ಸತ್ ಮಂದಿ ನೋಡಾಕ್ ಮಂದ್ಯಾಗನ ಅಂದ್ ನನ್ ಬಡ್ಯಾಕ್ ನಿಂತ್ ಬಿಟ್ರಿ ಎಲ್ಲ. ಇವಕಿ ಚಿಕ್ಕಮ್ಮ ಅಷ್ಟರಿ. ಈಗ ಸೇರ್ತಿದ್ದಿಲ್ಲಲ್ರಿ ಚಿಕ್ಕಮ್ಮ, ಆಕಿರಿ. ಆಕಿ ಇನ್ನೇಬೇಕ್ ಚಿಕ್ಕಮ್ಮ ರೀ. ಇವ್ರು ಒಟ್ಟ 6 ಮಂದಿ ಅಕ್ತಂಗ್ಯಾರ್ರಿ. 6 ಮಂದಿ ಅಕ್ತಂಗ್ಯಾರ್ರಿ. ಅದ್ರಾಗ 2 ಅಕ್ತಂಗ್ಯಾರ 3 ಮಂದಿನ ರಾಮದುರ್ಗ್ ಕೊಟ್ಟೈತ್ರಿ. 3 ಮಂದಿನ ರಾಮದುರ್ಗ್ ಅಂದ್ರ ಅಕ್ಕ ತಂಗಿನ ಅಣ್ಣ ತಮ್ಮಗ್ ಅಂತೇಳಿ ಒಂದ ಮನಿಗ್ ಕೊಟ್ಟೈತ್ರಿ. ಅವ್ರೆಲ್ಲಾ ಈಗ ಡಿವೈಡ್ ಆಗ್ಯಾರ್ರಿ. ಒಬ್ಬಕಿನ್ನ ಮತ್ತೊಂದ್ ಹಳಿ ಕೊಟ್ಟೈತ್ರಿ. ಇಲ್ಲೇ 1 ಕಿಲೋಮೀಟರ್ ಅನ್ನಲ್ರಿ, ಅಷ್ಟ ಕೊಟ್ಟೈತ್ರಿ. ಕೊಡಾನಂತ್ಲೇನ ಅಂದ್ರ ಅವ್ರು ಈಗ ಏನ್ ಹೇಳ್ಬೇಕಂದ್ರ ಸರ್ ನಂಗ್ ನೆನಪ ಆಗುದಿಲ್ರಿ ಸರ್. ಇರ್ಲವಾ ಅವ್ರು ನಿಮ್ಮನ್ ಬಡಿತಾ ಇದ್ರು ನೀವೇ ಕಾರಣ ಅಂತ? ಹ್ಞೂನ್ರಿ. ಅವ್ರು ನಾನ ಹೇಳಿನ್ರಿ ಅವ್ವಾರಿಗ್ ಫೋನ್ ಹಚ್ಚಿ ಹೇಳಾಂತ್ಲೇನ ಅಂದ್ರ ಅವ್ರು ಬಂದ್ರಿ. ಬರಾನ ಅಂದ್ರ ಹುಡುಗನ ಎತ್ಕೊಂಡ್ ನಾ ಕುಂತೀನ್ರಿ ಸರ್. ಕುಂದ್ರಾನತ್ಲೇನ ಅಂದ್ರಿ ಅವ್ರು ಆಕಿ ನಮ್ ಚಿಕ್ಕಮ್ಮ ಬಂದ್ರಿ ನನ್ನ ಬಡದಿಲ್ರಿ. ಬಡಂತ್ಲೇನ ಅಂದ್ರ ಆಕಿ ಜೊತಿನ 10 ವರ್ಷ ಆತ್ರಿ ಮಾತಾಡುದ್ ಬಿಟ್ರಿ. ನಮ್ ಮದ್ವಿ ಆಗಿ 10 ವರ್ಷ ಆತ್ರಿ ಸರ್. ಅವಾಗಿದ್ದ ಆಕಿ ನಮಗ್ ಮನಿ ಬಿಟ್ಟು ಹೊರಗ್ ಹಾಕಿದ್ಲಲ್ರಿ. ಊಟ ಮಾಡಿದ್ದು ಅಂಗಿಸ್ತಿದ್ಲ್ರಿ. ಹೊಳ್ಳೆ ಒಂದ್ ಉಟ್ಕೊಂಡ್ರು ತಟ್ಕೊಂಡ್ರು ಉಂಡ್ರು ತಿಂಡ್ರು ಎಲ್ಲಾನು ಒಟ್ಟ ಬೈಯಾಕ್ರಿ ನನ್ನ. ಹಿಂಗಾಗತ್ಲೇನ ಅಂದ್ರ ಆಕಿ ಜೊತಿನ ಮಾತಾಡುದ್ ಬ್ಯಾಡಪ್ಪ ದೇವ್ರ ಅಂತ ಹೇಳ್ರಿ ಆಕಿ ಜೊತೆ 10 ವರ್ಷ ಆತ್ರಿ. ನಾ ಇಂದಿಗೂ ಮಾತಾಡುದಿಲ್ರಿ ಆಕಿ ಜೊತಿರಿ. ಎಲ್ಲಾರು ತಾಯಿಗಳು ಅಂತಂಬ್ರುಗಳು ಎಲ್ಲಾರು ಹೇಳ್ತಾರಿ ಮಾತಾಡವ ಯಾಕ ಏನ್ ಅನ್ಯ ಪುಣ್ಯ ಅವ್ರ ಸುತ್ತ ಇರ್ತೈತಿ ಮಾತಾಡಂತಾರ. ನಾ ಮಾತಾಡುದಿಲ್ಲ. ಮಗುದ್ ಹೇಳವ. ಹ್ಞೂನ್ರಿ. ಮಗುದಂದ್ರಿ ಮಗುನ್ ಹುಡ್ಕೊಂಡ್ ಕುಂತೀನ್ರಿ ನಾನ. ಅವ್ರು ಬಂದ ಬಡದ್ರಿ. ಅವ್ರ ಬಡ್ಯಾನ ಅಂದ್ರ ಇವ್ರು ಈಕೆ ಸಾಯ್ ಹೊಡ್ದಾಳ, ಅಣ್ಣನ್ ಹೆಂಡ್ತಿನೂ ಈಕೆ ಬಡ್ದಾಳ, ಹೆಣ್ ಮಕ್ಕಳ ಬಡ್ದಾರ. ಹ್ಞೂನ್ರಿ. ಹೆಣ್ಮಗಳ ಬಡ್ದಾಳು, ಹೆಣ್ಮಕ್ಳ ಅಣ್ಣನ್ ಹೆಂಡ್ತಿನೂ ಬಡ್ದಾರ, ಅಣ್ಣನ್ ಮಗನು ಬಡದ ಕೆರೆಗೆ ಹಾಕ್ಯಾರ ಅಂತೇಳಿ ಹೇಳಿದ್ರಿ ಅವ್ರು. ಹೇಳಂತ್ಲೇನ ಅಂದ್ರ ನಾನು ಅವಾಗ ನಾವು ಒಳಗ ದುಃಖನ್ಯಾಗ ಅದೀವ್ರಿ ಸರ್ ಮನಿ ಒಳಗ. ಅವ್ರು ಹೊರಗೆಲ್ಲಾ ಮಂದಿ ಹೋಗುದು ಬರುದು ಮಾಡ್ತೈತಲ್ರಿ. ಅವ್ರ ಮುಂದ ಹೇಳಿ ಕಳ್ಸಾಕ್ ನಿಂತ್ ಬಿಟ್ಟಾರ್ರಿ. ಹೇಳಿ ಕಳ್ಸಾಕ್ ನಿಂದ್ರಾನ ಅಂದ್ರ ನಾ ಹೇಳಿ ಅವ್ವಾರ್ಗಿ ಕರದ ಹೇಳಿನ್ರಿ ನಾನ. ನಿಮ್ಮ ತಂಗಿ ಹಿಂಗ ಅನ್ನಕೂತಾಳೆವ್ವ ಹೇಳಕ್ಕಿಗೆ ಮತ್ತ ನೋಡ್ ಬ್ಯಾರೆ ಆಕತಕ್ಕಿಗೆ ಏನಂತ ಹೇಳಿ ಹೇಳಿನ್ರಿ ನಾನು ಅವಾಗ ಸನ್ನಿಲೆ. ಹೇಳಂತ್ಲೇನ ಅಂದ್ರ ಇವ ಸುಮ್ನೀರ್ ಈಗ ಮಂದ್ಯಾಗ ಎಲ್ಲಿದ ಬ್ಯಾಡ ಜಗಳ ಮಾಡುದ ಆಕಿನ್ ಕೇಳಾಕ್ ಬರ್ತೈತಿ ಅಂತ ಹೇಳಿ ಅಂದ್ಲ. ಸಣ್ಣ ವಿಷಯ ಆದ್ರಿ ಕೇಳಾಕ್ ಬರ್ತೈತಿ ಅನ್ಬೋದ್ರಿ. ಅಣ್ಣನ್ ನಮ್ ಮಗನ್ ಸಾಯ್ ಹೊಡ್ದೇನಂತಂದ್ರ ಈ ಎಲ್ಲಿ ಹೋಗದ್ರಿ ಹಂಗಾರಿ ಸರ್. ಹೇಳಂತೇನ ಅಂದ್ರ ಆಮ್ಯಾಗ ಹೊಳ್ರಿ ಎಲ್ಲಾರು ಇಡೇ ಊರ್ ಸುದ್ದಿನ ಆಗ್ಬಿಡ್ತ್ರಿ ಇದು. ಹೆಣ್ಮಕ್ಳು ಬಡದಾರ, ಆ ಸೋದರತ್ತಿ ಮಕ್ಕಳ ಸೋದರತ್ತಿಯಾರ ಬಡದ ಹೊಳಿಗ್ ಹಾಕ್ಯಾರ ಅಂತ ಹೇಳಿದಲ್ರಿ. ನಾನು ಅದ್ ಮಾತಿನಿಂದ ಮನ್ಸಿಗ್ ತಗೊಂಡ ಮತ್ತಟನ್ ಎಲ್ಲಾ ಹೇಳಿದ್ನ್ರಿ ನಾನು. ನಾನು ಏನು ಮಾಡಿದ್ಲ ತಪ್ಪು ಮಾಡಿದ್ಲನ. ನನಗ್ ಇನ್ನೂ ಮಕ್ಳಿಲ್ರಿ ಸರ್. ನನಗ್ ಇನ್ನೂ ಮಕ್ಳಾಗಿಲ್ರಿ. ನಮ್ಮ ಅಣ್ಣನ್ ಮಕ್ಕಳನ್ನ ಬಾಳ್ ಜೀವ ನೋಡ್ಕೊಂತೀನ್ರಿ ಸರ್. ನಮ್ಮ ಅಣ್ಣನ್ ಮಕ್ಕಳ ಅಂತಿ ಅವ್ರಿಗೆ ನಮ್ಮ ಮನ್ಯಾಗ ಏನೋ ಒಂದ್ ತಿನ್ಸಾ ಮಾಡಿದ್ರು ನಮ್ಮ ಅಣ್ಣನ್ ಮಕ್ಳಿಗೆ ಕೊಟ್ಟು ಕಳಿಸ್ತೀನ್ರಿ ನಾ. ಇಲ್ಲೇ ಸನಿ ಐತ್ ಅಂತ ಹೇಳ್ಕ್ಯಾರ್ರಿ. ಅಂತಾದ್ ಕುಂತ್ರಿ ಮಗಳು ಸಾಯ್ ಹೊಡದ್ಲಲ್ಲ ಅಂತೇಳಿ ಇಂತ ಅಪವಾದ ಹೊರಿಸಿದ್ರಿ ಅವ್ರ. ಬಟ್ ಅವ್ರ ಬಿಟ್ಟು ನಿಮ್ಮ ಅಣ್ಣ ಅಥವಾ ನಿಮ್ಮ ಅತ್ತಿಗೆ ಅವ್ರೇನಾದ್ರು ಅದ್ರ ಬಗ್ಗೆ ಮಾತಾಡುದ್ರ? ಅವ್ರ ಏನು ಅಂದಿಲ್ರಿ. ಯಾಕಂದ್ರ ನಾವ್ ಉಷ್ಟ್ರು ಅದೀವಿ, ನಾವ್ ಯಾಕ ನಮ್ ಸಣ್ಣವ್ ಹಂಗ ನಮ್ಮ ಚಿಕ್ಕಮ್ಮ ಮಾಡುದಿಲ್ಲ ಹಂಗ ಅಂತೇಳಿ ಅಣ್ಣನ್ ಹೇಳ್ತಂದ್ರಿ. ನಮ್ಮ
ತಾಯಿ ಸುಳ್ಳು ನಮ್ ಚಿಕ್ಕಮ್ಮರ್ ಖರೆ ಅಂತಿದ್ರಿ ಅವ್ರ. ಹ್ಮ್ ಅಂದ್ರ ನಾವೆಲ್ಲಾ ಚಲೋ ಇದ್ ನೋಡ್ರಿ ಅವ್ರ ಹಂಗೆಲ್ಲಾ ಮಾತಾಡ್ತಿದ್ರಿ ಅವ್ರು. ಹ್ಮ್ ಅದಾದ್ಮೇಲೆ ಹಾಸಿಗೆ ಹಿಡಿದ್ರಿ. ಹ್ಞೂನ್ರಿ ಹಾಸ್ಗಿ ಹಿಡಿದು ತಲಿ ಕೆಡ್ಸ್ಕೊಂಡ್ ನಾ ಹೇಳ್ಬೇಕಂದ್ರಿ ಸತ್ತ ಹೊಕ್ಕಿನ್ರಿ ಸರ್. ನಿಮ್ಮ ಮಾತಿನಿಂದ ನಾನು ಒಂದ್ ಸ್ವಲ್ಪ ಎದ್ದ ನಡ್ಯಾಕತ್ತೇನ್ ನೋಡ್ರಿ ಸರ್ ಹೇಳ್ಬೇಕಂದ್ರ. ಈಗ ಎಷ್ಟು ವರ್ಷ ನಾವು ನಿನಗೆ? ನನಗೀಗ 26 ವರ್ಷ ರೀ ಸರ್. ಬರೋಬ್ಬರಿ ಮದುವೆ ಆಗಿ ಒಂದು 14-15 ವರ್ಷ ಆಗಿದೆ. ಇಲ್ರಿ 10 ವರ್ಷ ಆತ್ರಿ. ಓಕೆ ಓಕೆ 2000 ಅಂದ್ರೆ ನೀವು 14 ವರ್ಷ ಇದ್ದಾಗ ಮದುವೆ ಆಗಿದ್ದ? ಹ್ಞೂನ್ರಿ ಸರ್. ಈಗ ಅದರಿಂದ ಸ್ವಲ್ಪ ಸ್ವಲ್ಪ ಹೊರಗಡೆ ಬರ್ತಿದ್ದೀರಿ. ಹ್ಞೂನ್ರಿ ಆದ್ರೂ ನನಗ ಮರ್ಯಾಕ್ ಆವಲ್ತ್ರಿ ಸರ್. ಅದೊಂದ್ ಆತ್ರಿ. ಮತ್ ಹೇಳ್ರಿ ನಮ್ ಮನ್ಯಾರ ಫ್ರೆಂಡ್ ಅಂತಿದ್ರಿ ಅವ್ರ. ಅವ್ರು ನಮ್ ಮನ್ಯಾರ ಕೆಲ್ಸಕ್ ಹೋಗವಲ್ರಿ ಸರ್. ಕೆಲ್ಸಕ್ ಹೋಗೋರ್ ಅವ್ರು ನನಗ ಪರಿಚಯ ಆದ್ರಿ ಸರ್. ಇದನ್ನೆಲ್ಲಾ ನಾನ್ ನೆಲ ಹಿಡಿದಿದ್ನಲ್ರಿ ನನ್ಗ ಮರ್ಯಾಕ್ ಅಂತ ಹೇಳ್ಕ್ಯಾರ ಅವ್ರು ನೀ ಏನು ತಲ್ಯಾಗ್ ತಗೋಬೇಡವಾ ಹಂಗೆಲ್ಲಾ ಏನ್ ಮಾಡ್ಕೊಳಕ್ ಹೋಗ್ಬೇಡ ಅಂತೇಳಿ ಮಾತಾಡಿ ಅವ್ರು ನನ್ ಮನಸ್ಸ ಚೇಂಜ್ ಮಾಡ್ಬಿಟ್ರಿ ಅವ್ರು. ನನ್ ಮನಸ್ಸು ಚೇಂಜ್ ಮಾಡಾನ ಅಂತಂದ್ರಿ ನಾನು ಅವ್ರ ಜೊತೆ ಮಾತಾಡ್ತೀನ್ರಿ ಅವ್ರು ನನ್ ಜೊತೆ ಮಾತಾಡ್ತಿದ್ರಿ. ಮಾತಾಡೋಂತ್ಲೇನ ಅಂದ್ರ ಹೊಳ್ಳಿ ಬಾಳ ಅಂದ್ರ ಅವ್ರನ್ ತುಂಬಾ ಬಾಳ ಹಚ್ಕೊಂಡ್ ಬಿಟ್ಟಿನ್ರಿ ಸರ್ ನಾನು. ಅವ್ರು ಏನ್ ಮಾಡಿದ್ರ ಏನ್ರಿ ಅವ್ರು ಹೊಳ್ಳಿ ನನ್ಗ ಈಗ ಹಚ್ಚಿದ್ರು ಫೋನ್ ಹಚ್ಚಿದ್ರುನು ಒಟ್ಟ ಅವ್ರು ನನ್ ಜೊತೆ ಮಾತಾಡುದಿಲ್ರಿ ಸರ್. ಅದೊಂದ್ ಮನ್ಸಿಗ್ ತಗೊಂಡು ಎಲ್ಲಾ ತಗೊಂಡ್ ನನ್ಗ ಎಲ್ಲಾ ಕಷ್ಟ ನನಗ ಬಂದೈತೇನ ಅಂತ ಹೇಳ್ಕ್ಯಾರಿ ಹಾಸಿಗೆನೆ ಹಿಡಿದಿನ್ರಿ ನಾನು. ಅಲ್ಲ ಅವ್ರನ್ನ ಹಚ್ಕೊಂಡ್ರಿ ಅಂದ್ರ ಅವ್ರಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇತ್ತ? ಹ್ಞೂನ್ರಿ ಮೊದಲ್ ಇತ್ರಿ. ಮೊದಲ್ ಪ್ರೀತಿಯಿಂದ ಮಾತಾಡ್ಸ್ತಿದ್ರಿ ಅವ್ರ. ಆಮ್ಯಾಗ ಬರ್ಬರ್ತಾ ಅಂದ್ರ ನಮ್ ಮನ್ಯಾರ ಅವ್ರ ಜೊತೆ ಕೆಲ್ಸ ಮಾಡೋ ಮಟ ಅಷ್ಟ ಕೂಡಿ ಮಾತಾಡ್ತಿದ್ರಿ ಅವ್ರ. ನಮ್ ಮನ್ಯಾರ ಕೆಲ್ಸ ಬಿಟ್ಟದಿಂದ್ರಿ ಅವ್ರು ನನ್ಗ್ ಫೋನ್ ಹಚ್ಚದ ಬಿಟ್ರಿ ನನ್ ಜೊತೆ ಮಾತಾಡೋದ ಬಿಟ್ಬಿಟ್ರಿ ಅವ್ರ. ಅಂದ್ರ ಯಾಕ್ ಹಿಂಗ್ ಮಾಡ್ತಾರ ನಂಬಿಕೆಕ ಮೋಸ ಮಾಡಿದ್ರಲ್ಲ ಅಂತಂದು ಅದೊಂದು ಮನ್ಸಿಗ್ ಬೇಜಾರ. ಇವ್ರು ಚಿಕ್ಕಮ್ಮ ಹಿಂಗ್ ಮಾಡಿಳು ಹಿಂಗ ಇವ್ರೆಲ್ಲಾ ಇಂತ ಅಪವಾದ ಹೊರ್ಸಿದ್ರು. ಜೀವನ್ದಾಗ ಬದುಕ್ಯಾರ ಏನ್ ಆಗೋದೈತ್ ಅಂತ ಹೇಳ್ಕ್ಯಾರಿ ನಾ ಸತ್ತ ಹೋಕ್ಕಿನಿವ್ವ ನನ್ ಉಳ್ಸು ನಾ ಉಳಿದಿಲ್ಲವ್ವ ಅಂತ ಹೇಳ್ರಿ ನಮ್ ಅವ್ವಾರ್ ಫೋನ್ ಹಚ್ಚಿ ಅಳಾಕ್ ಕುಂತ್ರಿ ನಾನು. ನನಗ ಮನ್ಸಿಗ್ ಬಾ ತಗೊಂಡ್ಬಿಟ್ಟೇನಿ ಅಂತ ಹೇಳ್ಕ್ಯಾರಿ. ತಗೊಂಡ್ ಬಿಡಾನಂತಂದ್ರಿ ಹೊಳ್ಳಿ ಹಿಂಗೆಲ್ಲಾ ಮಾಡ್ತಾರ್ರಿ ಹೆಂಗ್ ಮಾಡುದ್ರಿ ಸರ್? ನೋಡವ್ವ ಇಲ್ಲಿ ಇವತ್ತು ನೀನೇ ಹೇಳ್ತಾ ಇದೀಯ ಗಂಡ ದೇವರಂತವನು ಹ್ಞೂನ್ರಿ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ಮತ್ತೆ ಇಲ್ಲಿ ಬಹುಶಃ ನಿಮ್ಮನ್ನು 14 ವರ್ಷಕ್ಕೆ ಮದುವೆ ಮಾಡಿದ್ದು ಅಥವಾ ಈ ಎಲ್ಲ ಪರಿಸ್ಥಿತಿಗಳು ಒಂದು ಹಂತದವರೆಗೂ ಕೂಡ ಈ ಮದುವೆ ಮಾಡಿದ್ದು ಅವ್ರ ಮನೆಗೆ ಕೊಟ್ಟಿದ್ದು ಏನೂ ಜಗದ ನೋವು ನಲಿವು ಕಷ್ಟ ಸುಖಗಳೇ ಅರಿವಿಲ್ಲದ ಒಂದು ಹೆಣ್ಮಗಳನ್ನ ಆ ವಯಸ್ಸಲ್ಲಿ ಮದುವೆ ಮಾಡಿಕೊಟ್ಟಾಗ ಸಹಜವಾಗಿ ನಿಮಗಿಂತ ಹಿರಿಯರು ಅನ್ಸ್ಕೊಂಡಿರು. ಈಗ ಒಂದು ಕಡೆ ಕೆಲ್ಸಕ್ಕೆ ಹೋದ್ರೇನೆ ನಾವು ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆನೆ ವರ್ಷಾನುಗಟ್ಲೆಯಿಂದ ಅದೇ ಕಂಪ್ನಿಲಿ ಕೆಲಸ ಮಾಡಿರೋ ಸೀನಿಯರ್ಸ್ ಅಂತಕ್ಕಂಥವ್ರು ತುಳಿಯೋ ಬುದ್ಧಿ ಕಂಪ್ನಿಗಳಲ್ಲೇ ಇದೆ, ಇನ್ನು ಸಂಸಾರದಲ್ಲಿ ಇಲ್ಲದೆ ಇರುತ್ತಾ? ಈಗ ಅತ್ತೆ ಅನ್ನೋರ್ಗೆ ಯಾಕೆ ಅಥವಾ ಅತ್ತೆ ಅಥವಾ ಸ್ವಲ್ಪ ನಮಗಿಂತ ದೊಡ್ಡವರು ಮನೇಲಿದ್ದಾಗ ನಾವು ಯಾಕೆ ದುಃಖ ಅನುಭವಿಸ್ಬೇಕಾಗುತ್ತೆ ಅಂದರೆ ಅವ್ರು ಅಂದ್ಕೊಳ್ತಾರೆ ನಾನಿಲ್ಲಿ ತುಂಬ ವರ್ಷದಿಂದ ಇರೋಳು, ನಾನು ಹೇಳ್ದಂಗೆ ಇವಳು ಕೇಳಬೇಕು ಅಂತ. ಇದು ನಿನ್ನ ಸಂಸಾರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಇದೇ ಇದೆ. ಅರ್ಥ ಆಯ್ತಲ್ಲ? ಸರಿ, ಅದನ್ನು ದಾಟಿ ಏನು ಅದೃಷ್ಟವಶಾತ್ ಗಂಡ ನಿನ್ನ ಪರ ಇದ್ದ, ಗಂಡ ನಿನ್ನ ದುಃಖವನ್ನು ಅರ್ಥ ಮಾಡಿಕೊಂಡ, ಸರಿ ಹೊರಗಡೆ ಹೋಗೋಣ ಬಾ ಅಂದ, ಹೆಂಗೋ ಬದುಕುದ್ರಿ. ಈ ನಿಮ್ಮ ಅಣ್ಣನ ಮಗನ ಸಾವು ಮತ್ತು ಈ ಫ್ರೆಂಡ್ ಈ ಎರಡು ವಿಚಾರವನ್ನು ನೀನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಒಂದು, ಯಾವ ಹೆಣ್ಣು ಅಥವಾ ಯಾವ ಹೆಂಗಸು ಈಕೆ ಅಣ್ಣನ ಮಗನನ್ನು ಇವಳೇ ಕೊಂದಿದ್ದಾಳೆ ಅಂತ ಹೇಳ್ತಿದ್ದಾಳಲ್ಲೋ, ಆಕೆ ಅಲ್ಲಿಯವರೆಗೂ ತುಂಬ ನಿನ್ನ ಜೊತೆ ಗೌರವಾನ್ವಿತವಾಗಿದ್ದು ಅವತ್ತೊಂದು ದಿವ್ಸ ಮಾತ್ರ ನಿನ್ನ ಮೇಲೆ ಆಪಾದನೆ ಹೊರಿಸಿದ್ರೆ ಇದು ಯಾಕಪ್ಪ ಹಿಂಗೆ ಅಂತ ಅನ್ಬೋದಿತ್ತು. ಆ 10 ವರ್ಷದಿಂದಲೂ ಆಕೆ ಹಂಗೆ ಬಂದವಳಲ್ವಾ? ಅಂದ್ರೆ ಪ್ರತಿದಿನ ಕೋಳಿ ಕೂಗ್ತಾ ಇದೆ, ಮತ್ತೆ
ನಾಳೆ ಬೆಳಿಗ್ಗೆ ಕೋಳಿ ಕೂಗಿದಾಗ ಅಯ್ಯೋ ಕೋಳಿ ಕೂಗ್ತು ಅಂತ ಏನು ವಿಶೇಷವಾಗಿ ಆಶ್ಚರ್ಯ ಪಡೆಯಂಗಿಲ್ಲ, ಯಾಕಂದ್ರೆ ದಿನ ಅದನ್ನೇ ಮಾಡೋದು. ಅದು ಹ್ಞೂನ್ರಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿರೋ ಹಸುನೋ ದನನೋ ಮೇಕೆನೋ ಕೋಳಿ ಥರ ಕೂಗಿದ್ರೆ ಯಪ್ಪ ಏನಯ್ಯ ಇದು ಕೋಳಿ ಥರ ಕೂಗ್ತಾ ಇದೆ ಅಂತ ಆಶ್ಚರ್ಯ ಪಡ್ಬೋದು. ಯಾಕಂದರೆ ಎಂದೂ ಕೋಳಿಯ ರೀತಿ ಕೂಗದ ಒಂದು ಪ್ರಾಣಿ ಇವತ್ತು ಕೋಳಿ ಥರ ಕೂಗ್ತಾ ಇದೆ ಅಂದರೆ ನನಗೆ ಆಶ್ಚರ್ಯ. ಬಟ್ ದಿಸ ಕೋಳಿ ಥರ ಕೂಗುತ್ತೆ ಅಂದರೆ ನನಗಲ್ಲಿ ಆಶ್ಚರ್ಯ ಎಲ್ಲಿ ಬಂತು? ಹ್ಞೂನ್ರಿ. ಅಂದರೆ 10 ವರ್ಷದಿಂದಲೂ ನಿನ್ನನ್ನು ಬೈಕೊಂಡೇ ಬಂದಿರುವ ಆಕೆಯ ಬೈಗುಳ ಅವತ್ತೇನು ಹೊಸದಲ್ಲ ಅದು. ಬಟ್ ವಿಷಯ ಏನಂದರೆ ಆಕೆ ಸಾವಿನ ವಿಚಾರವನ್ನು ನನ್ನ ಮೇಲೆ ಹೊರಿಸಿ ಆಕೆಯ ಸೇಡನ್ನು ತೀರಿಸ್ಕೊಳ್ಳೋಕೆ ನೋಡ್ತಿದ್ದಾಳಲ್ಲ ಅನ್ನೋದು ನಿನ್ನ ಅಂತರಾತ್ಮಕ್ಕೆ ಗೊತ್ತು. ಬಟ್ ಇಲ್ಲಿ ನಿನ್ನ ಅಣ್ಣನಾಗಲಿ ಅತ್ತಿಗೆ ಆಗಲಿ ಅಥವಾ ಇತರರಾಗಲಿ ಈಕೆಯ ಯಾವುದೇ ಆರೋಪವನ್ನು ನಿನ್ನ ಮೇಲೆ ಹೌದು ಈಕೆ ಹೇಳ್ತಿರೋದೇ ಸರಿ ಇವಳೇ ಕೊಂದಿರೋದು ಯಾರೂ ಹಂಗಂದಿಲ್ಲ. ಈಕೆ ಹಂಗಂದಲೇ ಹೋಗಿದ್ದಿದ್ರೆ ಈಕೆ ಶತ್ರುತ್ವಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ, ಅವಳು ಹಂಗಂದಲೇಬೇಕಿತ್ತಲ್ಲಿ. ಅದೇ ನಿಮ್ಮ ಅಣ್ಣನೋ ಅತ್ತಿಗೆನೋ ಅಂದಿದ್ರೆ ನೀನು ದುಃಖ ಪಡ್ಬೋದಿತ್ತು, ಅಳ್ಬೋದಿತ್ತು. ಅವ್ರು ಯಾರು ಕಳ್ಕೊಂಡಿರೋರೇ ಅವ್ರು ಯಾರು ಅಂತಿಲ್ಲ. ಮತ್ತೆ ನಿನ್ನ ಆತ್ಮಸಾಕ್ಷಿಗೆ ಗೊತ್ತು ನೀನೇ ಹುಷಾರಿಲ್ಲದೆ ಮನೆ ಒಳಗಡೆ ಮಲಗಿದ್ದೆ. ಮತ್ತೆ ಎಲ್ಲರೂ ಹುಷಾರಿಲ್ಲದೆ ಹೋದಾಗಲೂ ಕೂಡ ಆ ಮಗುವಿನ ಬಗ್ಗೆ ಮೊದಲು ನೆನಪು ಮಾಡ್ಕೊಂಡಿದ್ದೆ ನೀನು. ನಿನ್ನ ಆತ್ಮತೃಪ್ತಿಗೆ ಅದು ನೆನಪಿರ್ಲವ, ಅರ್ಥ ಆಯ್ತಲ್ಲ? ಈಕೆ ಏನು ಆಪಾದನೆ ಮಾಡಿದ್ಲು, ಅಯ್ಯೋ ಇವಳೇ ಕೊಂದಿದ್ದಾಳೆ, ಇವಳೇ ಹೊಡೆದಿದ್ದಾಳೆ, ಇವಳೇ ಏನೋ ಮಾಡಿದ್ದಾಳೆ, ಈ ಹೆಂಗಸಿನ ಈ ಆರೋಪಗಳು ಅದು ಪೂರ್ವ ಕೋಪ ಏನಿತ್ತು ನಿನ್ನ ಮೇಲೆ, ಅಥವಾ ಅದನ್ನು ನಾವು ಪೂರ್ವಾಗ್ರಹ ಪೀಡಿತರು ಅಂತ ಅಂದರೆ ಹಿಂದೆಯಿಂದಲೂ ನಿನ್ನ ಬಗ್ಗೆ ಆಕೆಗೆ ಕೋಪ ಇದ್ದರೆ ಇಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿನ್ನನ್ನು ಸಿಗಾಕ್ಸೋ ಪ್ರಯತ್ನ ಮಾಡೇ ಮಾಡ್ತಾಳೆ. ನಾನು ಹೇಳೋದು ನಿನ್ನ ಮೇಲೆ ಯಾರಿಗೆ ಈ ಮುಂಚೆಯೇ ಕೋಪ ಇತ್ತೋ ಅವರು ತಮ್ಮ ಕೋಪವನ್ನು ಆ ಮೂಲಕ ಹೊರಗಡೆ ಹಾಕಿದ್ರೆ ಹೊರತು ಅವತ್ತಿನ ದಿನ ಯಾರೋ ಅಷ್ಟು ದಿನ ಚೆನ್ನಾಗಿದ್ದುಕೊಂಡು ಅವತ್ತ್ಯಾರೋ ಬದಲಾಗಿದ್ದಲ್ಲ. ಆ ಹೆಣ್ಣು ಬಹಳ ವರ್ಷಗಳಿಂದಲೂ ಆಕೆ ಹಂಗೆ ಬಂದಿದ್ಲು. ಹಾಗಾಗಿ ನಿನ್ನ ಅಣ್ಣ ನಿನ್ನ ಅತ್ತಿಗೆ ಅಥವಾ ಇತರರು ಏನು ನಿನ್ನ ಜೊತೆ ಅಥವಾ ಅದ್ರ ಮೇಲೆ ಯಾವುದೇ ಆರೋಪ ಮಾಡ್ದೇನೆ ಎಲ್ಲ ಹತ್ತು ಮಣ್ಣು ಮಾಡಿ ಸುಮ್ಮನಾದ್ರಲ್ಲ, ನೀನು ಆ ವಿಚಾರವನ್ನು ಹಾಗೇ ನೋಡಬೇಕು. ಅರ್ಥ ಆಯ್ತಲ್ಲ? ಇದು ಒಂದು. ಎರಡನೇದು, ಗಂಡನ ಸ್ನೇಹಿತ ನಾನು ದುಃಖದಲ್ಲಿದ್ದಾಗ ನನಗೆ ಸಮಾಧಾನ ಮಾಡೋರ್ನೆಲ್ಲ ನಾನು ತುಂಬ ಹಚ್ಕೊಳ್ಳೋಕೆ ಹೋಗ್ತೀನಿ ಅಂದರೆ ಬದುಕಲ್ಲಿ ಎಷ್ಟು ದನ ಪ್ರಿಯತಮರಾಗುತ್ತಾರೆ ಜೀವನದಲ್ಲಿ. ನಿಂದು ನೋಡವ ಆತ ಗಂಡನ ಸ್ನೇಹಿತನೇ ಹೊರತು ಗಂಡ ಅಲ್ಲ, ಹೌದಲ್ಲವಾ? ನಿನ್ನ ಮನಸ್ಸಾಕ್ಷಿ ಪ್ರಶ್ನೆ ಮಾಡ್ಕೋ. ಎಂಥ ವಿರೋಧದ ನಡುವೆಯೂ ಎಲ್ಲರನ್ನ ದೂರ ಇಟ್ಟು ನಿನಗೋಸ್ಕರ ಹೊರಗಡೆ ಬಂದ ಗಂಡ, ಆ ಗಂಡನ ಸ್ನೇಹಿತನೊಂದಿಗೆ ನೀನು ತೀರಾ ಹತ್ರ ಆಗುವುದಿದೆಯಲ್ಲ, ಅದು ಎಲ್ಲರನ್ನ ದೂರ ಮಾಡ್ಕೊಂಡು ನಿನಗೋಸ್ಕರ ಹೊರಗಡೆ ಬಂದ ಗಂಡನಿಗೆ ಏನು ಕೊಟ್ಟೆ ನೀನು? ಏನು ಆತನ ಜೊತೆ ಕೆಟ್ಟದಾಗ ನಡ್ಕೊಂಡಿದೀಯ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೀನು ಇವತ್ತು ಹೇಳ್ತಾ ಇದೀಯ ನಾನು ತುಂಬ ಹಚ್ಕೊಂಡಿದ್ದೆ ಅಂತ. ಒಬ್ಬ ಪರಪುರುಷನ ವಿಚಾರದಲ್ಲಿ ನಾನು ಅವರ ಮಾತಿನಿಂದ ಸ್ಫೂರ್ತಿಗೊಂಡೆ, ಅವರ ಮಾತಿನಿಂದ ಧೈರ್ಯ ಬಂತು ಅಂತ ಮಾತ್ರ ಹೇಳ್ಬೋದು ಅಷ್ಟೇ ಹೊರತು ನಾನು ಅವ್ರನ್ನ ತುಂಬ ಹಚ್ಕೊಂಡಿದ್ದೆ ಅಂದರೆ ಇದು ನಿನ್ನ ಗಂಡನಿಗೆ ದ್ರೋಹ ಮಾಡ್ದಂಗೆ ಆಯ್ತಲ್ಲವ? ಗಂಡಗ ಮೋಸ ಮಾಡೀನ್ರಿ ಸರ್ ನಾನು. ಅಂಡ್ ಇವತ್ತು ನೀನು ಅಳಬೇಕಾಗಿರೋದು ಅವನು ನನಗೆ ಮೆಸೇಜ್ ಮಾಡಲಿಲ್ಲ ಅಥವಾ ಅವನು ಬಿಟ್ಟುಬಿಟ್ಟ, ಅವನು ಮಾತಾಡಲಿಲ್ಲ ಅಂತ ಅಲ್ಲ. ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಗಂಡನ ನಂಬಿಕೆ ದ್ರೋಹವನ್ನು ಅಥವಾ ಗಂಡನಿಗೆ ನಂಬಿಕೆಯಲ್ಲಿ ದ್ರೋಹ ಮಾಡಿಬಿಟ್ನ. ನೀನು ಅಳಬೇಕಾಗಿರೋದು ಈ ಕಾರಣಕ್ಕೆ ಹೊರತು ಅವನು ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಥವಾ ಅವನನ್ನು ಬಿಟ್ಟು ಹೋಗ್ಬಿಟ್ಟ ಅಥವಾ ಅವನು ನನ್ನನ್ನು ಮಾತಾಡಿಸ್ತಾನೆ ಹೋಗ್ಬಿಟ್ಟ ಈ ಕಾರಣ ಕಳ್ತಾ ಹೋದರೆ ನಿನಗೂ ಬೀದಿಯಲ್ಲಿರೋ ಹೆಣ್ಣಿಗೂ ಏನು ವ್ಯತ್ಯಾಸ ಇದೆ? ದಯವಿಟ್ಟು ಒಂದು ಗೃಹಿಣಿಯಾಗಿ ಬದುಕಬೇಕಾದಾಗ ಇಂಥ ಇವತ್ತು ನೋಡವ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ, ಗಂಡ ಕುಡ್ಕೊಂಡು ಬಂದು ಇನ್ಯಾವುದೋ ಹೆಣ್ಣಿನ ಚಟಕ್ಕೆ ಹೋಗಿ ಅಥವಾ ಅಮ್ಮನ ಜೊತೆ ಅಪ್ಪನ ಜೊತೆ ತಂಗಿದಿರ ಜೊತೆ ಎಲ್ಲ ಸೇರಿಕೊಂಡು ಹೆಂಡತಿಯನ್ನು ನರಕ ತೋರಿಸ್ತಾ ಇರೋ ಈ ಕಾಲದಲ್ಲಿ, ನನ್ನ ಹೆಂಡತಿಯನ್ನು ನಾನು ಸಾಕ್ತೀನಿ, ನೀನು ಎಲ್ಲಿಗೂ ಹೋಗ್ಬೇಡವ, ನನಗೆ ಅಡುಗೆ ಮಾಡಿಕೊಡು, ನೀನು ಮನೇಲಿರು, ನಾನು ತಂದು ಸಾಕ್ತೀನಿ ಅಥವಾ ನಾನು ದುಡ್ಕೊಂಡು ಬರ್ತೀನಿ. ನಿನಗೆ ಯಾರೋ ಬೈದ್ರೆ ಹೊಡೆದ್ರೆ ಅವರೆಲ್ಲರನ್ನು ಬಿಡ್ಲಿಕ್ಕೆ ತಯಾರಿರೋ ಒಬ್ಬ ಗಂಡನಿಗೋಸ್ಕರ ನೀನೇನು ಮಾಡಿದೆ? ಅಟ್ಲೀಸ್ಟ್ ಪ್ರಾಣ ಬೆಳಿಗ್ಗೆ ಹೋಗ್ಬೋದು, ಮುಂದಿನ ವರ್ಷ ಹೋಗ್ಬೋದು ಅಥವಾ ಇದಾದ ಮೇಲೆ ಹೋಗ್ಬೋದು, ಗೊತ್ತಿಲ್ಲ. ಆದರೆ ನಾನು ಪರಪುರುಷನ ವಿಚಾರದಲ್ಲಿ ಆಸಕ್ತಳಾಗಿ ಆನಂತರ ಅವನು ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ನೀನಿವತ್ತು ಒಂಟಿಯಾಗಿದ್ದೀಯಾ? ಅಟ್ಲೀಸ್ಟ್ ಇಲ್ಲಿವರೆಗೂನಾದರೂ ಬುದ್ಧಿ ಕಲ್ತಿದ್ಯಾ? ಈ ಸಂಬಂಧ ಹಂಗೇ ಮುಂದುವರೆದು ಬಿಟ್ಟಿದ್ರೆ ನೀನು ಏನೋ ಒಂದು ದೊಡ್ಡ ದುರಂತಕ್ಕೆ ಭಾಗಿಯಾಗಿ ಆಮೇಲೆ ಇಲ್ಲಿಗೆ ಬರ್ತಾ ಇದ್ದೆ. ಹೌದ್ರಿ ಸರ್, ನಿಮ್ ಮಾತಿಂದ ಕೇಳ್ರಿ ನಾ ಹಿಂದಕ್ ಸರಿದ್ ಬಿಟ್ಟೇನ್ರಿ ಸರ್. ನೀನ್ ಹಂಗೆ ಅಂದ್ರೆ
ಆತನು ಕೂಡ ನನಗೆ ಮದುವೆ ಆದರೂ ನನಗೆ ಹೆಂಡತಿ ಬಂದರೂ ನಾನು ನಿನ್ನ ಜೊತೆ ಹಿಂಗೆ ಇರ್ತೀನಿ ಅಂತ ಅವನು ಹಂಗೆ ಮುಂದುವರೆದಿದ್ರೆ ನಿನ್ನ ಬದುಕು ಎಲ್ಲೋ ಒಂದು ಕಡೆ ದುರಂತಕ್ಕೀಡಾಗ್ಬಿಡ್ತಾ ಇತ್ತು. ಇವತ್ತು ಭಗವಂತನ ದಯೆಯೋ ಅಥವಾ ನಿನ್ನ ಪುಣ್ಯವೋ ಅಂಥ ವ್ಯಕ್ತಿಗಳು ಹೌದು ಒಂದು ಹೆಣ್ಣಾಗಿ ನಿನ್ನ ಸಹಜವಾದ ವಯೋಸಹಜವಾದ ಬಯಕೆಗಳ ಕಾರಣಕ್ಕಾಗಿ ಆಕರ್ಷಿತರಾಗುವುದು ಹೌದು. ಆದರೆ ಗಂಡನನ್ನು ಪ್ರತಿ ಸಾರಿ ಅವನ ಮುಖವನ್ನು ನೋಡಿದಾಗ ನಾನೀಗ ಒಂದು ಮನೆಯ ಗೃಹಿಣಿ, ಒಬ್ಬನಿಗೆ ಸ್ವಂತಳು, ಅಥವಾ ನನಗೀಗ ವಾರಸುದಾರನಿದ್ದಾನೆ, ನನ್ನ ತಾಳಿಗೊಬ್ಬ ಹಕ್ಕುದಾರ ಇದ್ದಾನೆ, ಅದನ್ನು ದಾಟಿಯೂ ನಾನು ಯಾರನ್ನು ಹಚ್ಕೊಳ್ತೀನಿ ಎಂದಾಗ ಅದಕ್ಕೆ ಬೇರೆದೇ ಅರ್ಥ ಇದೆ. ಈ ಸಮಾಜದಲ್ಲಿ ಬಹಳ ಅಶ್ಲೀಲವಾದ ಅರ್ಥ ಇದೆ, ಕೆಟ್ಟ ಅರ್ಥ ಇದೆ. ಹಾಗಾಗಿ ನೀವು ಈ ಮನೆಯಲ್ಲಿ ಅಂಬಲಿ ಕುಡಿದ್ರೋ, ಮೃಷ್ಟಾನ್ನ ತಿಂದ್ರು, ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿಂದರು, ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದೀರೋ ಯಾರು ನೋಡಲ್ಲವ. ನೀನು ಹಸ್ಕೊಂಡು ಮಲ್ಕೊಂಡ್ರು ಅಥವಾ ಅಮೃತವನ್ನು ದೊಡ್ಡ ದೊಡ್ಡ ಪದಾರ್ಥವನ್ನು ಅಡುಗೆ ಮಾಡಿಕೊಂಡು ಚೆನ್ನಾಗಿ ಸಿಹಿ ಪದಾರ್ಥ ಮಾಡ್ಕೊಂಡು ಉಂಡ್ರು ಯಾರು ಕೇಳಲ್ಲ. ನೀನು ಏನು ಅಂಬಲಿ ಕುಡ್ದೋ, ಒಳ್ಳೆ ಬಟ್ಟೆ ಹಾಕಿದೆಯೋ, ನೀನು ಮಂಚದ ಮೇಲೆ ಮಲಗಿದೆಯೋ, ನೆಲದ ಮೇಲೆ ಮಲಗಿದೆಯೋ ಯಾರಿಗೂ ಬೇಕಿಲ್ಲ. ಅದು ನಿನ್ನ ಮನೆ ಒಳಗಡೆ ಇರೋದು. ಆದರೆ ಈ ಮರ್ಯಾದೆ ಹಾಳಾಗ್ಬಿಟ್ರೆ ಅದು ಮನೆಯಿಂದ ಹೊರಗಡೆಗೆ ಬಂದ್ಬಿಡುತ್ತೆ. ಅಯ್ಯೋಪ್ಪ ನೋಡಿ ಇವಳು ಅಂಬಲಿ ಕುಡಿತಾಳೆ ಅಂತ ಯಾರಾದರೂ ಆಡ್ಕೊಳ್ತಾರೆ? ಇಲ್ಲ, ನೀವು ಅಂಬಲಿ ಕುಡಿದ್ರು ಏನು ಕುಡಿದ್ರು ಯಾರಿಗೆ ಗೊತ್ತು, ಯಾಕಂದ್ರೆ ಅದು ನಿಮ್ಮ ಮನೆ ಒಳಗಡೆ ನಡೆಯೋದು. ಬಟ್ ಇಂಥ ಪರಪುರುಷನ ವಿಚಾರದಲ್ಲಿ ತಗಲಾಕೊಂಡು ಒಮ್ಮೆ ಸಿಗಾಕೊಂಡ್ರೆ ಅದು ನಿಮ್ಮ ಮನೆ ಒಳಗಡೆ ಉಳಿಯೋದಿಲ್ಲ, ಅದು ಹೊರಗಡೆ ಬರುತ್ತೆ. ಆಮೇಲೆ ನಿನ್ನ ಚಿಕ್ಕಮ್ಮ ಏನು ನರಕ ತೋರಿಸೋದು ಅದಕ್ಕೂ 100ರಷ್ಟು ನರಕ. ಇದು ನರಕ ಈಗ ಅರ್ಧ ಅನ್ಭವಿಸಿನ್ರಿ ಸರ್, ಅದರಿಂದ ರೀ ಇರ್ಲವ. ಬಟ್ ಏನೋ ಕೆಟ್ಟ ವಿಚಾರದಲ್ಲಿ ಭಾಗಿಯಾಗಿಲ್ಲ ಅಂತ ನಂಬಿಕೆ ಇದೆ ನನಗೆ. ಭಾಗಿಯಾಗಿಲ್ಲ ತಾನೆ? ಇಲ್ರಿ ಸರ್. ಹಾಗಾಗಿ ಈಗ ನೀನು ಅದನ್ನ ತಿದ್ದುಕೋ. ಇದು ಏನು ನೋಡವ, ಪಶ್ಚಾತ್ತಾಪ ಅನ್ನೋದಿದೆಯಲ್ಲ, ನಾನು ಎಂಥ ದೊಡ್ಡ ದೊಡ್ಡ ಪಾಪ ಮಾಡಿದ್ರು ಕೂಡ ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಆ ಪಾಪಗಳೆಲ್ಲ ಸುಟ್ಟು ಹೋಗ್ಬಿಡ್ತಾವಂತೆ. ಆದರೆ ಪಶ್ಚಾತ್ತಾಪನೇ ಪಡದೆ ಹೋದರೆ ನಮ್ಮ ಸಾವಿನ ನಂತರವೂ ಅದಕ್ಕೆ ನರಕ ಅನುಭವಿಸ್ಬೇಕಾಗುತ್ತೆ. ದಿನ ಅಳ್ತೀನ್ರಿ ಸರ್, ನಾನು ನಮ್ಮ ಗಂಡಗ್ ಮೋಸ ಮಾಡಿ ಅಂತ ಹೇಳ್ರಿ ದಿನ ಅಳ್ತೀನ್ರಿ ಸರ್ ನಾನು. ಅದಕ್ಕೆ ನೀನು ಮಾಡಬೇಕಾಗಿರೋ ಕೆಲಸ ಏನಂದರೆ ಗಂಡನನ್ನು ಅವನ ಪಾದ ತೊಳೆದು ನೀರು ಕುಡಿದ್ರೂ ಅದು ಕಳೆಯೋದಿಲ್ಲ ಅನ್ನೋ ಥರ ನೀನು ಆತನನ್ನು ಪ್ರೀತಿಸಬೇಕು, ಆತನನ್ನು ಗೌರವಿಸಬೇಕು. ಆ್ಯಂಡ್ ನಿನ್ನನ್ನು ನಂಬಿ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ ಎಂದಾಗ ಅದು ಬಿಡು, ನಾನೀಗ ಸ್ವತಂತ್ರಳು, ಗಂಡ ಬರೋವರೆಗೂ ನಾನು ಏನು ಮಾಡಿದ್ರು ಗೊತ್ತಾಗಲ್ಲ. ಎಷ್ಟು ದಿನ ಮುಚ್ಚಿಡ್ಬೋದು? ಗಂಡನಿಂದ ಮುಚ್ಚಿಡ್ಬೋದು, ಆದರೆ ಕರ್ಮದಿಂದ ನೀನು ಮುಚ್ಚಿಡ್ಲಿಕ್ಕಾಗಲ್ಲ. ಹೌದ್ರಿ ಸರ್. ಹಾಗಾಗಿ ಹೌದು, ನೀನು ಒಳ್ಳೆ ಮನೆತನದಿಂದ ಬಂದಿದ್ದೀಯಾ, ಕಷ್ಟ ನೋಡಿದ್ದೀಯಾ, ಎಲ್ಲ ದುಃಖಗಳನ್ನು ಸಹಿಸ್ಕೊಂಡಿದ್ದೀಯಾ. ಇಷ್ಟೆಲ್ಲ ಆದಾಗಲೂ ನಿನ್ನ ಗಂಡನನ್ನು ದೇವರು ಅಂತ ಹೇಳ್ತಾ ಇದೀಯ. ನಿನ್ನಲ್ಲೂ ಅದ್ಭುತವಾದ ಒಳ್ಳೆ ಗುಣಗಳಿದ್ದಾವೆ. ಆದರೆ ನನ್ನ 99 ಒಳ್ಳೆ ಗುಣಗಳನ್ನು ನಾಶ ಮಾಡಲಿಕ್ಕೆ ಒಂದೇ ಒಂದು ತಪ್ಪು ಮಾರ್ಗ ಎಲ್ಲ ಒಳ್ಳೆ ಗುಣಗಳನ್ನು ಹಾಳು ಮಾಡಿಬಿಡುತ್ತೆ. ನೀನೇನಾದರೂ ಒಳ್ಳೆ ಕೆಲಸ ಮಾಡು, ಸಮಾಜ ಅಷ್ಟು ಬೇಗ ನಿನ್ನನ್ನು ಹೊಗಳಲ್ಲ. ಅದೇ ಪರಪುರುಷನ ಈ ವಿಚಾರದಲ್ಲಿ ಒಂಚೂರು ಹೊರಗಡೆ ಗೊತ್ತಾಯಿತು ಅಂದ್ಕೋ, ಇದನ್ನು ಬೇಕಾದ್ರೆ ಬ್ಯಾನರ್ ಹೊಡ್ಸಾಕ್ಬಿಡ್ತಾರೆ. ಹೌದ್ರಿ ಸರ್. ಹಾಗಾಗಿ ಇಲ್ಲಿ ಈಗ ನೀನು ಎಚ್ಚೆತ್ಕೊಂಡಿದ್ದೀಯಾ, ಆ ಎಲ್ಲ ಚಿಕ್ಕ ಪುಟ್ಟ ತಪ್ಪುಗಳಿಗೂ ಪಶ್ಚಾತ್ತಾಪ ಅನುಭವಿಸಿದ್ದೀಯಾ. ನಿನ್ನ ಗಂಡನಿಗೆ ನೀನು ಪ್ರಾಮಾಣಿಕಳಾಗಿರು. ಅಂಬಲಿಯೋ ಗಂಜಿಯೋ ಮೃಷ್ಟಾನ್ನವೋ ಏನಿದೆಯೋ, ಅಂದರೆ ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವೆ ಅನ್ನೋ ಒಬ್ಬ ಗಂಡ ಇದ್ದಾಗ ಎಂಥ ಕಡು ಬಡತನವೂ ಕೂಡ, ಅಂದರೆ ಮನೆ ಮಕ್ಕಳು ಕಟ್ಟಿಕೊಂಡ ಗಂಡ ಇವರಿಬ್ಬರು ಒಳ್ಳೆಯ ದಾರಿಯಲ್ಲಿದ್ದಾರೆ ಎಂದಾಗ ಗೂಡಿಸಲೇ ಅರಮನೆ ಆಗುತ್ತಂತೆ. ಹಂಗ ಐತ್ರಿ, ನಮ್ ಗುಡ್ಸಲನ ಐತ್ರಿ ಸರ್, ಅದನ್ನ ಅರಮನೆ ಅಂತ ತಿಳ್ಕೊಂಡ ನೀಟ್ ಇಟ್ಕೊಂತೇನ್ರಿ ಸರ್. ಇವತ್ತು ನೋಡವ, ನಮ್ಮ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಇರೋರು ಫೋನ್ ಮಾಡ್ತಾರೆ, ಬಟ್ ಅವರು ಅನ್ಯಾಯ, ಅಕ್ರಮ ಸಂಬಂಧ, ಇನ್ನೇನೋ ಏನೋ ಏನೋ, ಅವ್ರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದ್ರು ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ. ಹ್ಞೂನ್ರಿ, ನಾನ್ ಗುಡ್ಸಲ್ನಾಗ ಅದಿನ್ರಿ ಸರ್, ನೆಮ್ಮದಿ ಐತ್ರಿ ಸರ್. ನನಗ್ ಇಂತ ಚಿಕ್ಕಮ್ಮನ ಮಾತಿಂದ ಈಗ ಬಿಟ್ಟು 10 ವರ್ಷ ಆಗ್ಬಿಟ್ಟಿದೆ ಅವ್ರನ್ನ. ಇಲ್ಲಿ ಮಗುವನ್ನ ಕಳ್ಕೊಂಡಿರೋ ಹೆತ್ತ ಅಪ್ಪ ಅಮ್ಮನೇ ನೀನು ವಿರುಚಾರವಾಗಿ ಏನೂ ಆರೋಪ ಮಾಡಿಲ್ಲ, ಇವ್ರು ಯಾರೋ ಮಾಡ್ತಿದ್ದಾರೆ. ಅವ್ರು ಸುಮ್ಮನೆ ಮಾಡ್ತಿಲ್ಲ, ಅವ್ರಿಗೇನೋ ನಿನ್ನ ಹಳೇ ಕೋಪ ಇದೆ, ಅದಕ್ಕೆ ಮಾಡ್ತವ್ರೆ. ಅರ್ಥ ಆಯ್ತಲ್ಲ? ಹಾಗಾಗಿ ಈಗ ಪಾಕಿಸ್ತಾನ, ಭಾರತ, ಈ ಪಾಕಿಸ್ತಾನದವರು ಅಯ್ಯೋ ದಾಳಿ ಮಾಡಿಬಿಟ್ರಂತೆ, ಅಯ್ಯೋ ಅವ್ರು ಪ್ರತಿದಿನ ಇದ್ದಿದ್ದೇ ಅವ್ರದ್ದು. ಯಾಕಂದ್ರೆ ಶತ್ರುಗಳು ಅಂದಾಗ ಅವರು ನಮ್ಮ ತುಳಿಯೋಕೆ ಕಾಯ್ತಾ ಇರ್ತಾರೆ.
ಹಾಗಾಗಿ ಪಾಕಿಸ್ತಾನದ ಯಾವುದೋ ದಾಳಿಯನ್ನ ಅಯ್ಯೋ ಇದೇನಪ್ಪ ಇಷ್ಟು ದಿನ ಬಹಳ ಪ್ರೀತಿಯಿಂದ ಇದ್ದು ಇವತ್ತು ಬೆನ್ನಿ ಚೂರಿ ಹಾಕ್ಬಿಟ್ರಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಅವ್ರು ಪ್ರತಿದಿನನೂ ನಮಗೆ ಶತ್ರುಗಳೇ ಅಂದಮೇಲೆ ನಮ್ಮ ಯಾವುದೋ ಒಂದು ತಪ್ಪನ್ನು ಇಟ್ಕೊಂಡು ನಮ್ಮನ್ನು ತುಳಿಯೋ ಪ್ರಯತ್ನ ಶತ್ರುಗಳಿಂದ ಆಗ್ತಾನೆ ಇರುತ್ತೆ. ಅದಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಆ್ಯಂಡ್ ಈಗ ಆಗೋಯ್ತಲ್ಲ, ಅದಷ್ಟೇ ಅಲ್ಲ, ಮುಂದೆಯೂ ನೀನು ಎಲ್ಲಾದರೂ ಎಡುವುದ್ರೆ ಅದನ್ನೂ ಇಟ್ಕೊಂಡು ಅರಿತಾರೆ. ಹ್ಞೂನ್ರಿ ಅದ್ರ ಸಂಬಂಧ ರೀ ಈಗ ನಾವು ಎಲ್ಲಾರ ಫಂಕ್ಷನ್ ಕತ್ತಿ ಹೋಗಿರ್ತೀವಲ್ರಿ, ಕಾರ್ಯಕ್ರಮಕ್ಕತ್ತಿ ಅಲ್ಲಿ ಹೋದಲ್ರಿ ಅವ್ರ ಮುಂದೆ ಅಸಹ್ಯ ಮಾಡಿಬಿಡ್ತಾಳ್ರಿ. ನಾನು ನೋಡವ್ವ, ನೀನು ಮೊದಲು ನಿನ್ನ ಗುಡಿಸಲು, ನಿನ್ನ ಮನೆ, ನಿನ್ನ ದುಡಿಮೆ, ನಿಂದೇ ಆದ ಒಂದು ಅದ್ಭುತ ಪ್ರಪಂಚ ಇದೆ, ಅದನ್ನು ಅನುಭವಿಸು. ನೀನು ಅವಳೇನು ಮಾಡ್ತಾಳೆ, ಅವಳು ನನಗೇನಂದ್ಲು, ಅವಳು ನನಗೆ ಅವಮಾನ, ಅರೆ ಅವಳು ಮಾತು ಕೇಳ್ಕೊಂಡು ನಿನಗೆ ಅವಮಾನ ಮಾಡ್ತಾರೆ ಅಂದರೆ ಅವಳಿಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ? ಅವರೆಲ್ಲ ಅಂತಂದಿರೇ. ಹ್ಞೂನ್ರಿ ನಾ ಹೋದ್ರಿ ನನಗ್ ಅಸಹ್ಯ ಮಾತಾಡ್ರಿ ಮಂದ್ಯಾಗ. ಏನಾರು ಮಾಡ್ಲವ, ನಿನ್ಗೆ ಇಷ್ಟ, ನೀನು ಹೋಗೋದು ಯಾಕೆ? ಮದುವೆಗೆ ಹೋಗ್ತೀಯ, ಮುಯ್ಯ ಹಾಕ್ತೀಯ, ಊಟ ಮಾಡ್ತೀಯ, ಬರ್ತೀಯ. ನಿನಗಲ್ಲಿ ಯಾರೋ ಅಸಹ್ಯ ಮಾಡ್ತಾರೆ, ಇನ್ನೇನು ಅಂತ ಜಾಗಕ್ಕೆ ಹೋಗ್ಲೇಬೇಡ. ಏನು ಹೋಗೇನಾಗ್ಬೇಕಾಗಿ? ಹೋಗಿ ದುಃಖ ಅನುಭವಿಸೋದಕ್ಕಿಂತ ಹೋಗದೇನೆ ಶಾಂತವಾಗಿದ್ದು ಬಿಡು. ಅದನ್ನ ಹೋಗುದ್ ಬಿಟ್ರಿ ಸರ್, ನನಗ ಅವ್ರ ಅಂತಾರ ಈಕಿಗೆ ಮಂದಿ ಮಕ್ಕಳು, ಈಕಿಗೆ ಬ್ಯಾಡ, ಈಕಿಗೆ ಅದಕ್ಕೆ ಮಂದಿ ಮಕ್ಕಳು ಬೇಕಾ, ಇದಕ್ಕೆ ಇದು ಇದಕ್ಕೆ ಎರಡು ಪರಿಹಾರ. ಒಂದು, ಇಂಥ ಜನರು ಅಥವಾ ಇಂಥವರೇ ನನ್ನ ಸಂಬಂಧಿಕರು ಅಥವಾ ಈ ನನ್ನ ಸಂಬಂಧಿಕರೆಲ್ಲ ಇದೇ ಬುದ್ಧಿಯವರು ಅಂತ ಗೊತ್ತಾದಾಗ ಒಂದು ಅಲ್ಲಿ ಹೋಗ್ದಂಗೆ ಇರಬೇಕು. ಇಲ್ಲ ಹಂಗೂ ನಾನು ಹೋಗಲೇಬೇಕು ಅನ್ನೋದಾದರೆ ಗಟ್ಟಿ ಮನಸ್ಸು ಮಾಡಿಕೊಂಡು ನನ್ನ ಅಕ್ಕಪಕ್ಕ ನಿಂತು ಯಾರು ಬಾಯಿಗೆ ಬಂದಂಗೆ ಬೈದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ತೀನಿ, ವಿಶ್ ಮಾಡ್ತೀನಿ, ಮುಯ್ಯ ಹಾಕ್ತೀನಿ, ಊಟ ಮಾಡ್ತೀನಿ, ಬರ್ತೀನಿ. ಈ ದೃಢವಾದ ಬುದ್ಧಿ ಇದ್ದರೆ ಹೋಗು. ಇಲ್ಲ ನಾನು ಹೋದರೆ ಅವರು ಅವಮಾನ ಮಾಡ್ತಾರೆ, ನನಗೆ ದುಃಖ ಆಗುತ್ತೆ ಅನ್ನೋ ದುರ್ಬಲಳಾದರೆ ನೀನು ಮಂತ ಇರು. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ನಾ ಹೋಗುದ ಬಿಟ್ಟ 10 ವರ್ಷ ಆತ್ರಿ, ನಾ ಎಲ್ಲಿ ಹೋಗುದಿಲ್ಲ. ಯಾಕೆ ನಿಂದ ಆಳು ಗಂಡ ಇದ್ದಾನೆ, ನಿಂದೆ ಅದು ಸಂಸಾರ ಇದೆ. ನೋಡವ್ವ, ತವ್ರ ಮನೆಯಿಂದ ನೀನು ತವ್ರ ಮನೇಲಿ ಇರಬೇಕಾದ್ರೆ ನಿನ್ಗೆ ಎಷ್ಟು ಜನ ಸಂಬಂಧಿಕರಿದ್ರು, ಯಾರೆಲ್ಲ ನಿನ್ನನ್ನು ಪ್ರೀತಿನ ಮಾತಾಡಿಸ್ತಿದ್ರು, ನೀನು ಎಲ್ಲೆಲ್ಲಿ ಪ್ರೋಗ್ರಾಮ್ಗೆ ಹೋಗ್ತಿದ್ದೆ, ಎಲ್ಲರೂ ನಿನ್ನನ್ನು ತಪ್ಪಿಕೊಂಡು ಗಂಡನ ಮನೆಗೆ ಬಂದಾಗ ಒಂದಷ್ಟು ತ್ಯಾಗಗಳನ್ನು ಮಾಡಬೇಕಾಗುತ್ತೆ. ನೀನು ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ನಾನು ಆಗ್ಲಂಗೆ ಎಲ್ಲರ ಮನೆಗೂ ಹೋಗ್ಬೇಕು ಇಲ್ಲವಾ. ನಿನ್ನ ಬದಲಾದ ಪರಿಸ್ಥಿತಿಗಳು, ಬದಲಾದ ಮನೆ, ಗುಡಿಸಲು, ನಿಂದೇ ಆದ ದುಡಿಮೆ, ನಿಂದೇ ಆದ ಈ ಎಲ್ಲವನ್ನು ನೋಡಿಕೊಂಡು ಮುಖ ನೋಡಿ ಮಣೆ ಹಾಕ್ತಾರೆ ಈ ಕಾಲದಲ್ಲಿ. ಮೊದಲಾದ್ರೆ ನಿನ್ನ ಅಮ್ಮ ಅಪ್ಪನ ಕಡೆಯಿಂದ ನೀನು ಗುರುತಿಸಲ್ಪಡ್ತಿದ್ದೆ, ಯಾಕಂದ್ರೆ ಇನ್ನೂ ನೀನು ಯಾರಿಗೂ ಹೆಂಡತಿ ಆಗಿಲ್ಲ, ನೀನು ಯಾರಿಗೂ ಮಗಳಾಗಿದ್ದೆ. ಹಾಗಾಗಿ ನಿನ್ನ ಅಪ್ಪ ಅಮ್ಮನಿಗೆ ಏನು ಗೌರವ ಸಿಕ್ತಿತ್ತು, ನಿನಗೂ ಅದೇ ಸಿಕ್ತಿತ್ತು. ಆದರೆ ಈಗ ನೀನು ಈತನ ಹೆಂಡತಿ ಆಗಿದ್ದೀಯಾ, ಗುಡಿಸಲಲ್ಲಿದ್ದೀಯಾ, ನಿಂದೇ ಆದ ಅಷ್ಟೇನು ದೊಡ್ಡ ಅಲ್ಲದ ಅಥವಾ ಅಷ್ಟೇನು ಶ್ರೀಮಂತರಲ್ಲ, ಮತ್ತು ಈ ಚಿಕ್ಕ ಪುಟ್ಟ ಕಳಂಕಗಳು ನಿನ್ನ ಸುತ್ತ ಕಾಡ್ತಾ ಇದ್ದಾವೆ. ಈ ಸಮಯದಲ್ಲಿ ನಿನ್ನನ್ನು ನಿನ್ನ ತಂದೆ ತಾಯಿ ಕೊಡೋ ಗೌರವ ನಿನಗೆ ಕೊಡಲ್ಲ, ಯಾಕಂದ್ರೆ ನೀನು ಅದರಿಂದ ಹೊರಗಡೆ ಬಂದಿರೋ ಇನ್ಯಾರ್ದೋ ಮನೆಗೆ ನೀನು ಹೆಣ್ಮಗಳು ಅಥವಾ ಸೊಸೆ. ಹಾಗಾಗಿ ನಿಂದೇ ಆದ ಗೌರವವನ್ನ ಅದೇನು ನಮಗೂ ಗೌರವ ಕೊಡ್ರಿ ಅಂತ ಅದೇನು ಪಡ್ಕೊಳೋದಲ್ಲ, ಅದು ಸಂಪಾದಿಸಬೇಕು. ಅದು ವ್ಯಕ್ತಿತ್ವದಿಂದ ಬರುವಂಥದ್ದು. ಅವ್ರು ನೀವ್ ಹಿಂಗಂತೀರಿ ಸರ್, ಅವ್ರ ಏನಂತಾರಂದ್ರಿ ಇದನ್ನ ಅದು ಈಕಿಗೆ ಮಂದಿ ಬೇಡ, ಮಕ್ಳು ಬೇಡ, ಈಕಿಗೆ ಏನು ಬೇಡ, ಅದಕ್ಕ ಈಕಿ ಪುಣ್ಯನು ಮಾಡಿಲ್ಲ, ಏನು ಮಾಡಿಲ್ಲ, ಅದಕ್ಕೆ ನನ್ನ ಮಾತು ಕೇಳೋದಾದ್ರೆ ಅಟ್ಲೀಸ್ಟ್ ನಿನ್ನ ಮನೆ ನೆಮ್ಮದಿಯಾಗಿರ್ಬೇಕಂದ್ರೆ ನೀನ್ ನನ್ನ ಮಾತು ಕೇಳು. ಇಲ್ಲ ಅವ್ರು ಕೇಳಿಸ್ಕೊ. ಅವ್ರು ಮಂದ್ ಬೇಡ, ಮಕ್ಳು ಬೇಡ ಹಂಗ ಹೇಳೋ ಯೋಗ್ಯತೆ ಅವ್ರಿಗಿಲ್ಲ. ಅಂಡ್ ಬಂದವ್ರನ್ನ ಯೋಗ್ಯವಾಗಿ ನಡೆಸ್ಕೊಂಡ್ರ ಇಲ್ಲ ತಾನೆ, ಮತ್ತೆ ಯಾಕೆ ಅವ್ರ ಬಗ್ಗೆ ನಿನಗೆ ಯೋಚನೆ? ನೋಡವ, ಕೇಳಿಸ್ಕೋ. ನಿನ್ನ ದುಃಖಕ್ಕೆ, ನಿನ್ನ ಕಂಬನಿಗೆ, ನಿನ್ನ ಕಷ್ಟಕ್ಕೆ ಯಾರ ಆಗ್ತಾರೆ ಅವ್ರಿಗೆ ನಿನ್ನನ್ನು ಬೈಯೋ ಅಥವಾ ಅವಮಾನಿಸೋ ಹಕ್ಕಿದೆ. ನಿನ್ನನ್ನು ತುಳಿಬೇಕು ಅಂತಲೇ ತುಳ್ಕೊಂಡು ಬಂದಿರೋ ಇವ್ರ ಮಾತಿಗೆ ಬೆಲೆ ಕೊಡ್ತೀಯ ಅಂದ್ರೆ ನಿನ್ನ ಮನಸ್ಸೇನು ಬಂತು ಮತ್ತಲ್ಲಿ? ಮೊದಲು ನಿನ್ನ ಬುದ್ಧಿ ಸರಿ ಮಾಡ್ಕೊ. ಅಂಡ್ ಅವ್ರ ಬಾಯಿ ನೀನು ಮುಚ್ಚೋಕಾಗಲ್ಲ, ನಿನ್ನ ಕಿವಿ ನೀನು ಮುಚ್ಕೊ. ಅವ್ರು ಹಿಂಗಂದ್ಬಿಟ್ರು ಹಂಗಂದ್ಬಿಟ್ರು, ಮೊದಲು ನಿಂದೇ ಆದ ನಿನ್ನ ಮನೆ ತಾಪತ್ರಗಳೇ 1000 ಇದಾವ, ಅದನ್ನು ಮುಚ್ಕೊ ಮೊದಲು. ಗಂಡ ಈಗ ಈ ಹೊರಗಿನವ್ರು ನಿನ್ಗೆ ಕರೀತಾರೋ ಗೌರವ ಕೊಡ್ತಾರೋ ಅದೆಲ್ಲ ಬೇರೆ. ಗಂಡ ನೆಟ್ಟಗಿದ್ದಾನ ಅದೇ ನಿನ್ನ ಪುಣ್ಯ. ಅವ್ರಿ ಕುಡ್ಯಾಕ ಕಲ್ತ್ರಿ ಬಾಳ ಅದ ಕೆಟ್ಟಾಗ್ಯಾರಿ ಅವರು. ನೋಡವ್ವ, ಈ ಸಮಯದಲ್ಲಿ ನೀನು ಆ ಪುರುಷನ ಯೋಚನೆ ಮಾಡೋದು, ಈ ಇನ್ಯಾರ್ದೋ ಸಂಬಂಧಿಕರು ಹಿಂಗಂತಾರೆ, ಅವಮಾನಿಸ್ತಾರೆ, ನನ್ನನ್ನು ಬೇರೆ ಥರ ನೋಡ್ತಾರೆ,
ಇದೆಲ್ಲವನ್ನ ಬಿಟ್ಟು ಗಂಡನೊಂದಿಗೆ ನೀನು ಒಳಗಿನಿಂದಲೇ ಗೊಂದಲಕ್ಕೊಳಗಾಗಿ ಒಂದಷ್ಟು ತಪ್ಪುಗಳು ಮಾಡಿಕೊಂಡು ನೀನೇ ಒಳಗಡೆಯಿಂದ ಗೊಂದಲದಲ್ಲಿರಬೇಕಾದ್ರೆ ಗಂಡನನ್ನು ಸರಿ ಮಾಡೋಕೆ ನಿನ್ನ ಕೈಲಿ ಸಾಧ್ಯ. ಯಾಕಂದರೆ ಒಳಗಡೆಯಿಂದ ನೀನೇ ಭ್ರಷ್ಟಳಾಗ್ಬಿಟ್ಟಿದ್ದೀಯ. ಹ್ಞೂನ್ರಿ ಹಂಗ ಮೊದಲು ಆಗ್ಬಿಟ್ಟೇನ್ರಿ. ಒಳಗಿನಿಂದ ನೀನು ಸರಿ ಹೋಗು, ಆಮೇಲೆ ಇನ್ನೊಬ್ಬರನ್ನು ಬದಲಾಯಿಸೋ ಶಕ್ತಿ ತಾನಾಗೇ ಬರುತ್ತೆ. ಹ್ಞೂನ್ರಿ ಈಗ ಗಂಡನಿಗೆ ಹೇಳಿ ನಾನು ಸರಿ ಮಾಡಬೇಕಂದ್ರೆ ನನ್ನ ಮನಸ್ಸಾಕ್ಷಿ ನನಗೆ ಒಪ್ತಾ ಇಲ್ಲೇ, ನೀನೇ ಹೊಲಸು ತಿನ್ನೋ ಕೆಲಸ ಮಾಡಿದಿ, ಅವನಿಗೆ ಇನ್ನೇನು ಹೇಳ್ತೀಯ ಬಾ ಅನ್ನುತ್ತೆ ಮನಸ್ಸು. ಹ್ಞೂನ್ರಿ ಹೌದಲ್ಲ? ಹಾಗಾಗಿ ಏನು ಕೆಲಸ ಮಾಡ್ತಿದ್ದು ಅಷ್ಟು ಮಾತ್ರ ಮಾಡು, ಗಂಡನನ್ನು ಪ್ರೀತಿಯಿಂದ ನೋಡ್ಕೋ, ನೀನು ಹೊಟ್ಟೆ ತುಂಬ ಊಟ ಮಾಡು, ಇರೋಷ್ಟರಲ್ಲಿ ಜೀವನ ಮಾಡು. ನಿನ್ನ ಸಂಬಂಧಿಕರು ಕರೀತಾರೋ ಬಿಡ್ತಾರೋ, ನೀನು ನಿನ್ನ ಇಲ್ಲಿವರೆಗೂ ನೀವು ನಿಮ್ಮ ಗಂಡ ಏನು ಬದುಕಿದ್ರಿ, ಅಟ್ಲೀಸ್ಟ್ ನಾಳೆ ನೀವು ಹುಟ್ಟು ಮಕ್ಕಳು, ನಾಳೆ ಆಗುವಂತಹ ನಿನ್ನ ವಂಶಕ್ಕೆ ಈ ಕೆಟ್ಟ ಸಂಬಂಧಿಕರಿಂದ ದೂರ ಇದ್ದು ನೀನು ಬೆಳಿ, ಆಮೇಲೆ ಎಲ್ಲರೂ ಬರ್ತಾರೆ. ಹ್ಞೂನ್ರಿ ನೀನು ಹಿಂಗೆ ಕೊರಕೊಂಡು ಕೂತಿದ್ರೆ ಇನ್ನೂ ಕೆಳಗಡೆ ಹೋಗ್ತೀಯ ಹೊರತು. ನೋಡುವ, ಗೌರವ ಮರ್ಯಾದೆ ಇದೆಲ್ಲ ಬಲವಂತವಾಗಿ ಪಡ್ಕೊಳ್ಳೋದಲ್ಲ, ನಮ್ಮ ಬದುಕೋ ರೀತಿಯನ್ನು ನೋಡಿ ಅವರೇ ಕೊಡ್ಬೇಕು ನಮಗೆ. ಹ್ಞೂನ್ರಿ ಕಣಪ್ಪ, ಇವಳು ಎಲ್ಲರಿಂದ ದೂರ ಆಗಿ ಇವಳು ಮುಳುಗೋದ್ಲು, ಇವಳು ಮುಗೀತು ಇವಳು ಕತೆ ಅಂದ್ಕೊಳ್ತಿದ್ದೋ, ಆದ್ರೆ ನೋಡಪ್ಪ ಛಲವಂತಳು ಎದ್ದು ಬಂದ್ಬಿಟ್ಲಲ್ಲ ಕಡಿಗುವ, ಗ್ರೇಟ್ ಕಣೆ. ಹಂಗೆ ಬದುಕಿದಾಗ ಅವರೇ ಗೌರವ ಕೊಡ್ತಾರೆ. ಅದ್ರ ಬದಲು ನೀನೇ ನಿಮ್ದು ಇರೋದೇ ಇಷ್ಟು ಇರೋ ಇಂಥ ಸ್ಥಿತಿಯಲ್ಲಿ ನೀನೇನು ಗೌರವ ನಿರೀಕ್ಷೆ ಮಾಡೋದು? ಹ್ಞೂನ್ರಿ ಹಾಗಾಗಿ ಅವ್ರು ಯಾರಿಂದಲೂ ಏನೂ ಗೌರವ ಸಿಗೋದು ಬೇಕಾಗಿಲ್ಲ. ಅವ್ರು ಗೌರವ ಕೊಟ್ಟರು ಕೊಡದೆ ಹೋದ್ರು ಹೊಟ್ಟೆ ಹಸಿಯೋದು, ಹೊಟ್ಟೆ ಎಸ್ದಾಗ ಹೊಟ್ಟೆ ತುಂಬಿಸ್ಕೊಳ್ಳೋದು ಜವಾಬ್ದಾರಿ ನಂದೇ. ಅವ್ರು ಹೊಗಳದ ಮಾತ್ರ ಹೊಟ್ಟೆ ತುಂಬಿಡುತ್ತಾ? ಇಲ್ರಿ ಅಥವಾ ಅವ್ರು ಬೈದ ಮಾತ್ರಕ್ಕೆ ನಿನ್ನ ಗುಡಿಸಲೇನೋ ಸುಟ್ಟು ಹೋಗುತ್ತಾ? ಏನೂ ಇಲ್ಲ. ಅವ್ರು ಬೈದರು ಹೊಗಳಿದ್ರು ಅದು ಒಂದು ಕ್ಷಣಿಕ ಅಷ್ಟೇ. ಈಗ ನೀನು ಒಂದು ಯಾವುದೋ ಮದುವೆಗೆ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ಹೋದೆ, ಏನು ಚೆನ್ನಾಗಿದ್ದೀಯಪ್ಪ, ಹೊಗಳಿದ್ರು, ಏನಾಯಿತು ಅಬ್ಬಬ್ಬ ಅಂದ್ರೆ ಒಂದು 2 ನಿಮಿಷ ಖುಷಿಯಾಗಿದ್ದೆ. ಅಬ್ಬಬ್ಬ ಅಂದ್ರೆ ಆ ಮದುವೆಯಿಂದ ಹೊರಗಡೆಗೆ ಬರೋವರೆಗೂ ಖುಷಿಯಾಗಿದ್ದೆ. ಆಮೇಲೆ ಮತ್ತೆ ಅದೇನಾ ಹಳೆ ಸೀರೆ ವಿತೌಟ್ ಮೇಕಪ್ಪು. ಹ್ಞೂನ್ರಿ ಸಂಸಾರ ಹೊಗಳಿಕೆ. ಇವತ್ತು ನಮಗಾದರೂ ಅಷ್ಟೇನವ, ಸಂಸಾರ ನೀವು ಅದ್ಭುತ ಅಂದಾಗ, ಹೋಗೋಣಪ್ಪ ನಾನು ಅದ್ಭುತ ಅಂದ್ಕೊಂಡು ಅಲ್ಲೇ ಕೂತ್ಕೊಳ್ಳಂಗಿಲ್ಲ. ನಾವು ಆ ಅದ್ಭುತ ಅನ್ನೋರು ಇದ್ದಾರೆ, ಇವ್ನು ಸರಿ ಇಲ್ಲ ಅನ್ನೋರು ಇದ್ದಾರೆ. ಈ ಎರಡನ್ನೂ ಸೈಡ್ಗಿಟ್ಟು ನಮ್ಮನ್ನು ಪ್ರೀತಿಸುವ ಜನರ ಪ್ರೀತಿಯನ್ನು ತಗೊಂಡು ನಾವಿನ್ನಷ್ಟು ಮೇಲಕ್ಕೆ ಉನ್ನತವಾಗಿ ಬೆಳಿಬೇಕಂದ್ರೆ ನಾವು ಈ ಬೈಗುಳ ಅಥವಾ ಹೊಗಳುವಿಕೆ ಈ ಎರಡನ್ನೂ ಬದಿಗಿಟ್ಟು ನಮ್ಮ ಗುರಿ ಕಡೆ ನಾವು ಹೋಗ್ತಾ ಇರಬೇಕು. ಹೊಗಳವ್ರು ಹೊಗಳಿ, ಬೈಯೋರು ಬೈಲಿ. ಹ್ಞೂನ್ರಿ ಸರ್. ಹಾಗಾಗಿ- ಆದ್ರಿ ಇದು ಟೆನ್ಷನ್ ರೀ ಸರ್, ನನಗ ಗಂಟ್ಲಾಗ ನುಸ್ತೈತ್ರಿ ಸರ್. ಏನವ? ಇದು ಎಲ್ಲಾ ಟೆನ್ಷನ್ ತಗೊಂಡ್ರಿ ನನಗ ಗಂಟಲ್ದಾಗ್ರಿ, ಅಂದ್ರ ಕುತ್ತಿಗ್ಯಾಗ್ರಿ ಅಲ್ಲಿ ನುಸ್ತೈತ್ರಿ ಸರ್ ನನಗ ಟೆನ್ಷನ್ ಹೌದು ತಗೊಂಡ್ರಿ. ಹೌದು. ಅದು ಒಂದು ಸಾಧ್ಯವಾದರೆ ಆ ಗಂಟ್ಲು ವಿಚಾರವಾಗಿ ಆಸ್ಪತ್ರೆಗೂ ತೋರಿಸು. ಆದರೆ ನಾನು ಹೇಳೋದು, ನಿನ್ನ ಯೋಚನೆಯ ರೀತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳು. ನೀನೇ ನಿರ್ಧಾರ ಮಾಡು. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಯಾವ ಸಂಬಂಧಿಕರು ಬೇಡ. ಗಂಡನನ್ನು ನಿಯತ್ತಾಗಿ ಇಟ್ಕೊಳ್ಬೇಕು, ತವ್ರ ಮನೆಯನ್ನು ಉಳಿಸ್ಕೊಳ್ಬೇಕು. ಅರ್ಥ ಆಯ್ತು? ತವ್ರ ಮನೆ ಉಳಿಸ್ಕೊಳ್ಬೇಕು, ಗಂಡನನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಗಂಡನಿಗೆ ನಾನು ನಿಯತ್ತಾಗಿರಬೇಕು, ಸರಿಯಾದ ಟೈಮ್ಗೆ ಊಟ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು. ಅಂದರೆ ಒಂದಿಷ್ಟು ನಿನಗೆ ನೀನು ಒಂದಷ್ಟು ಬೌಂಡ್ರಿ ಹಾಕು. ಇಷ್ಟನ್ನು ಬಿಟ್ಟು ನಾನು ಆಚೆ ಯೋಚನೆ ಮಾಡಲ್ಲ. ಯಾರು ಬಂದರೂ ಬರದೆ ಹೋದ್ರು ನನ್ನ ತವ್ರ ಮನೆ ನನ್ನ ಜೊತೆಗಿದೆ, ನನ್ನ ಗಂಡ ನನ್ನ ಜೊತೆಗಿದ್ದಾನೆ, ನನಗೊಂದು ಮಾಡೋ ಕೆಲಸ ಇದೆ, ತಿನ್ನೋಕೆ 3 ಊಟ ಇದೆ, ಮಲ್ಗೋಕೆ 1 ಗೂಡಿಸ್ಲಿದೆ, ಸಾಕು ನನಗೆ. ಅಂದರೆ ನಿನ್ನ ಮನಸ್ಸಲ್ಲಿ ಮೊದಲು ತೃಪ್ತಿ ಬರಬೇಕು. ಅದು ಬಿಟ್ಟು ನಂಗೆ ಅವ್ರು ಹಿಂಗಂದ್ರು, ಅವ್ರು ನನ್ನನ್ನು ಕರೆಯಲ್ಲ, ಇವರೆಲ್ಲ ಸೇರಿ ನನ್ನನ್ನು ಹಿಂಗೆ ಮಾಡಿಬಿಡು. ಬರೀ ಅತೃಪ್ತಿಗಳ ಗೂಡು, ನಿನ್ನ ಅಂತರಂಗ ಬರೀ ಅತೃಪ್ತಿಗಳ ಗೂಡು ಹಾಕ್ಬಿಟ್ರೆ ಅಲ್ಲಿ ನೆಮ್ಮದಿನೂ ಇರಲ್ಲ, ನಿದ್ದೆನೂ ಬರಲ್ಲ. ಯಾವಾಗ ನಿನ್ನ ಯೋಚನೆಗಳೇ ಇಷ್ಟು ದ್ವಂದ್ವ, ಗೊಂದಲ, ದುಃಖ, ಭಯ, ಕೋಪ, ಅತೃಪ್ತಿ ಇವೆಲ್ಲವೂ ಸೇರಿಕೊಳ್ತಾವೋ, ಕಾಲಕ್ರಮೇಣ ಈ ಎಲ್ಲವೂ ಸೇರಿ ಒಂದು ದೊಡ್ಡ ರೋಗವನ್ನು ದೇಹಕ್ಕೆ ತಂದಿಡ್ತವೆ. ಹ್ಞೂನ್ರಿ. ಈಗ ಹಂಗ ಟೆನ್ಷನ್ ತಗೊಂಡ್ರಿ ಅದ ಕುತ್ತಿಗ್ಯಾಗ ನುಸ್ತೈತ್ರಿ. ದವಾಖಾನಿಗೆ ತೋರ್ಸಿನ್ರಿ ನಾನು. ತೋರ್ಸಾನ ಅಂದ್ರ ಅವ್ರೇನಂದ್ರ ತಲ್ಯಾಗಿಂದು ಚಿಂತಿ ಬಿಡು, ಮನಸ್ಸಿನಾಗಿಂದ ಬಿಡು, ಊಟ ಮಾಡಿ ಹಾಗಾಗಿ ಮೊದಲು ನೀನೊಂದು ಕೆಲಸ ಮಾಡು. ಪ್ರತಿದಿನ ಬೆಳಗ್ಗೆ 5:15, 5:15 ಅಷ್ಟೊತ್ತಿಗೆ ಎದ್ದು ಬಿಸಿನೀರನ್ನು ಕುಡಿದು, ಬೆಳಿಗ್ಗೆ 1 ಲೋಟ ಬಿಸಿನೀರನ್ನು ಕುಡಿದು, ನಿನ್ನ ಗಂಡ ಮತ್ತೆ ನೋಡಿ, ನಾನು ಹೇಳೋದು, ಮೊದಲು ನಿನ್ನ ಫೋನಲ್ಲಿರೋ ಎಲ್ಲ ನಂಬರ್ನು ಕಿತ್ತು ಬಿಸಾಕು. ನಿನಗೆ ಬೇಕಾದ ಒಂದಷ್ಟು ಇಟ್ಕೊಂಡು
ವಾಟ್ಸಪ್ ಅಂತೆ, ಅವ್ರಿಗೆ ಮಾಡೋದು ಯಾವುದು ಬೇಡ. ನೀನಾಯಿತು, ನಿನ್ನ ಗಂಡ ಆಯಿತು, ನಿನ್ನ ತವ್ರ ಮನೆ ಆಯಿತು, ನಿನ್ನ ಪಾಡಿಗೆ ನೀನು. ಅಂದರೆ ಈ ಚಿಂತೆ ಯಾಕೆ ಬರ್ತಾ ಇದೆ, ಅಥವಾ ಒಳಗಡೆ ಯಾಕೆ ಭಯ, ನಾನು ಎಲ್ಲಿ ಸತ್ತು ಬಿಡ್ತೀನಿ, ನನಗೆಲ್ಲಿ ಎಲ್ಲರೂ ದೂರ ಮಾಡಿಬಿಡ್ತಾರೆ, ನಾನು ಎಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀನಿ, ನನ್ನ ನಾಳೆ ಬದುಕಿ, ನಾಳೆ ಯಾರು ಬಲ್ಲರವ್ವ? ಹ್ಞೂನ್ರಿ ಅರ್ಥ ಆಯ್ತಲ್ಲ? ಆ ಮಗುವಿಗೂ ಗೊತ್ತಿರಲಿಲ್ಲ ನಾನು ಇನ್ನೊಂದು 5 ನಿಮಿಷದಲ್ಲಿ ಬಿದ್ದು ಸಾಯ್ತೀನಿ ಅಂತ. ಹ್ಞೂನ್ರಿ ಸರ್. ಎಲ್ಲರ ಬದುಕು ನಾನು ಅಯ್ಯೋ ನಾಳೆ ಇವರೆಲ್ಲ ನನ್ನನ್ನು ಹೆಂಗೆ ದೂಷಿಸ್ಬಿಟ್ರೆ ನನ್ನ ಬದುಕೇನು, ಯಾರಿಗೆ ಗೊತ್ತು? ಎಲ್ಲೋ ಬಾತ್ರೂಮಲ್ಲಿ ಕೂತಿದ್ದಾಗ ಸತ್ತು ಹೋಯ್ತಾನೆ ಅವನು. ಹೊರಗಡೆ ಹೋಗಿ ನಾನೇನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದ, ಬಾತ್ರೂಮಿಂದ ಹೊರಗಡೆ ಬರೋಕ್ಕಾಗಲಿಲ್ಲ ಅವನಿಗೆ. ಇಷ್ಟು ಅನಿರೀಕ್ಷಿತವಾದ ಬದುಕಲ್ಲಿ ನಾವೇನು ತುಂಬ ಪ್ಲ್ಯಾನ್ ಹಾಕ್ಕೊಂಡು ಅಯ್ಯೋ ಮುಂದವ್ರು ನನ್ನನ್ನು ಹೆಂಗೆ ನೋಡ್ತಾರೋ ಏನೋ, ಅಯ್ಯೋ ಇವ್ರು ಹೆಂಗೆ ಮಾತಾಡ್ತಾರೆ. ಇವತ್ತು ನೋಡವ, ನಾನು ಬದುಕೋದೇ ಹಾಗೆ. ನನ್ನ ಸಂಬಂಧಿಕರಾಗಲಿ, ಯಾರು ನನ್ನ ಬಗ್ಗೆ ಏನು ಅಂದುಕೊಂಡ್ರೂ ಪರವಾಗಿಲ್ಲ, ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಪುಸ್ತಕಗಳಾಯಿತು, ನನ್ನ ಕಾಯಕ ಆಯಿತು, ಬರೋ ಜನಗಳ ನೊಂದ ಮನಸ್ಸುಗಳ ಅವ್ರಿಗೆ ಸಾಂತ್ವನ ಹೇಳೋದಾಯಿತು, ಭಗವಂತನ ಧ್ಯಾನ ಆಯಿತು. ನನ್ನ ಇಷ್ಟು ಬಿಟ್ಟರೆ ಹೊರಗಡೆ ನನ್ನನ್ನು ಬೈತವ್ರ, ಹೊಗಳ್ತವ್ರ, ನನಗದು ಬೇಡ. ಹ್ಞೂನ್ರಿ ಸರ್. ಇನ್ನೊಂದೇನಂದ್ರಿ, ಇವ್ರ ತಂಗಿರಿ ನೀನು ನಮ್ನ ನೋಡಂಗಿಲ್ಲ, ನೀನು ನನಗೆ ಏನು ನೋಡೋದಿಲ್ಲ ನೀವು ಅಂತೇಳಿ ಅಂದ್ರಿ, ನಾ ಹೊಲ ಪಾಲ್ ತಗೋತೀನಿ, ಮನಿ ಬಂದ್ ಪಾಲ್ ತಗೊಂತೀನಿ ಅಂತೇಳಿ ಅಂತಾರ್ರಿ ಅವ್ರು. ನೋಡವ, ಅದೆಲ್ಲ ಬಿಟ್ಬಿಡು. ಅವ್ರು ಬಂದು ಕೇಳಿದ್ರೆ ಅವ್ರೇ ನಿನ್ನ ಪಾಲ್ ಕೇಳ್ತಾರೆ, ಅವ್ರ ಪಾಲ್ ಅವ್ರು ಕೇಳ್ತಾರೆ ತಾನೆ. ಹ್ಞೂನ್ರಿ. ಅರ್ಥ ಆಯ್ತಲ್ಲ? ಇದೆಲ್ಲ ಯೋಚನೆ ಆಗಬಾರ್ದು. ಗಂಡನ್ ಇದಂದ್ರಿ ಇದೊಂದು ತಲೆ ಬಾಳ ಕುಂತೈತ್ರಿ ಸರ್ ನಂಗ. ನೋಡವ, ಅವ್ಳು ಬಂದು ಕೇಳಿದ್ರು ಅವಳು ಕೇಳ್ತಾಳೆ, ಹೌದಲ್ಲ? ಹ್ಞೂನ್ರಿ. ಅವಳು ಕೇಳ್ತಾಳೆ ಅಂದ್ಕೊಂಡು ನೀನು ಅವ್ಳು ಕಾಳು ಹೊತ್ತೋದು ಏನು ಬೇಕಿಲ್ಲ. ಹ್ಞೂನ್ರಿ. ಏನು ಇಲ್ದಾಗ್ಲೂ ಬದುಕಿದ್ದೀರಾ. ಅವ್ರು ಒಂದ್ ವೇಳೆ ಕೇಳಾಕ್ ಬರ್ತೀನಿ ಅಂತ ಹೇಳಿ ಹೇಳ್ಯಾರ್ರಿ ಅವ್ರ. ನಾ ಅವ್ರು ಬಂದಾಗ ನಾ ಏನ್ ಮಾತಾಡ್ಬೇಕು? ಏನು ಮಾತಾಡಬೇಡ, ಹಿರಿಯರನ್ನು ಸೇರ್ಸಿ ಅವ್ರು ಮಾತಾಡ್ತಾರೆ, ನೀನೇನ್ ಮಾತಾಡ್ತೀಯ? ಹ್ಞೂನ್ರಿ. ಅವ್ರ ಅಂದ್ರ ನಿಂದೇನು ನೀನು ಕೊಡ್ತಾ ಇಲ್ಲ, ಅವ್ರದ್ದು ಅವ್ರಿಗೆ ಕೊಡ್ತಾ ಇದೀಯ. ಹ್ಞೂನ್ರಿ. ಅರ್ಥ ಆಯ್ತಲ್ಲ? ನಿನ್ನ ಪಾಲಿಗೆ ಅಂಗೈ ಅಷ್ಟೇ ಬರ್ಲಿ, ಅದು ನಿಂದು. ಹ್ಞೂನ್ರಿ. ಅಯ್ಯೋ ಬಿಟ್ಟು ಹೋಗ್ಬಿಡುತ್ತಲ್ಲ, ಏನ್ ಬಿಟ್ಟು ಹೋಗ್ಬಿಡುತ್ತೆ, ಪ್ರಾಣನೇ ಹೋಗ್ತಾ ಇದೆ, ಆಸ್ತಿ ತಾಂಡ ಏನ್ ಮಾಡ್ಕೊಳ್ತೀಯ? ಇನ್ನೊಬ್ಬರ ಸ್ವತ್ತು ಯಾವಾಗ ಎಲ್ಲಿವರೆಗೂ ನಿಮ್ಮ ಮನೆಯಲ್ಲಿರುತ್ತೆ ನಿಮಗೆ ನೆಮ್ಮದಿ ಇರಲ್ಲ. ಈಗ ಯಾರೋ ಬಂದು ತಗೊಳ್ಳೋ, ನಂದು ಒಂದು 2 ತೊಲ ಚಿನ್ನ ಇದೆ, ನಾನೆಲ್ಲೋ ಹೊರಗಡೆ ಹೋಗಿ ಬರಬೇಕು, ನಾನು ಬರೋವರೆಗೂ ನಿನ್ನ ಮನೇಲಿ ಇಟ್ಕೊಳ್ಳು ಅಂತ ಅಂದರೆ ಚಿನ್ನ ನಿಮ್ಮದಲ್ಲ, ಅದರ ಅಧಿಕಾರ ನಿಮ್ಮದಲ್ಲ. ಬಟ್ ಯಾರೋ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಯಾರೋ ಬಂದು ಕಳ್ಳರು ಚಿನ್ನ ಹೊತ್ಕೊಂಡು ಹೋದರೆ ನಾನು ಇವಳನ್ನು ನಂಬಿ ಕೊಟ್ಟು ಹೋಗಿದ್ದೆ, ಇವಳು ಅಂದರೆ ನಾನು ಇನ್ನೊಬ್ಬರು ವಸ್ತುವನ್ನು ನನ್ನ ಜೊತೆ ಇಟ್ಕೊಂಡಷ್ಟು ನನಗೆ ನೆಮ್ಮದಿ ಇರಲ್ಲ. ಅಂದ್ರ ಗಂಡನ್ ತಂಗಿ ನನ್ನ ಮನೆಯಾರ ತಂಗಿನರಿ ಆಸ್ತಿ ಕೇಳ್ತೀನಿ ಅಂತ ಹೇಳ್ತಾ ಇರೋದವ. ಅದೀಗ ಕಾನೂನು. ನೀನು ಅದನ್ನ ಭಾವನಾತ್ಮಕವಾಗಿ ಅಯ್ಯೋ ಕೇಳ್ತಾಳಲ್ಲ, ಅದು ಕಾನೂನು. ಅದು ನನಗೇನ್ ಅನಿಸ್ತೈತಂದ್ರಿ, ನನಗ ಮಕ್ಕಳಾಗಿಲ್ಲ ಅದಕ್ಕೆ ಕೇಳ್ತಾಳ ಈಕಿ, ನನಗ ಮಕ್ಕಳಾಗಿಲ್ಲ. ನಿನ್ ಬುದ್ಧಿನೇ ಇದು. ನೀನು ಏನೇನೋ ಯೋಚನೆ ಮಾಡ್ಕೊಂಡ್ ಕೂತಿದೀಯ. ನಾನು ಇಷ್ಟೇ ಹೇಳ್ತಾ ಇರೋದು, ಅವಳು ಬಂದು ಕೇಳೋ ಅಧಿಕಾರ ನಿನಗಿಲ್ಲ. ಅವಳು ಕೇಳೋದು ಅವಳು ಪ್ರೀತಿಯಿಂದ ನನ್ನ ಅಣ್ಣ ಚೆನ್ನಾಗಿರ್ಲಿ ಅಂತ ಬಿಟ್ರೆ ಅದು ಆಕೆ ಬುದ್ಧಿ. ಇಲ್ಲ ನನಗೆ ಅವಳು ಬೇಕೇ ಬೇಕು ಅಂದ್ರೆ ಅದು ಅವಳ ಹಕ್ಕು. ಅರ್ಥ ಆಯ್ತಲ್ಲ? ಅಯ್ಯೋ ಆಸ್ತಿ ಕೇಳ್ಬಿಡ್ತಾಳೆ ಅಂದ್ಕೊಂಡು ನೀನು ಅವಳು ಹೇಳ್ದಂಗೆಲ್ಲ ಕೇಳೋದೇನು ಬೇಕಿಲ್ಲ. ಬಂದಾಗ ಪ್ರೀತಿಯಿಂದ ತವ್ರ ಮನೆ ಅನ್ಕೊಂಡು ಬಂದಾಗ ಪ್ರೀತಿಯಿಂದ ಮಾತಾಡ್ಸ್ಕಳ್ಸ ಅಷ್ಟೇ. ಅಂದ್ರಿ ಅವರು ಇಲ್ಲಿ ನಮ್ಮ ಅಂತ್ಯಕ್ಕೆ ಬರಂಗಿಲ್ರಿ ಅವ್ರು. ಬಿಡು, ಈಗ ಅದನ್ನೆಲ್ಲ ಬಿಟ್ಬಿಟ್ಟು ಮೊದ್ಲು ನೀನು ಆರೋಗ್ಯ ಸರಿ ಮಾಡ್ಕೋ. ಅವಳ ಆಸ್ತಿ ಬಂದು ಕೇಳಕ್ ಬಂದ್ರೆ ದೊಡ್ಡವರೆಲ್ಲ ಸೇರಿ ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ನೀನು ಬದ್ಧಳಾಗಿರ್ಬೇಕು. ನೀನೇನೋ ಮಾತಾಡೋಕೆ ಹೋಗಿ ಇದನ್ನು ಮಾಡ್ಕೊಳ್ಬೇಡ. ಮೊದಲು ಯೋಚನೆಯನ್ನು ಬಿಟ್ಟು ಸ್ವಲ್ಪ ಧ್ಯಾನಸ್ಥಳಾಗಿ ದೇವಸ್ಥಾನಗಳಿಗೆ ಹೋಗು, ಧ್ಯಾನ ಮಾಡು. ಭಗವಂತ ಗಂಡನೂ ಇಲ್ಲ, ಯಾರೂ ಇಲ್ಲ. ಇವತ್ತೆಲ್ಲ ಏನೇನು ಕಣ್ಣಿಗೆ ಕಾಣ್ತಾ ಇದೆಯೋ ಅದು ಯಾವುದೂ ಸತ್ಯ ಅಲ್ಲ. ಇವತ್ತು ಕಾಣ್ತಾ ಇರೋ ಮರ ಅದು ಬಿದ್ದು ಹೋಗುತ್ತೆ, ಗಂಡ ಅವನು ಸತ್ತು ಹೋಗ್ತಾನೆ, ಚಿಕ್ಕಮ್ಮ ಅವಳು ಸತ್ತು ಹೋಗ್ತಾಳೆ, ನಾದ್ನಿ ಅವಳು ಸತ್ತು. ಅಂದರೆ ಶಾಶ್ವತವಾಗಿ ಉಳಿಯೋದೇನು? ಮತ್ತೆ ನನ್ನ ಅಂತರಾತ್ಮ ಪರಮಾತ್ಮ. ಕಣ್ಣು ಮುಂದೆ ಏನೇನು ಕಾಣ್ತಿದೆ ನಂದು ಅಂತಿದೀವಲ್ಲ, ಅದು ಕಳೆದ 100 ವರ್ಷದ ಹಿಂದೆ ಅದು ಇನ್ನೊಬ್ರದ್ದಾಗಿತ್ತು, ಇವತ್ತು ನಂದಾಗಿದೆ. ಮತ್ತು 100 ವರ್ಷ ಆದ್ಮೇಲೆ ಇನ್ಯಾರ್ದೋ ಆಗುತ್ತೆ. ಹೌದಲ್ಲ? ಈಗ್ರಿ ಸರ ಅವ್ರು ಹೊಲ ಮಾಡಿದ್ರಿ, ರೊಕ್ಕ ಅವ್ರ ತಗೊಂಡಾರ್ರಿ ಅವ್ರ. ಈಗ ಅದನ್ನ ಕೇಳಂದ್ರಿ ಏನ್ ಬ್ಯಾಡ ಅಂದ್ರಿ? ಆ ವಿಚಾರ ದೊಡ್ಡವ್ರು ಕೂತು ಮಾತಾಡವ. ಬಟ್ ಅದು ಕೇಳೋ ಹಕ್ಕಿದೆ, ಕೇಳು. ಅಥವಾ ಇಲ್ಲ ನಾವು ಏನದನ್ನು ತಿಂದಿಲ್ಲ, ನಾವು ಮದುವೆ ಮಾಡಿದೀವಿ ಅಂದ್ರೆ ನೀನೇನ್ ಮಾತಾಡ್ತೀಯ? ಹ್ಞೂನ್ರಿ, ಹಂಗ ಅಂತಾರ. ಅರ್ಥ ಆಯ್ತಲ್ಲ? ನನ್ನ ಪ್ರಕಾರ ಬಿಟ್ಬಿಡು, ಅದು ಬೇಡ. ಅದಿಲ್ಲದೆ ಹೋದ್ರು ಬದುಕೋದು ಗೊತ್ತು ನಿಮ್ಮಿಬ್ಬರಿಗೂ. ಬರೋ ನೋಡವ್ವ, ಏನೂ ಇಲ್ದೇನೆ ಇಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನ್ ನಡೆ, ರೈಲ್ವೆ ಸ್ಟೇಷನ್ಗಳಲ್ಲಿ
ಬದುಕು ನಡೆಸ್ತಾ ಇರೋರು ತುಂಬ ಜನ ಇದ್ದಾರೆ. ಹ್ಞೂನ್ರಿ ಅವರೆಲ್ಲ ಈಸ್ಕೊಂಡು ಹೋದ್ಮೇಲೂ ನಿಮ್ಮದು ಅಂತ ಸ್ವಲ್ಪ ಉಳಿಯುತ್ತೆ ತಾನೇ. ಹ್ಞೂನ್ರಿ ಅರ್ಥ ಆಯ್ತಲ್ಲ? ಅದರಲ್ಲಿ ಜೀವನ ಮಾಡೋದು ಕಲೀರಿ. ಹ್ಞೂನ್ರಿ ಹಾಸಿಗೆ ಇದ್ದಷ್ಟು ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟು ಮಾಡು. ಅದಾದಮೇಲೆ ನೀವು ಸಂಪಾದಿಸೋ ಶಕ್ತಿ ಇದ್ರೆ ಸಂಪಾದಿಸಿ, ಬೇಡ ಅನ್ನಲ್ಲ. ಹ್ಞೂನ್ರಿ ಅರ್ಥ ಆಯ್ತಲ್ಲ? ಯಾವುದೋ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋ ಭಯ ಬೇಡ. ನಿಮ್ಮ ಹತ್ರ ಇರೋದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಮತ್ತು ಇನ್ಯಾರ್ದನ್ನು ನೀವು ತುಂಬ ದಿನ ಇಟ್ಕೊಳ್ಳೋಕ್ಕೂ ಆಗಲ್ಲ. ಹ್ಞೂನ್ರಿ ಭಗವಂತ ಕೊಡಬೇಕು, ಅವನೇ ಕಿತ್ಕೊಳ್ಬೇಕು. ಹ್ಞೂನ್ರಿ ಹಾಗಾಗಿ ಆ ಹೆಣ್ಮಗಳು ಬಂದು ಅವಳ ಪಾಲು ಕೇಳ್ತಾಳ, ಮೌನವಾಗಿ ಕೊಟ್ಬಿಡು. ಆ್ಯಂಡ್ ಹೊಲ ಮಾರಿದ ದುಡ್ಡಿನ ಬಗ್ಗೆ ಹೆಚ್ಚು ಕೇಳಲಿಕ್ಕೆ ಹೋಗಬೇಡ. ಅದು ಕೇಳಿದ್ರು ಅವ್ರ ಹತ್ರ ತುಂಬ ಉತ್ತರಗಳಿದ್ದಾವೆ ಅಲ್ಲಿ, ಹ್ಞೂನ್ರಿ ಅದಾವ್ರಿ ನೀವು ಮಾತು ಕೊಡೋಕ್ಕಾಗಲ್ಲ. ಹ್ಞೂನ್ರಿ ಮೌನವಾಗಿ ಈಗ ನಿನ್ನ ತವರು ಮನೆಯನ್ನು ಗಟ್ಟಿಯಾಗಿ ಇಟ್ಕೋ. ನನ್ ತವ್ರ ಮನಿ ಬಾಳ ಆಸರೆ ಐತ್ರಿ ನಂಗೆ. ಅದಾಯ್ತಲ್ಲ? ಜೊತೆಗೆ ಗಂಡನನ್ನು ಆತ ಕುಡಿಯೋದು ಅದೆಲ್ಲ ನೋಡವ, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಸಾವಿಲ್ದಿರೋ ಮನೆಯಲ್ಲಿ ಸಾಸಿವೆ ತಾಂಬ ಅಂತ ಬುದ್ಧ ಹೇಳ್ದ. ಇವತ್ತು ಕುಡಿದೇ ಇರೋ ಮನೆಯಲ್ಲಿ ಒಬ್ಬ ಗಂಡಸನ್ ಕರ್ಕೊಂಬ ಅಂತ ಅಂದಂಗೆ ಆಗ್ಬಿಟ್ಟಿದೆ ಇವತ್ತು. ಹ್ಞೂನ್ರಿ ಯಾರ ಮನೇಲಿ ಇಲ್ಲ ಅಂತ ಹುಡುಕಂಗೆ ಆಗ್ಬಿಟ್ಟಿದೆ ಇವತ್ತು. ಹ್ಞೂನ್ರಿ ಹಿಂಗಾಗಿ ಈಗ ಯಾರು ಬೆಟರ್ ಅಂದರೆ, ಇಲ್ಲ ಸರ್ ನನ್ನ ಗಂಡ ರಾತ್ರಿ ಮಾತ್ರ ಕುಡಿತಾನೆ, ಅವನೇ ಒಳ್ಳೆಯವನು. ದಿನ ಎಲ್ಲ ಕುಡಿಯೋರ ನಡುವೆ ಅವನೊಬ್ಬನೇ ರಾತ್ರಿ ಕುಡಿಯೋನು ಮಾತ್ರ ಒಳ್ಳೆಯವನು ಅನ್ನಂಗೆ ಆಗ್ಬಿಟ್ಟ ನಿಮ್ಮತ್ತ. ಹ್ಞೂನ್ರಿ ಇವ್ರು ಹಂಗ ಮಾಡ್ತಾರ್ರಿ. ಅದಕ್ಕ ಅವ್ರೆಲ್ಲಾ ಏನಂತಾರ್ರಿ, ನಿನ್ ಗಂಡ ಹಂಗ್ ಕುಡ್ದಕ್ಕ ನಿನಗ್ ಮಕ್ಕಳ ಆಗವಲ್ಲು, ನಿನಗೇನ್ ಆಗುದಿಲ್ಲ. ಬಿಡು, ಅದೆಲ್ಲ ಯೋಚನೆ ಬಿಡು. ಮುಂದಿನ 1-2 ವರ್ಷದವರೆಗೂ ನೀನು ಕಾಯು, ಏನೂ ನಿರ್ಧಾರ ತಗೊಳ್ಬೇಡ. ಹ್ಞೂನ್ರಿ ಅವ್ರ ಸರ್ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡ. 2 ವರ್ಷ ಆದ್ಮೇಲೆ ನಿನ್ ಮಡ್ಲು ತುಂಬುತ್ತೆ, ಒಳ್ಳೇದಾಗ್ಲವ. ಹ್ಞೂನ್ರಿ ಈಶ್ವರ ಹೊಂದಿದ್ದಾರೆ. ಪಾಪ ವರ್ಷದವರೆಗೂ ನೀನು ಕಾಯು. ಪಾಪ ನನಗೆ ಇವ್ರ ಗಂಡನ ಕುರಿತು ಬಹಳ ಅದ್ಭುತ ಅನ್ನಿಸ್ತು. ಹೆಂಡತಿಗೆ ಹೊಡಿಬೇಕಾದ್ರೆ, ಹೆಂಡತಿಗೆ ಬೈಬೇಕಾದ್ರೆ, ಹೆಂಡತಿ ನಂಗೆ ಕೆಲಸ ಮಾಡಲೇಬೇಡ ಅಂತ ಹೇಳಲಿಲ್ಲ, ನನ್ನ ಹೆಂಡತಿ ಕಷ್ಟ ಆಗುತ್ತೆ ನೀವು ಸಹಾಯ ಮಾಡಿ ಅಂತ. ಗಂಡನ ಸ್ನೇಹಿತನೊಂದಿಗೆ ಈಕೆ ತಪ್ಪಾಗಿ ನಡ್ಕೊಂಡಿದ್ದಾರೆ. ಈಕೆಯ ಮಾತಲ್ಲಿ ನನಗೆ ಅದು ಅರ್ಥ ಆಗ್ತಾ ಇದೆ. ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇವತ್ತು. ದಯವಿಟ್ಟು ಯಾರು ಹಾಗೆ ಮಾಡ್ಕೊಳ್ಬೇಡಿ. ನಿನಗೊಳ್ಳೇದಾಗ್ಲವ, ಎಲ್ಲ ಚಿಂತೆಯನ್ನು ಬಿಡು. ಗಂಡನನ್ನು ಪ್ರೀತಿನ ನೋಡ್ಕೊ. ನೀನು ಅವ್ರ ಜೊತೆ ಚೆನ್ನಾಗಿರು, ಅವ್ರ ಮನೆ ಜೊತೆ ಚೆನ್ನಾಗಿರು. ಅಷ್ಟೋ ಇಷ್ಟೋ ಬಂದಿದ್ದ 100 ರೂಪಾಯಿಯಲ್ಲಿ 30 ರೂಪಾಯಿ ನೀವು ಅನುಭವಿಸಿದ್ರೆ, ಇನ್ನು 30 ರೂಪಾಯಿ ಮನೆ ಖರ್ಚಿಗಾದರೆ, ಇನ್ನು 30 ರೂಪಾಯಿ ಕೂಡಿಡಿ. ಕಷ್ಟ ಕಾಲಕ್ಕೆ ಬೇಕಾಗುತ್ತೆ. ಯಾರೋ ಸಂಬಂಧಿಕರು ನಿಮ್ಮ ಪರ ಇದ್ದಾರಾ, ವಿರೋಧ ಇದ್ದಾರಾ, ಅದನ್ನು ತಾಂಡು ಏನು ಮಾಡ್ಕೊಳ್ತಿ? ಹೌದಲ್ಲ? ಬಿಡು, ನಿನಗೆ ಒಳ್ಳೇದಾಗಲಿ. ನಿನ್ನ ಮನಸ್ಸಲ್ಲಿ ತಾಯಿ ಭಾಗ್ಯದ ಕುರಿತು ಯೋಚನೆ ಇದೆಯಲ್ವಾ, ಎಲ್ಲ ಒಳ್ಳೇದಾಗುತ್ತೆ. ತಾಳ್ಮೆಯಿಂದ ಇರು. ನೀನು ನಂಬಿದ ದೇವರನ್ನು ಸ್ಮರಿಸು, ಒಳ್ಳೇದಾಗುತ್ತೆ.